ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇಂದಿನ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ಸ್ಕಂದ 3 ಅಧ್ಯಾಯ 25 ಭಕ್ತಿ ಸೇವೆಯ ಮಹಿಮೆಗಳು. ಕಪಿಲ ಮುನಿಗಳಿಂದ ದೇವಹೂತಿಯು ಬೋಧನೆಗಳನ್ನ ಸ್ವೀಕರಿಸುವಂತಹದ್ದು. ಈ ಒಂದು ಅಧ್ಯಾಯದಲ್ಲಿ ಕಪಿಲ ಮುನಿಗಳ ಬೋಧನೆಗಳನ್ನ ನಾವು ತಿಳಿದುಕೊಳ್ಳಿಕ್ಕಿದ್ದೇವೆ. ಈ ಸ್ಕಂದದ ಕೊನೆಯವರೆಗೆ, ಅಂದ್ರೆ ಒಟ್ಟು 33 ಅಧ್ಯಾಯಗಳಿವೆ. 32ನೇ ಅಧ್ಯಾಯದವರೆಗೆ ಇನ್ನು ನಾವು ಕಪಿಲ ಮುನಿಗಳ ಬೋಧನೆಗಳನ್ನ ತಿಳಿದುಕೊಳ್ಳಿಕ್ಕಿದ್ದೇವೆ. ನಮಗೆ ಭಕ್ತಿ ಜೀವನದಲ್ಲಿ ಬರುವಂತಹ ಅನೇಕ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವನ್ನು ನಾವು ಕಂಡುಕೊಳ್ಳಬಹುದು. ಹಾಗೂ ಪ್ರಭುಪಾದರು ತಮ್ಮ ತರಗತಿಯಲ್ಲಿ, ತಮ್ಮ ಲೆಕ್ಚರ್ನಲ್ಲಿ ಕೊಡುವಂತಹ ಅನೇಕ ಉದಾಹರಣೆಗಳು ಮತ್ತೆ ಶ್ಲೋಕಗಳು, ಇವುಗಳನ್ನೆಲ್ಲ ನಾವು ಇದರಲ್ಲಿ ಕಾಣಲಿಕ್ಕೆ ಸಾಧ್ಯ. ಹಾಗೆ ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ ಸಾಂಖ್ಯಯೋಗದ ಸಂಕ್ಷಿಪ್ತವಾದಂತಹ ವಿವರಣೆ ಇದೆ. ಇಲ್ಲಿ ಹೆಚ್ಚಿನ ವಿವರಣೆಯನ್ನ ನಾವು ಕಾಣಲಿಕ್ಕೆ ಸಾಧ್ಯ. ಇದು ಇವತ್ತಿನ ಅಧ್ಯಾಯದ ಹೆಸರು. 25ನೇ ಅಧ್ಯಾಯ ಭಕ್ತಿ ಸೇವೆಯ ಮಹಿಮೆಗಳು. ಶೌನಕಾದಿ ಋಷಿಗಳು ಕಪಿಲ ಮುನಿಗಳ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಮತ್ತಷ್ಟು ಕುತೂಹಲರಾಗಿದ್ದಾರೆ. ಕಪಿಲ ಮುನಿಗಳು ಯಾವ ರೀತಿಯಾಗಿ ಬೋಧನೆಯನ್ನ ನೀಡಿದ್ದಾರೆ ಅನ್ನೋದರ ಕುರಿತಾಗಿ. ಹಾಗಾಗಿ ಈ ಒಂದು ಶ್ಲೋಕ, ಈ ಒಂದು ಅಧ್ಯಾಯ ಶೌನಕ ಮುನಿಗಳ ಮಾತಿನ ಮುಖಾಂತರವೇ ಪ್ರಾರಂಭ ಆಗ್ತಾ ಇದೆ. ಪುಸ್ತಕ ಇದ್ದವರು ದಯವಿಟ್ಟು ಭಾಗವತದ ಪುಸ್ತಕವನ್ನು ತೆರೆಯಿರಿ. ಹಾಗೆ ಅನುವಾದವನ್ನು ಓದುವವರು ಕೈ ಮೇಲೆತ್ತಬಹುದು. ಶೌನಕ ಉವಾಚ ಕಪಿಲಸ್ತತ್ವ ಸಂಖ್ಯಾತ ಭಗವಾನಾತ್ಮ ಮಾಯಯ ಜಾತ ಸ್ವಯಮಜ ಸಾಕ್ಷಾತ್ ಆತ್ಮ ಪ್ರಜ್ಞಪ್ತಯೇ ನೃಣಾಂ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಶೌನಕರು ನುಡಿದರು, ದೇವೋತ್ತಮ ಪರಮ ಪುರುಷನು ಜನ್ಮರಹಿತನಾಗಿದ್ದರೂ ತನ್ನ ಅಂತರಂಗ ಶಕ್ತಿಯಿಂದ ಕಪಿಲ ಮುನಿಯಾಗಿ ಜನ್ಮ ತಳೆದನು. ಅವನು ಇಡೀ ಮಾನವ ಕುಲದ ಕಲ್ಯಾಣಕ್ಕಾಗಿ ಅಲೌಕಿಕ ಜ್ಞಾನವನ್ನು ಪ್ರಸಾರ ಮಾಡಲು ಅವತರಿಸಿದನು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಭಗವಂತನು ಜನ್ಮರಹಿತನಾಗಿದ್ದಾನೆ. ಆತನಿಗೆ ನಮ್ಮ ರೀತಿಯಾದಂತಹ ಜನ್ಮ ಇಲ್ಲ. ನಾವು ಈ ಒಂದು ಶರೀರವನ್ನ ಪಡೆಯುವಂತಹದ್ದು ನಾವು ಮಾಡಿದಂತಹ ಕರ್ಮಕ್ಕೆ ಅನುಗುಣವಾಗಿ. ನಾವು ಒಂದು ಸ್ಥಳದಲ್ಲಿ, ಒಂದು ಕುಟುಂಬದಲ್ಲಿ ಒಂದು ರೀತಿಯಾದಂತಹ ಶರೀರವನ್ನ ಪಡೆದುಕೊಂಡು ಈ ಭೂಮಿಗೆ ಬಂದಿದ್ದೇವೆ. ಇದು ಕರ್ಮದಿಂದಾಗಿ ಬಂದಿರುವಂತಹದ್ದು. ಆದ್ರೆ ಭಗವಂತ, ಆತನಿಗೆ ಯಾವುದೇ ಕರ್ಮದ ಲೇಪ ಇಲ್ಲ. ಹಾಗೂ ಭಗವಂತನು ಅವತಾರವನ್ನ ತಾಳುವ ಉದಾಹರಣೆಗಳನ್ನ ನೋಡಿದ್ರೆ ಅವನು ಹೇಗೆ ಬೇಕಾದ್ರೂ ಅವತಾರವನ್ನ ತಾಳಬಹುದು. ನರಸಿಂಹನಾಗಿ ಆತನು ಕಂಬದಿಂದ ಒಡೆದು ಬರಬಹುದು, ಅಥವಾ ಬ್ರಹ್ಮನ ಮೂಗಿನಿಂದ ಆತನು ಜನ್ಮವನ್ನ ಅಥವಾ ಅವತಾರವನ್ನ ತಾಳಬಹುದು. ಹಾಗೆ ಇಲ್ಲಿ ಕರ್ದಮ ಮತ್ತೆ ದೇವಹೂತಿಯ ಗರ್ಭದಿಂದಲೂ ಆತನು ಜನ್ಮವನ್ನ ಅಥವಾ ಅವತಾರವನ್ನ ತಾಳಬಹುದು. ಇದರಲ್ಲಿ ಯಾವುದೇ ವ್ಯತ್ಯಾಸವು ಇರುವುದಿಲ್ಲ.
ಆದ್ದರಿಂದ ಜನ್ಮರಹಿತನಾದಂತಹ ಭಗವಂತ ತನ್ನ ಅಂತರಂಗ ಶಕ್ತಿಯಿಂದ ಆತನು ಕಪಿಲ ಮುನಿಯಾಗಿ ಈಗ ಬಂದಿದ್ದಾನೆ, ಜನ್ಮ ತಳೆದಿದ್ದಾನೆ, ಅವತಾರವನ್ನು ತಾಳಿದ್ದಾನೆ. ಅವನ ಕುರಿತಾದಂತಹ ಅವನ ಚಟುವಟಿಕೆಗಳ ಬಗ್ಗೆ ಈಗ ನಾವು ಮುಂದಕ್ಕೆ ನೋಡ್ಲಿಕ್ಕಿದ್ದೇವೆ. ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಈ ವೈದಿಕ ಜ್ಞಾನದ ಮಹತ್ವವನ್ನ ತಿಳಿಸ್ತಾ ಇದ್ದಾರೆ. ಈ ಕಪಿಲ ಅವತಾರದಲ್ಲಿ ಭಗವಂತನು ಜ್ಞಾನವನ್ನ ಬೋಧಿಸಿದ್ದಾನೆ. ಜ್ಞಾನದ ಉದ್ದೇಶ ಏನು? ಭಕ್ತಿಯನ್ನ ಪಡೆಯುವುದಕ್ಕೋಸ್ಕರ. ಈ ಸಾಂಖ್ಯ ಯೋಗ ಅಥವಾ ಸಂಖ್ಯೆಯ ಮುಖಾಂತರವಾಗಿ ಈ ಪ್ರಪಂಚವನ್ನ ಅರ್ಥ ಮಾಡಿಕೊಂಡು ಈ ಪ್ರಪಂಚದ ಮೂಲ ಯಾರು ಅನ್ನುವುದನ್ನು ನೋಡುವುದಾದ್ರೆ ಅದು ಭಗವಂತನಾಗಿದ್ದಾನೆ. ಅದನ್ನು ತಿಳಿದ ಮೇಲೆ ಆತನ ಕುರಿತಾಗಿ ನಾವು ಭಕ್ತಿಯನ್ನ ಮಾಡಬೇಕು. ಇದು ಸಾಂಖ್ಯಯೋಗವನ್ನು ತಿಳಿದುಕೊಳ್ಳುವುದರ ಮೂಲ ಉದ್ದೇಶವಾಗಿದೆ. ಅಂತಹ ಒಂದು ಕಾರ್ಯವನ್ನ ಮಾಡಲಿಕ್ಕೋಸ್ಕರ ಭಗವಂತನು ಅವತಾರವನ್ನು ತಾಳಿದ್ದಾನೆ. ಮಾನವ ಕುಲದ ಕಲ್ಯಾಣಕ್ಕಾಗಿ ಅಲೌಕಿಕ ಜ್ಞಾನವನ್ನು ನೀಡಲು ಕಪಿಲ ಮುನಿಗಳ ಅವತಾರವಾಗಿದೆ. ಈ ಜ್ಞಾನ ಅನ್ನುವಂಥದ್ದು ಸತ್ವಗುಣದ ಲಕ್ಷಣ. ಸತ್ವಗುಣದಲ್ಲಿ ಯಾರು ಇರ್ತಾರೋ ಅವರ ಜ್ಞಾನ ವಿಸ್ತರಿಸ್ತದೆ. ಹಾಗೂ ಯಾವಾಗ ವ್ಯಕ್ತಿ ರಜೋಗುಣದಲ್ಲಿರ್ತಾನೋ ಅವನು ಹೆಚ್ಚಾಗಿ ಐಹಿಕವಾದಂತಹ ಲಾಭಗಳನ್ನ ಪಡೆದುಕೊಳ್ಳಿಕ್ಕೆ, ಐಹಿಕವಾದಂತಹ ಅನುಭೋಗಗಳನ್ನ ಪಡೀಲಿಕ್ಕೋಸ್ಕರ ಪ್ರಯತ್ನಿಸ್ತಾನೆ. ಆದ್ರಿಂದ ಅವನಿಗೆ ಆಧ್ಯಾತ್ಮಿಕವಾದಂತಹ ಜ್ಞಾನ ಇರುವುದಿಲ್ಲ. ಇನ್ನು ತಮೋಗುಣದಲ್ಲಿರುವಂತಹ ವ್ಯಕ್ತಿ, ಆತನಲ್ಲಿ ಜ್ಞಾನವೂ ಇಲ್ಲ, ಅನುಭೋಗವೂ ಇಲ್ಲ. ಅಂದ್ರೆ ಅವನಿಗೆ ಅಧ್ಯಾತ್ಮ ಜ್ಞಾನವೂ ಇಲ್ಲ ಮತ್ತು ಅವನು ಸುಖವಾಗಿಯೂ ಇರಲಿಕ್ಕೆ ಸಾಧ್ಯ ಇಲ್ಲ. ಭೌತಿಕವಾದಂತಹ ಸುಖವೂ ಕೂಡ ಅವನಿಗೆ ದೊರಕುವುದಿಲ್ಲ. ಯಾಕಂದ್ರೆ ತಮೋಗುಣದಲ್ಲಿ ವ್ಯಕ್ತಿಯು ತನ್ನನ್ನು ತಾನು ನಾಶ ಮಾಡಿಕೊಳ್ತಾನೆ. ಅಥವಾ ಪ್ರಾಣಿಗಳ ರೀತಿಯಲ್ಲಿ ಅವುಗಳು ಸದಾಕಾಲ ಭಯದಿಂದಲೇ ಜೀವನವನ್ನ ಮಾಡುವಂತಹದ್ದು. ಪ್ರಾಣಿಗಳು ಯಾವಾಗ ಬೇಕಾದ್ರೂ ನನ್ನನ್ನ ಬಂದು ಸಾಯಿಸಬಹುದು ಅನ್ನುವಂತಹ ಒಂದು ಭಯದಲ್ಲಿ ಅವುಗಳು ನಿತ್ಯವೂ ಬದುಕ್ತಾ ಇರ್ತದೆ. ಹಾಗೆ ಅಜ್ಞಾನದಲ್ಲಿರುವಂತಹ ವ್ಯಕ್ತಿಯು ಕೂಡ ಸದಾಕಾಲ ಈ ಒಂದು ಭಯದಲ್ಲಿ ಅಥವಾ ಅಜ್ಞಾನದಲ್ಲಿ ತಾನು ಬದುಕ್ತಾ ಇರ್ತಾನೆ. ಈ ರೀತಿ ಸತ್ವ, ರಜಸ್ಸು ಮತ್ತು ತಮೋಗುಣಗಳ ವಿಭಾಗವನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸತ್ವಗುಣದಲ್ಲಿ ವ್ಯಕ್ತಿಯು ಸರಿಯಾದ ಜ್ಞಾನವನ್ನು ಹೊಂದಿರ್ತಾನೆ. ಯಾವಾಗ ವ್ಯಕ್ತಿಯು ಜ್ಞಾನವನ್ನು ಹೊಂದಿರ್ತಾನೋ ಆಗ ಅವನು ಸಂತೋಷವನ್ನ ಅಥವಾ ಆನಂದವನ್ನು ಪಡೀಲಿಕ್ಕೆ ಸಾಧ್ಯವಾಗ್ತದೆ. ರಜೋಗುಣದಲ್ಲಿ ಕನಿಷ್ಠ ಪಕ್ಷ ವ್ಯಕ್ತಿಯು ಐಹಿಕವಾದಂತಹ ಲಾಭಗಳನ್ನು ಅನುಭೋಗಿಸ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇರ್ತಾನೆ. ಆದ್ರೆ ತಮೋಗುಣದಲ್ಲಿ ವ್ಯಕ್ತಿಯು ಪ್ರಾಣಿ ಜೀವನವನ್ನ, ಪಶು ಸಮಾನವಾದಂತಹ ಜೀವನವನ್ನ ನಡೆಸ್ತಾ ಇರ್ತಾನೆ ಅಂತ ಹೇಳಿ ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾ ಇದ್ದಾರೆ. ಮುಂದುವರಿಸ್ತಾ 2ನೆಯ ಶ್ಲೋಕ. ನಾಹ್ಯಸ್ಯ ವರ್ಷ್ಮಣ ಪುಂಸಾಂ ವರಿಮ್ನ ಸರ್ವಯೋಗಿನಾಂ ಮಿತ್ ವಿಶ್ರುತೌ ಶ್ರುತದೇವಸ್ಯ ಭೂರಿ ತೃಪ್ಯಂತಿ ಮೇಸವಃ ಶೋಭಯನ್ಮತದು. ಹರೇ ಕೃಷ್ಣ ಪ್ರಭು. ಶೌನಕರು ಮುಂದುವರಿಸಿದರು. ಸ್ವಯಂ ಭಗವಂತನಿಂದ ಹೆಚ್ಚು ತಿಳಿದವರು ಯಾರೂ ಇಲ್ಲ. ಭಗವಂತನಿಂದ ಹೆಚ್ಚು ಪೂರ್ವರಾದವರು ಅಥವಾ ಹೆಚ್ಚು ಪರಿಣಿತರಾದ ಯೋಗಿಗಳು ಯಾರೂ ಇಲ್ಲ. ಆದ್ದರಿಂದ ಅವನು ವೇದಗಳ ಒಡೆಯನಾಗಿದ್ದಾನೆ. ಸದಾ ಅವನ ಬಗ್ಗೆ ಶ್ರವಣ ಮಾಡುವುದು ವಾಸ್ತವಿಕವಾದ ಇಂದ್ರಿಯಾನಂದವಾಗಿದೆ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಈ ಮೊದಲ 5 ಶ್ಲೋಕಗಳು ಶೌನಕ ಋಷಿಗಳು ಕೇಳಿರುವಂತಹ ಪ್ರಶ್ನೆಗಳಾಗಿವೆ. ಅಥವಾ ಭಗವಂತನ ಕುರಿತಾಗಿ ತಿಳಿದುಕೊಳ್ಬೇಕು ಅನ್ನುವಂತಹ ಒಂದು ಕಾತರತೆಯನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇರುವಂತಹದ್ದು ಶೌನಕ ಋಷಿಗಳು. ಭಗವಂತನಿಂದಲೇ ದೇವಹೂತಿಯು ಈ ಜ್ಞಾನವನ್ನ, ಆತ್ಮಜ್ಞಾನವನ್ನ ಅಥವಾ ಸಾಂಖ್ಯಯೋಗವನ್ನ ತಿಳಿದುಕೊಂಡಿದ್ದಾಳೆ. ಅದನ್ನೆಲ್ಲವನ್ನು ಕೂಡ ನಾವು ಈಗ ತಿಳಿದುಕೊಳ್ಳಿಕ್ಕೆ ಇಷ್ಟಪಡ್ತೇವೆ ಅಥವಾ ಅವನು ತಿಳಿಸುವಂತೆ ಅವರು ಸೂತ ಗೋಸ್ವಾಮಿಗಳಲ್ಲಿ ಇಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಮುಂದುವರಿಸ್ತಾ 3ನೆಯ ಶ್ಲೋಕ. ಯದ್ಯದ್ವಿದತ್ತೆ ಭಗವಾನ್ ಸ್ವಚ್ಛಂದಾತ್ಮಾತ್ಮ ಮಾಯಯಾ ತಾನಿ ಮೇ ಶ್ರದ್ಧಾನಸ್ಯ ಕೀರ್ತನ್ಯಾನ್ಯು ಕೀರ್ತಯ. ಉಮಾ ಕುಲಕರ್ಣಿ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಪಾದರಿಂದ ಜೈ. ಆದ್ದರಿಂದ ಸ್ವಕಾಮನಾ ಪೂರ್ಣನಾದ ತನ್ನ ಅಂತರ್ಯದ ಶಕ್ತಿಯಿಂದ ಈ ಎಲ್ಲಾ ಕ್ರಿಯೆಗಳನ್ನು ನಡೆಸುವ ದೇವೋತ್ತಮ ಪುರುಷನ ಎಲ್ಲಾ ಕ್ರಿಯೆಗಳನ್ನು, ಲೀಲೆಗಳನ್ನು ದಯವಿಟ್ಟು ಅಸಂದಿಗ್ಧವಾಗಿ ವರ್ಣಿಸಿರಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ.
ಅನುಕೀರ್ತಯ. ಅನುಕೀರ್ತಯ ಅಂತ ಹೇಳಿದ್ರೆ ವರ್ಣನೆಯನ್ನ ಅನುಸರಿಸುವಂತಹದ್ದು. ಹಿಂದಿನ ಆಚಾರ್ಯರು ಏನು ತಿಳಿಸಿಕೊಟ್ಟಿದ್ದಾರೋ ಅದಕ್ಕೆ ಸರಿಯಾಗಿ ಅನುವರ್ಣನೆಯನ್ನ ಅನುಕೀರ್ತನೆಯನ್ನ ಮಾಡುವಂಥದ್ದು. ಯಾವಾಗ ಅನ್ನುವ ಪದವನ್ನು ಬಳಸ್ತೇವೋ ಅದು ಏನು ಅಂತ ಹೇಳಿದ್ರೆ ನಾವು ಅವರನ್ನ ಅನುಸರಿಸಿಕೊಂಡು ಹೋಗುವಂತಹದ್ದು ಅಂತ ಹೇಳಿ ಅರ್ಥ. ಹಿಂದಿನ ಆಚಾರ್ಯರುಗಳು ಯಾವ ದಾರಿಯನ್ನು ತೋರಿಸಿಕೊಟ್ಟಿದ್ದಾರೋ ಅದಕ್ಕೆ ಸರಿಯಾಗಿ ಅನುಸರಿಸುವಂತಹದ್ದು. ಹಾಗೆ ಆ ಒಂದು ಭಗವಂತನ ಲೀಲೆಗಳ ಕುರಿತಾಗಿ ತಿಳಿಸಿಕೊಡುವಂತೆ ಇಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಸೂತ ಉವಾಚ ದ್ವೈಪಾಯನ ಸಕಸ್ತ್ವೇವಂ ಮೈತ್ರೇಯೋ ಭಗವಾನ್ಸ್ತಥಾ ಪ್ರಾದೇಹಂ ವಿದುರಂ ಪ್ರೀತ ಆನ್ವೀಕ್ಷಿಕ್ಯಾಂ ಪ್ರಚೋದಿತ. ಚಂದ್ರಿಕಾ ಮತ್ತದು. ಹರೇ ಕೃಷ್ಣ ಪ್ರಭುಜಿ. ಸೂತ ಮುನಿಗಳು ನುಡಿದರು, ಅತ್ಯಂತ ಶಕ್ತಿ ಸಂಪನ್ನರಾದ ಮೈತ್ರೇಯ ಋಷಿಗಳು ವ್ಯಾಸ ಮಹರ್ಷಿಗಳ ಮಿತ್ರರಾಗಿದ್ದರು. ಅಲೌಕಿಕ ಜ್ಞಾನವನ್ನು ಕುರಿತ ವಿದುರನ ಪ್ರಶ್ನೆಗಳಿಂದ ಪ್ರಸಾದಿತರು ಪ್ರೋತ್ಸಾಹಿತರೂ ಆದ ಮೈತ್ರೇಯರು ಈ ಕೆಳಗಿನಂತೆ ನುಡಿದರು. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಶೌನಕಾದಿ ಋಷಿಗಳು ಸೂತ ಗೋಸ್ವಾಮಿಗಳಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಆಗ ಸೂತ ಗೋಸ್ವಾಮಿಗಳು ವಿದುರ ಮೈತ್ರೇಯರ ಸಂವಾದದ ಕುರಿತಾಗಿ ಹೇಳ್ತಾರೆ. ಅಲ್ಲಿ ಮತ್ತೆ ವಿದುರನು ಕೇಳುವಂತಹ ಪ್ರಶ್ನೆಗೆ ಮೈತ್ರೇಯರು ಉತ್ತರವನ್ನ ಕೊಡ್ತಾ ಇರುವಂತಹದ್ದು. ಮೈತ್ರೇಯ ಉವಾಚ ಪಿತರಿ ಪ್ರಸ್ಥಿತೇರಣ್ಯಂ ಮಾತು ಪ್ರಿಯ ಚಿಕೀರ್ಷಯ ತಸ್ಮಿನ್ ಬಿಂದು ಸರೇ ವಾತ್ಸೇತ್ ಭಗವಾನ್ ಕಪಿಲಾಕಿಲ. ಶೋಭಯನ್ ಮಾತಾಜಿ. ಮೈತ್ರೇಯರು ನುಡಿದರು, ಕರ್ದಮನು ಕಾಡಿಗೆ ಹೊರಟು ಹೋದಾಗ ಭಗವಾನ್ ಕಪಿಲನು ತನ್ನ ತಾಯಿಯಾದ ದೇವಹೂತಿಯನ್ನು ಪ್ರಸನ್ನಗೊಳಿಸಲು ಬಿಂದು ಸರೋವರದ ತೀರದಲ್ಲಿ ನೆಲೆಸಿದನು. ಹರೇ ಕೃಷ್ಣ. ಹರೇ ಕೃಷ್ಣ. ಬಿಂದು ಸರೋವರ ಬಹಳ ಮುಖ್ಯವಾದಂತಹ ವಿಚಾರ ಇಲ್ಲಿ. ಕರ್ದಮನು ತಪಸ್ಸು ಮಾಡಿದಂತಹ ಸ್ಥಳವು ಬಿಂದು ಸರೋವರ. ಹಾಗೆ ದೇವಹೂತಿಯು ತನ್ನ ಒಂದು ಶರೀರದ ಸ್ವಾಸ್ಥ್ಯವನ್ನ ಮರಳಿ ಪಡೆದದ್ದು ಬಿಂದು ಸರೋವರದಲ್ಲಿ. ಈಗ ಮತ್ತೆ ದೇವಹೂತಿ ತನ್ನ ಮಗನಾದಂತಹ ಕಪಿಲ ಮುನಿಯಿಂದ ಈ ಭಗವದ್ವಿಜ್ಞಾನವನ್ನ ತಿಳಿದುಕೊಳ್ಳುವಂತಹದ್ದು ಕೂಡ ಇದೇ ಬಿಂದು ಸರೋವರದ ತೀರದಲ್ಲಿ. ಹಾಗೆ ಬಿಂದು ಸರೋವರದ ತೀರದಲ್ಲಿ ತಾಯಿಯಾದಂತಹ ದೇವಹೂತಿಗೆ ಕಪಿಲ ಮುನಿಗಳು ವೈದಿಕ ಜ್ಞಾನವನ್ನ ನೀಡ್ತಾ ಇದ್ದಾರೆ. ಇದು ಕೃಷ್ಣನಲ್ಲಿ ಅರ್ಜುನನು ಹೇಗೆ ಪ್ರಶ್ನೆ ಮಾಡ್ತಾನೆ ಭಗವದ್ಗೀತೆಯಲ್ಲಿ, ಹಾಗೆ ಕೃಷ್ಣ ಅರ್ಜುನನಿಗೆ ಒಂದೊಂದೇ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾ ಹೋಗುವಂಥದ್ದು. ಹಾಗೆ ಇಲ್ಲಿ ಕೂಡ ದೇವಹೂತಿ ಕಪಿಲ ಮುನಿಗಳಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇರುವಂಥದ್ದು. ದೇವಹೂತಿ ಕೇಳಿದಂತಹ ಪ್ರಶ್ನೆಗಳು ಈಗ 6ರಿಂದ 11ನೇ ಶ್ಲೋಕದವರೆಗೆ ದೇವಹೂತಿಯ ಪ್ರಶ್ನೆಗಳನ್ನ ನಾವು ಇಲ್ಲಿ ಕಾಣಬಹುದು. ತಮಸೀನಮ ಕರ್ಮಾಣಂ ತತ್ವಮಾರ್ಗಾಗ್ರದರ್ಶನಂ ಸ್ವಸುತಂ ದೇವಹೂತ್ಯಾಹ ಧಾತು ಸಂಸ್ಮರತೀವ ಚ. ಉಮಾ ಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದ ಜೈ. ದೇವಹೂತಿಗೆ ಪರಾತ್ಪರ ಸತ್ಯದ ಅಂತಿಮ ಗುರಿಯನ್ನು ತೋರಿಸಬಲ್ಲ ಕಪಿಲನು ಅವಳೆದುರಿಗೆ ವಿರಾಮವಾಗಿ ಕುಳಿತಿದ್ದಾಗ ಆಕೆಯು ತನಗೆ ಬ್ರಹ್ಮದೇವರು ಹಿಂದೆ ಹೇಳಿದ್ದ ಮಾತುಗಳನ್ನು ಸ್ಮರಿಸಿಕೊಂಡಳು. ಆದ್ದರಿಂದ ಅವಳು ಕಪಿಲನಿಗೆ ಈ ಕೆಳಗಿನಂತೆ ಪ್ರಶ್ನಿಸಲು ಆರಂಭಿಸಿದಳು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಬ್ರಹ್ಮದೇವರು ಈಗಾಗಲೇ ದೇವಹೂತಿಗೆ ತಿಳಿಸಿ ಆಗಿದೆ, ನಿನ್ನ ಗರ್ಭದಿಂದ ಭಗವಂತನೇ ಸ್ವತಃ ಅವತಾರ ಎತ್ತಿ ಬರ್ಲಿಕ್ಕಿದ್ದಾನೆ ಅನ್ನುವಂತಹ ಮಾತನ್ನ ಬ್ರಹ್ಮದೇವರೇ ತಿಳಿಸಿದ್ದಾರೆ. ಈಗ ಅದನ್ನು ನೆನೆಸಿಕೊಳ್ತಾ ಇದ್ದಾಳೆ ದೇವಹೂತಿ. ಅದೇ ರೀತಿ ಆ ಒಂದು ಕಪಿಲ ಮುನಿಗಳ ಆವಿರ್ಭಾವ ಆಗಿದೆ. ಈಗ ಕಪಿಲ ಮುನಿಗಳಲ್ಲಿ ದೇವಹೂತಿ ಕೆಲವೊಂದು ಪ್ರಶ್ನೆಗಳನ್ನ ಕೇಳುವಂತದ್ದು. ಇದು ಈ ಸ್ಕಂದದ ಕೊನೆಯವರೆಗೆ ಸಂಭಾಷಣೆಯು ಮುಂದುವರಿತಾ ಹೋಗ್ತದೆ. ದೇವಹೂತಿಯು ಕೇಳುವಂತಹ ಮೊದಲನೆಯ ಪ್ರಶ್ನೆ ಈಗ 10 ಮತ್ತೆ 11ನೇ ಶ್ಲೋಕದಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ. ಆಮೇಲೆ 2, 3 ಮತ್ತೆ 4ನೆಯ ಪ್ರಶ್ನೆಯನ್ನ 28 ಮತ್ತೆ 30ನೆಯ ಶ್ಲೋಕದಲ್ಲಿ ನಾವು ಕಾಣ್ತೇವೆ ಈ ಅಧ್ಯಾಯದಲ್ಲಿ. ಮತ್ತೆ ಆ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ 28 ಅಧ್ಯಾಯಗಳು ಕಳೆದು ಹೋಗ್ತವೆ. 29ನೇ ಅಧ್ಯಾಯದಲ್ಲಿ ಮತ್ತೆ ಉಳಿದಂತಹ ಪ್ರಶ್ನೆಗಳನ್ನ ದೇವಹೂತಿ ಮತ್ತೆ ಕಪಿಲನಲ್ಲಿ ಕೇಳುವಂಥದ್ದು. ಈ ರೀತಿ ಪ್ರಶ್ನೋತ್ತರಗಳು ನಡೀತಾ ಹೋಗ್ತದೆ. ದೇವಹೂತಿಯು ಹೇಳಿದಂತಹ ಪ್ರಶ್ನೆ ಯಾವುದು ಅನ್ನೋದನ್ನ ನಾವು ಈಗ ಮೊದಲು ನೋಡೋಣ. ದೇವಹೂತಿರುವಾಚ
ನಿರ್ವಿಣ್ಣ ನಿತರಾಂ ಭೂಮಾನ್ ಅಸದಿಂದ್ರಿಯ ದರ್ಶನಾತ್ ಏನ ಸಂಭಾವ್ಯಮಾನೇನ ಪ್ರಪನ್ನ ಅಂಧಂ ತಮ ಪ್ರಭೋ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ದೇವಹೂತಿಯು ನುಡಿದಳು, ನನ್ನ ಐಹಿಕ ಇಂದ್ರಿಯಗಳುಂಟಾದ ಕ್ಷೋಭೆಯಿಂದ ನಾನು ತುಂಬಾ ನಿರ್ವಿಣ್ಣಳಾಗಿದ್ದೇನೆ. ನನ್ನ ಪ್ರಭುವೇ, ಈ ಇಂದ್ರಿಯ ಕ್ಷೋಭೆಯ ಕಾರಣದಿಂದಾಗಿ ನಾನು ತಮಸ್ಸಿನ ಪಾತಾಳಕ್ಕೆ ಬಿದ್ದಿದ್ದೇನೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಭಗವಂತನಲ್ಲಿ ಪ್ರಶ್ನೆಯನ್ನ ಕೇಳುವಾಗ ಭಕ್ತರು ಸಾಮಾನ್ಯ ಜನರ ಒಂದು ಸ್ಥಾನವನ್ನ ತೆಗೆದುಕೊಳ್ತಾರೆ. ಹೇಗೆ ಅರ್ಜುನನು ಕೂಡ ಬಹಳಷ್ಟು ಗೊಂದಲಮಯ ಸ್ಥಿತಿಯಲ್ಲಿದ್ದಾಗ ಶ್ರೀಕೃಷ್ಣನಲ್ಲಿ ಪ್ರಶ್ನೆಯನ್ನ ಕೇಳಿರುವಂತದ್ದು. ಹಾಗೆ ಇಲ್ಲಿ ಕೂಡ ದೇವಹೂತಿ ತನ್ನ ಒಂದು ಪರಿಸ್ಥಿತಿಯನ್ನ ವಿವರಿಸ್ತಾ ಇದ್ದಾಳೆ. ಹೇಗೆ ಒಬ್ಬ ಸಾಮಾನ್ಯವಾದಂತಹ ವ್ಯಕ್ತಿ ಈ ಪ್ರಪಂಚದಲ್ಲಿ ಕ್ಷೋಭೆಗೆ ಒಳಗಾಗಿರ್ತಾನೋ ಆ ರೀತಿ ಆ ಒಂದು ಅಸದಿಂದ್ರಿಯ, ಯಾವ ಇಂದ್ರಿಯಗಳು ಭಗವಂತನ ಸೇವೆಯನ್ನ ಮಾಡ್ತವೋ ಅದನ್ನ ಸದ್ ಇಂದ್ರಿಯ ಅಂತ ಹೇಳ್ತಾರೆ. ಯಾವುದು ಭಗವಂತನ ಸೇವೆಯಲ್ಲಿ ತೊಡಗಿರುವುದಿಲ್ವೋ ಅದನ್ನ ಅಸದ್ ಇಂದ್ರಿಯ ಅಂತ ಹೇಳಿ ಇಲ್ಲಿ ಕರೆಯಲಾಗಿದೆ. ಈ ಅಸದ್ ಇಂದ್ರಿಯ ತರ್ಷಣಾತ್, ತಾತ್ಕಾಲಿಕವಾಗಿ ಅಭಿವ್ಯಕ್ತವಾದಂತಹ ಐಹಿಕ ದೇಹದ ಇಂದ್ರಿಯಗಳಿಂದ ಕ್ಷೋಭೆಗೊಂಡಿದ್ದೇನೆ ಅಂತ ಹೇಳಿ ಇಲ್ಲಿ ದೇವಹೂತಿಯು ಕಪಿಲ ಮುನಿಗಳಲ್ಲಿ ಹೇಳ್ತಾ ಇರುವಂತದ್ದು. ಅದರಿಂದ ನನಗೆ ಮಾರ್ಗದರ್ಶನವನ್ನ ಮಾಡು ಅಂತ ಹೇಳಿ ಕೇಳ್ತಾ ಇದ್ದಾಳೆ. ತಸ್ಯ ತ್ವಂ ತಮಸೋಂದಸ್ಯ ದುಷ್ಪಾರಸ್ಯಾದ್ಯ ಪಾರಗಂ ಸಚ್ಚಕ್ಷುರ್ಜನ್ಮನಾಮಂತೆ ಲಬ್ಧಂ ಮೇ ತ್ವದನುಗ್ರಹಾತ್. ಶೋಭಯನ್ ಮಾತಾಜಿ. ಹರೇ ಕೃಷ್ಣ. ಈ ಅಜ್ಞಾನದ ಪ್ರದೇಶದಿಂದ ಹೊರಹೋಗಲು ಭಗವಂತನಾದ ನೀನು ನನ್ನ ಏಕೈಕ ಸಾಧನವಾಗಿರುವೆ. ಏಕೆಂದರೆ ನೀನು ನನ್ನ ದಿವ್ಯ ಚಕ್ಷುಸ್ಸಾಗಿರುವೆ. ಅದನ್ನು ನಿನ್ನ ಕರುಣೆಯಿಂದ ಜನ್ಮ ಜನ್ಮಾಂತರಗಳ ಬಳಿಕ ಪಡೆದಿದ್ದೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ದಿವ್ಯ ಚಕ್ಷು ಅಂತ ಹೇಳಿದ್ರೆ ಭಗವಂತನನ್ನ ಕಾಣುವಂತಹ ಕಣ್ಣು, ಭಗವಂತನನ್ನು ತಿಳಿದುಕೊಳ್ಳುವಂತಹ ಕಣ್ಣು. ನಾವು ಗುರುಗಳ ಒಂದು ಇದರಲ್ಲಿ ಗುರು ಪೂಜೆಯಲ್ಲಿ ಕೂಡ ಹೇಳ್ತೇವೆ, ಚಕ್ಷುದಾನ್ ದಿಲೋ ಜೈ ಜನ್ಮೆ ಜನ್ಮೆ ಪ್ರಭು ಸೇ. ಜನ್ಮ ಜನ್ಮಾಂತರಗಳಿಂದ ಗುರುಗಳು ನಮ್ಮನ್ನ ಉದ್ಧಾರ ಮಾಡ್ತಾ ಬಂದಿದ್ದಾರೆ. ಆ ಗುರುಗಳು ನಮಗೆ ದಿವ್ಯವಾದಂತಹ ಚಕ್ಷು, ಕಣ್ಣನ್ನ ಕೊಡ್ತಾರೆ. ಅದರ ಮುಖಾಂತರ ನಾವು ಭಗವಂತನನ್ನ ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಈ ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾರೆ, ಗುರುಗಳ ಒಂದು ಅನುಗ್ರಹದಿಂದ ಯಾವಾಗ ಶಿಷ್ಯನು ಸೌಭಾಗ್ಯವಂತನಾಗಿರ್ತಾನೋ ಆಗ ಗುರುಗಳ ಅನುಗ್ರಹದಿಂದ ಆತನು ಅಜ್ಞಾನದ ಕತ್ತಲೆಯಿಂದ ವಿಮೋಚನೆಯನ್ನು ಪಡೀಲಿಕ್ಕೆ ಸಾಧ್ಯವಾಗ್ತದೆ. ಗುರುಗಳು ಜ್ಞಾನ ದೀವಿಗೆಯ ಬೆಳಕಿನ ಸಹಾಯದಿಂದ ತಮಸ್ಸಿನ ಕೆಸರಿನಿಂದ ಶಿಷ್ಯನನ್ನ ಮೇಲೊತ್ತುತ್ತಾನೆ ಅಂತ ಹೇಳಿ ಗುರುಗಳ ಪೂಜೆಯಲ್ಲಿ ನಾವು ಹಾಡ್ತೇವೆ. ಈ ರೀತಿ ಪಾರಗಂ, ಈ ಒಂದು ಆಚೆಯ ದಡಕ್ಕೆ ಸೇರಿಸುವಂತದ್ದು, ಈ ಭವಸಾಗರದ ಇನ್ನೊಂದು ದಡಕ್ಕೆ ಸೇರಿಸುವಂತಹ ಕಾರ್ಯವನ್ನ ಗುರುಗಳು ಮಾಡ್ತಾರೆ. 9ನೆಯ ಶ್ಲೋಕ. ಯಾ ಆದ್ಯೋ ಭಗವಾನ್ ಪುಂಸಾಮೀಶ್ವರೋ ವೈಭವಾನ್ ಕಿಲ ಲೋಕಸ್ಯ ತಮಸಾಂಧಸ್ಯ ಚಕ್ಷು ಸೂರ್ಯ ಇವೋದಿತ. ಉಮಾಕುಲಕರ್ಣಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದ ಜೈ. ಇನ್ನು ಸಕಲ ಜೀವಿಗಳಿಗೆ ಮೂಲನು ಸರ್ವೋನ್ನತ ಪ್ರಭುವೂ ಆದ ದೇವೋತ್ತಮ ಪರಮ ಪುರುಷನಾಗಿರುವೆ. ವಿಶ್ವದ ಅಜ್ಞಾನದ ಕತ್ತಲೆಯನ್ನು ಚದುರಿಸಲಿಕ್ಕಾಗಿ ಸೂರ್ಯನ ಕಿರಣಗಳನ್ನು ಪಸರಿಸಲು ನೀನು ಉದಯಿಸಿರುವೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಒಂದು ಅವತಾರ ಅಂತ ಹೇಳಿದ್ರೆ, ಭಗವಂತನ ಅವತಾರ ಅಂತ ಹೇಳಿದ್ರೆ ಅದನ್ನ ಶಾಸ್ತ್ರದಲ್ಲಿ ತಿಳಿಸಿರಬೇಕು. ಹಾಗೆ ಇದು ಕಪಿಲ ಮುನಿಗಳ ಅವತಾರ ಅನ್ನೋದಕ್ಕೆ ಸಾಕ್ಷಿ ಶ್ರೀಮದ್ ಭಾಗವತದಲ್ಲಿ ಇಲ್ಲಿ ಒಂದು ಅಧಿಕೃತವಾಗಿ ಆ ಕಪಿಲ ಮುನಿಗಳ ಅವತಾರವನ್ನ ತಿಳಿಸಿದ್ದಾರೆ. ಹಾಗೆ ಭಗವಂತ ಸಕಲ ಜೀವಿಗಳ ಆದಿಯಾಗಿದ್ದಾನೆ. ಹಾಗಾಗಿ ಅವನ್ನ ಆದ್ಯೋ ಭಗವಾನ್ ಅಂತ ಹೇಳಿ ಇಲ್ಲಿ ಕರೀತಾ ಇದ್ದಾರೆ. ಈಗ ದೇವಹೂತಿ ಇಷ್ಟನ್ನ ಹೇಳಿದ ಮೇಲೆ ತನ್ನ ಮೊದಲನೆಯ ಪ್ರಶ್ನೆಯನ್ನ ಭಗವಂತನ ಮುಂದೆ ಇಡ್ತಾ ಇದ್ದಾಳೆ. 10ನೆಯ ಶ್ಲೋಕದಲ್ಲಿ ಅಥಮೇ ದೇವ ಸಮ್ಮೋಹಂ ಅಪಾಕೃಷ್ಟುಂ ತ್ವಮರ್ಹಸಿ ಯಃ ಅವಗ್ರಹ ಅಹಂ
ಮಮ ಇತಿ ಏಸ್ತಸ್ಮಿನ್ ಯೋಜಿತತ್ವಯಾ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ನನ್ನ ಪ್ರಭುವೆ, ನನ್ನ ಮಹಾಮೋಹವನ್ನು ಹೋಗಲಾಡಿಸಲು ದಯವಿಟ್ಟು ಅನುಗ್ರಹಿಸು. ನನ್ನ ಹುಸಿಯ ಅಹಂಕಾರದ ಭಾವನೆಯಿಂದಾಗಿ ನಿನ್ನ ಮಾಯೆಗೆ ಸಿಲುಕಿದ್ದೇನೆ ಮತ್ತು ನನ್ನನ್ನು ದೇಹ ಹಾಗೂ ತತ್ಪರಿಣಾಮವಾದ ಸಂಬಂಧಗಳೊಂದಿಗೆ ಗುರುತಿಸಿಕೊಂಡಿದ್ದೇನೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಲ್ಲಿ ಮೊದಲನೆಯ ಪ್ರಶ್ನೆ ಅಂತ ಹೇಳಿದ್ರೆ ಪ್ರಕೃತಿ ಮತ್ತೆ ಪುರುಷನ ಕುರಿತಾದಂತಹ ಪ್ರಶ್ನೆ. ಜೀವಿಯನ್ನ ಆತನು ಭೌತಿಕವಾಗಿ ಅನುಭೋಗಿಸ್ಲಿಕ್ಕೆ ಪ್ರಯತ್ನ ಪಟ್ಟಾಗ ಈ ಒಂದು ಭೌತಿಕ ಪ್ರಪಂಚವನ್ನ ಅವನನ್ನ ಪುರುಷ ಅಂತ ಹೇಳಿ ಕರೀತಾರೆ. ಪ್ರಕೃತಿ ಯಾವುದು ಅವನಿಗೆ ಅನುಭೋಗದಲ್ಲಿ ಸಹಾಯವನ್ನ ಮಾಡ್ತದೆ ಅದು ಪ್ರಕೃತಿ ಆಗ್ತದೆ. ಅಂದ್ರೆ ಈ ಒಂದು ಭೌತ ಪ್ರಕೃತಿ ಅದನ್ನ ಪುರುಷ ಅಂದ್ರೆ ಆ ಜೀವಾತ್ಮನು ಅನುಭೋಗಿಸ್ಲಿಕ್ಕೆ ಪ್ರಯತ್ನವನ್ನ ಪಡುವಂತಹದ್ದು. ಅವುಗಳ ಕುರಿತಾಗಿ ತಿಳಿಸಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗೆ ಪುರುಷ ಅಂತ ಹೇಳಿದ್ರೆ ಭಗವಂತ, ನಿಜವಾದಂತಹ ಪುರುಷ ಅಂತ ಹೇಳಿದ್ರೆ ಭಗವಂತ, ಎಲ್ಲವನ್ನು ಅನುಭೋಗಿಸುವವನು ಭಗವಂತ. ಜೀವಾತ್ಮನು ಅನುಭೋಗಿಸ್ಲಿಕ್ಕೆ ಪ್ರಯತ್ನ ಏನು ಪಡ್ತಾನೆ ಅದು ಕೇವಲ ಒಂದು ಹುಸಿಯಾದಂತಹ ಪ್ರಯತ್ನ ಮಾತ್ರ. ಯಾಕಂದ್ರೆ ಅವನ ಪ್ರಯತ್ನ ಅದು ಸಫಲವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಕೂಡ ಈ ಪ್ರಪಂಚದಲ್ಲಿ ಶಾಶ್ವತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅವನ ಇಂದ್ರಿಯಗಳ ಮುಖಾಂತರವಾಗಿ ಅವನು ಏನು ಅನುಭೋಗಿಸ್ತಾನೋ ಅದು ಅಶಾಶ್ವತವಾದದ್ದು ಮತ್ತು ದುಃಖಕ್ಕೆ ಕಾರಣವಾಗಿರುವಂತಹದ್ದು. ಏಹಿ ಸಂಸ್ಪರ್ಶಜ ಭೋಗ ದುಃಖಯೋನಯೇವತೆ ಆದ್ಯಂತವಂತ ಕೌಂತೆಯ ಅತೇಶು ರಮತೆ ಬುಧಃ. ಯಾರು ಬುದ್ಧಿವಂತರಿರ್ತಾರೋ ಅವರು ಆ ಇಂದ್ರಿಯ ಭೋಗದಲ್ಲಿ ತೊಡಗುವುದಿಲ್ಲ. ಹಾಗೆ ಇಲ್ಲಿ ಜೀವಿಯನ್ನು ಕೂಡ ಪ್ರಕೃತಿ ಅಂತ ಹೇಳಿ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಜೀವಿಯು ತನ್ನ ನಿಜವಾದಂತಹ ಸ್ಥಿತಿಯಲ್ಲಿ ಜೀವಿಯರ ಸ್ವರೂಪವಾಯ ಕೃಷ್ಣರ ನಿತ್ಯ ದಾಸ. ಹಾಗಾಗಿ ಕೃಷ್ಣನ ದಾಸನಾಗಿ ಕೃಷ್ಣನ ಭಕ್ತಿ ಸೇವೆಯನ್ನ ಯಾರು ಮಾಡ್ತಾರೋ ಆಗ ಆ ವ್ಯಕ್ತಿಯನ್ನ ಅಥವಾ ಜೀವಾತ್ಮನನ್ನ ಪ್ರಕೃತಿ ಅಂತ ಹೇಳಿ ಕರೀತಾರೆ. ಅಂದ್ರೆ ಯಾವುದು ಭಗವಂತನ ಅನುಭೋಗದಲ್ಲಿ ಸಹಾಯವನ್ನ ಮಾಡುತ್ತಾನೋ ಅವನನ್ನ ಪ್ರಕೃತಿ ಅಂತ ಹೇಳಿ ಇಲ್ಲಿ ಕರಿಬಹುದು. ಹಾಗೆ ಜೀವಿಯು ಭೌತಿಕ ಅನುಭೋಗವನ್ನ ಮಾಡಲಿಕ್ಕೆ ಪ್ರಯತ್ನ ಪಟ್ಟಾಗ ಅವನು ಪುರುಷನಾಗ್ಲಿಕ್ಕೆ ಅಥವಾ ಪುರುಷನ ಒಂದು ಸ್ಥಾನವನ್ನ ಪಡೆದುಕೊಳ್ಳಲಿಕ್ಕೆ ಪ್ರಯತ್ನವನ್ನ ಪಡ್ತಾನೆ. ಅದರಲ್ಲಿ ಅವನು ವಿಫಲನಾಗ್ತಾನೆ ಮತ್ತೆ ದುಃಖವನ್ನ ಅನುಭವಿಸ್ತಾನೆ. ಆತನು ಭೌತಿಕ ಪ್ರಕೃತಿಯ ಮೇಲೆ ತನ್ನ ಒಂದು ಅಧಿಕಾರವನ್ನ ಚಲಾಯಿಸಲಿಕ್ಕೆ ಪ್ರಯತ್ನಿಸ್ತಾನೆ. ಅದೇ ಜೀವಿಯು ತನ್ನ ನಿಜ ಸ್ವರೂಪವನ್ನು ಅರ್ಥ ಮಾಡಿಕೊಂಡಾಗ ಭಗವಂತನ ಸೇವೆಯಲ್ಲಿ ತೊಡಗಿದಾಗ, ಆ ಪರಮ ಪುರುಷನ ಒಂದು ಸೇವೆಯಲ್ಲಿ ತೊಡಗಿದಾಗ ಆತನನ್ನ ಪ್ರಕೃತಿ ಅಂತ ಹೇಳಿ ಇಲ್ಲಿ ತಿಳಿಸಲಾಗಿದೆ. ಈ ರೀತಿ ಪ್ರಕೃತಿ ಮತ್ತೆ ಪುರುಷ ಇವರ ಸಂಬಂಧದ ಕುರಿತಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಪ್ರಕೃತಿ ಮತ್ತೆ ಪುರುಷರ ಸಂಬಂಧವನ್ನ ಸಂಸಾರ ಅಂತ ಹೇಳಿ ಕರೆಯುವಂತಹದ್ದು. ಇಲ್ಲಿ ದೇವಹೂತಿಯು ತನ್ನ ಒಂದು ಸ್ಥಿತಿಯನ್ನ ಕಪಿಲನಿಗೆ ವಿವರಿಸ್ತಾ ಇದ್ದಾಳೆ. ಈ ಇಂದ್ರಿಯ ತುಷ್ಟಿಯಲ್ಲಿ ನಾನು ಮಗ್ನಳಾಗಿದ್ದೇನೆ, ನನ್ನನ್ನು ದಯವಿಟ್ಟು ಈ ಇಂದ್ರಿಯ ತುಷ್ಟಿಯ ತೊಡಕಿನಿಂದ ಕಾಪಾಡು ಅಥವಾ ತನ್ನನ್ನು ಬಿಡುಗಡೆಗೊಳಿಸು ಅಂತ ಹೇಳಿ ಕಪಿಲ ಮುನಿಗಳಲ್ಲಿ ಕೇಳ್ತಾ ಇರುವಂತಹದ್ದು. 11ನೇ ಶ್ಲೋಕ. ತಂ ತ್ವಾ ಗತಾಹಂ ಶರಣಂ ಶರಣ್ಯಂ ಸ್ವಭೃತ್ಯ ಸಂಸಾರ ತರೋ ಕುಠಾರಂ ಜಿಜ್ಞಾಸಯಾಹಂ ಪ್ರಕೃತೆ ಪೂರುಷಸ್ಯ ನಮಾಮಿ ಸದ್ಧರ್ಮಿ ವಿದಾಂ ವರಿಷ್ಠಂ. ಶೋಭಯನ್ನುತಿ. ದೇವಹೂತಿ ಮುಂದುವರಿಸಿದಳು, ನಾನು ನಿನ್ನ ಪಾದಕಮಲಗಳನ್ನು ಆಶ್ರಯಿಸಿದ್ದೇನೆ, ಏಕೆಂದರೆ ಆಶ್ರಯ ಪಡೆಯಲು ತಕ್ಕ ವ್ಯಕ್ತಿ ನೀನೊಬ್ಬನೇ ಆಗಿದ್ದೀಯೆ. ನೀನು ಐಹಿಕ ಅಸ್ತಿತ್ವದ ತರುವನ್ನು ಕತ್ತರಿಸಬಲ್ಲ ಕುಟಾರವಾಗಿರುವೆ. ಆದ್ದರಿಂದ ನಾನು ಎಲ್ಲಾ ಅಲೌಕಿಕವಾದಿಗಳಲ್ಲಿ ಅತಿ ಶ್ರೇಷ್ಠನಾದ ನಿನಗೆ ಪ್ರಣಾಮಗಳನ್ನು ಸಲ್ಲಿಸುವೆನು. ನಾನು ನಿನ್ನಿಂದ ಪುರುಷ ಮತ್ತು ಸ್ತ್ರೀಯರ ಹಾಗೂ ಚೈತನ್ಯ ಮತ್ತು ಜಡಗಳ ನಡುವಿನ ಸಂಬಂಧವನ್ನು ತಿಳಿಯಲಿಚ್ಛಿಸುವೆನು. ಕುಠಾರ ಅಂತ ಹೇಳಿದ್ರೆ ಕೊಡಲಿ. ಈ ಐಹಿಕ ಬಂಧನ ಏನಿದೆ ಅದನ್ನ ತುಂಡರಿಸಲಿಕ್ಕೆ ದೇವಹೂತಿ ಕುಠಾರವನ್ನ ತಿಳಿಸ್ತಾ ಇದ್ದಾಳೆ. ಕುಠಾರದಿಂದ ಯಾವ ಒಂದು ಕುಠಾರವು ಐಹಿಕ ಅಸ್ತಿತ್ವವನ್ನ ಐಹಿಕ ಅಸ್ತಿತ್ವ ಅನ್ನುವಂಥದ್ದನ್ನ ನಾಶ ಮಾಡ್ತದೆ, ತುಂಡರಿಸ್ತದೆ, ಆ ಒಂದು ಕುಠಾರ ಇಲ್ಲಿ ಕಪಿಲ ಮುನಿಗಳಾಗಿದ್ದಾರೆ. ಪ್ರಕೃತಿ ಮತ್ತೆ ಪುರುಷರ ಹಾಗೂ ಚೈತನ್ಯ ಮತ್ತು ಜಡಗಳ ಸಂಬಂಧ ಏನು ಅನ್ನೋದನ್ನ ಇಲ್ಲಿ ದೇವಹೂತಿ ಕೇಳ್ತಾ ಇರುವಂತದ್ದು. ದೇವಹೂತಿ ಕೇಳಿದಂತಹ ಪ್ರಶ್ನೆಗೆ ಭಗವಂತನು ಮುಂದಿನ ಶ್ಲೋಕಗಳಲ್ಲಿ ಉತ್ತರವನ್ನ ಕೊಡ್ತಾ ಇದ್ದಾನೆ. ಅದನ್ನ ಮೈತ್ರೇಯರು ನಮಗೆ ತಿಳಿಸ್ತಾ ಇದ್ದಾರೆ. ಮೈತ್ರೇಯ ಉವಾಚ.
ಇತಿ ಸ್ವಮಾತುರ್ ನಿರವದ್ಯಂ ಈಪ್ಸಿತಂ ನಿಶಮ್ಯ ಪುಂಸಾಮಪವರ್ಗವರ್ಧನಂ ಧಿಯಾಭಿನಂದ್ಯಾತ್ಮವತಾಂ ಸತಾಂ ಗತಿ ಬಭಾಷ ಈಷತ್ಸಿ ಸ್ಮಿತ ಶೋಭಿತಾನನ. ಉಮಾ ಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದ ಜೈ. ಮೈತ್ರೇಯನು ನುಡಿದನು, ಅಲೌಕಿಕ ಸಾಕ್ಷಾತ್ಕಾರದ ಬಗ್ಗೆ ನನ್ನ ತಾಯಿಯ ನಿಷ್ಕಲ್ಮಶವಾದ ಬಯಕೆಯನ್ನು ಕೇಳಿ ಭಗವಂತನು ಅವಳ ಪ್ರಶ್ನೆಗಳಿಗಾಗಿ ಅಭಿನಂದಿಸಿದನು. ಹೀಗೆ ಹಸನ್ಮುಖನಾಗಿ ಅವನು ಆತ್ಮ ಸಾಕ್ಷಾತ್ಕಾರದಲ್ಲಿ ಶ್ರದ್ಧೆಯುಳ್ಳ ಅಲೌಕಿಕವಾದಿಗಳ ಮಾರ್ಗವನ್ನು ವಿವರಿಸಿದನು. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ ಭಗವಂತನು ಬಹಳ ಸಂತೋಷಗೊಂಡಿದ್ದಾನೆ ದೇವಹೂತಿಯ ಒಂದು ಪ್ರಶ್ನೆಯನ್ನ ಕೇಳಿಸಿಕೊಂಡ ಮೇಲೆ. ಉತ್ತಮವಾದಂತಹ ಪ್ರಶ್ನೆಯನ್ನ ಕೇಳಿದಾಗ ಅದಕ್ಕೆ ಉತ್ತರಿಸಲಿಕ್ಕೂ ಕೂಡ ತುಂಬಾ ಆನಂದವಾಗ್ತದೆ. ಹಾಗೆ ಕಪಿಲ ಮುನಿಗಳಿಗೂ ಕೂಡ ಬಹಳ ಸಂತೋಷವಾಯಿತು. ಒಳ್ಳೆಯ ಪ್ರಶ್ನೆಯನ್ನ ಕೇಳಿದ್ದಾರೆ, ಅದಕ್ಕೆ ಉತ್ತರವನ್ನ ಕೊಟ್ರೆ ಬಹಳಷ್ಟು ಜನರಿಗೆ ಅದರ ಪ್ರಯೋಜನವು ದೊರಕ್ತದೆ. ಯಾರು ಈ ಅಲೌಕಿಕವಾದಿಗಳು ಅಂತ ಇದ್ದಾರೆ ಅವರ ಜೀವನದ ಕುರಿತಾಗಿ ಇಲ್ಲಿ ಕಪಿಲ ಮುನಿಗಳು ತಿಳಿಸ್ತಾ ಇದ್ದಾರೆ. ಭಾವಾರ್ಥದಲ್ಲಿ ಅಪವರ್ಗ ವರ್ಧನಂ ಅಂತ ಹೇಳುವಂತಹ ಪದವನ್ನ ಬಳಸಿದ್ದಾರೆ. ಪವರ್ಗ ಅಂತ ಹೇಳಿದ್ರೆ ಪಾಪ ಬಾಭಾಮ, ಈ 5 ಈ ಭೌತಿಕ ಪ್ರಪಂಚದ ಕಷ್ಟಗಳು. ಈ ಅಂದ್ರೆ ಪರಿಶ್ರಮದಿಂದ ವ್ಯಕ್ತಿಯು ಕೆಲಸವನ್ನ ಮಾಡ್ತಾನೆ. ಪೆನ ಅಂತ ಹೇಳಿದ್ರೆ ಆ ರೀತಿ ಕಷ್ಟಪಟ್ಟು ಕೆಲಸ ಮಾಡುವಾಗ ಬಾಯಿಯಿಂದ ನೊರೆ ಬರ್ತದೆ. ಬಂಧನ, ಆ ಒಂದು ತಾನು ಏನು ಸಂಪಾದನೆಯನ್ನ ಮಾಡ್ತಾನೆ, ಕಷ್ಟಪಡ್ತಾನೆ, ಅದರ ಒಂದು ಫಲಕ್ಕಾಗಿ ಆತನು ಬಂಧನಕ್ಕೆ ಒಳಗಾಗ್ತಾನೆ. ಆ ಫಲದ ಜೊತೆಗೆ ಅವನಿಗಿರುವಂತಹ ಮೋಹದಿಂದಾಗಿ ಅವನು ಬಂಧನಕ್ಕೆ ಒಳಗಾಗ್ತಾನೆ. ಅಂದ್ರೆ ಭಯ, ಆತನು ಭಯವನ್ನ ಅನುಭವಿಸ್ತಾನೆ. ತಾನು ಏನು ಪಡೆದಿದ್ದೇನೋ ಅದನ್ನ ಕಳೆದುಕೊಳ್ಳುವಂತಹ ಭಯ ಅವನನ್ನ ಆವರಿಸ್ತದೆ. ಕೊನೆಯದಾಗಿ ಮೃತ್ಯು. ಈ 5 ಸಮಸ್ಯೆಗಳು ಪಾಪ ಭಾವಮ ಅದನ್ನ ಪವರ್ಗ ಅಂತ ಹೇಳ್ತಾರೆ. ಇದು ಎಲ್ಲಿ ಇಲ್ಲವೋ ಅದನ್ನ ಅಪವರ್ಗ ಅಂತ ಹೇಳ್ತಾರೆ. ಹಾಗಾಗಿ ಅಪವರ್ಗ ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಪ್ರಪಂಚ, ಪವರ್ಗ ಅಂತ ಹೇಳಿದ್ರೆ ಭೌತಿಕವಾದಂತಹ ಪ್ರಪಂಚವಾಗಿದೆ. ಈಗ ಭಗವಂತನು ನುಡಿಯುವಂತಹ ಮಾತು, ಕಪಿಲ ಮುನಿಗಳ ಮಾತುಗಳನ್ನ ಇಲ್ಲಿ ನಾವು ಕೇಳಿಸಿಕೊಳ್ತಾ ಇದ್ದೇವೆ. ಇದು ಬೀಜ ಶ್ಲೋಕ, ಈ 13ನೆಯ ಶ್ಲೋಕ. ಇಲ್ಲಿಂದಲೇ ಎಲ್ಲವೂ ಪ್ರಾರಂಭ ಆಗುವಂತಹದ್ದು. ಮುಂದಕ್ಕೆ ಏನೆಲ್ಲ ಮಾತನಾಡ್ಲಿಕ್ಕಿದೆ, ಏನೆಲ್ಲ ವಿಚಾರಗಳನ್ನ ತಿಳಿಸ್ಲಿಕ್ಕಿದೆ, ಅದೆಲ್ಲದಕ್ಕೂ ಈ 13ನೇ ಶ್ಲೋಕ ಮುಖ್ಯವಾಗಿದೆ, ಮೂಲ ಶ್ಲೋಕವಾಗಿದೆ. ಆಧ್ಯಾತ್ಮಿಕ ಯೋಗದ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೀ ಭಗವಾನ್ ವಾಚ ಯೋಗ ಆಧ್ಯಾತ್ಮಿಕ ಪುಂಸಾಂ ಮತೋ ನಿಶ್ರೇಯಸಾಯ ಮೇ ಅತ್ಯಂತೋಪರತಿ ಯತ್ರ ದುಃಖಸ್ಯ ಚ ಸುಖಸ್ಯ ಚ. ಸಂಧ್ಯಾ ಈಶ್ವರ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ. ದೇವೋತ್ತಮ ಪರಮಪುರುಷನು ಉತ್ತರವಿತ್ತನು, ಜೀವಿಗಳ ಅಂತಿಮ ಲಾಭಕ್ಕಾಗಿ ಉದ್ದಿಷ್ಟವಾದ ಈ ಐಹಿಕ ಜಗತ್ತಿನ ಸುಖ ದುಃಖಗಳಿಂದ ವಿರಕ್ತಿಗೆ ಕಾರಣವಾಗುವ ಭಗವಂತ ಮತ್ತು ಪ್ರತ್ಯಗಾತ್ಮರಿಗೆ ಸಂಬಂಧಿಸಿದ ಯೋಗ ಪದ್ಧತಿಯು ಅತ್ಯುನ್ನತವಾದದ್ದಾಗಿದೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಭೌತಿಕ ಪ್ರಕೃತಿಯನ್ನ ಒಂದು ಸೆರೆಮನೆಗೆ ಹೋಲಿಸಿದ್ರೆ ಕಪಿಲ ಮುನಿಗಳು ನಮಗೆ ಕೊಡ್ತಾ ಇರುವಂತಹ ಈ ಒಂದು ಜ್ಞಾನ ಆ ಸೆರೆಮನೆಯನ್ನ ಬಿಡಿಸುವಂತಹ ಕೀಲಿಕೈ ಇದ್ದ ಹಾಗೆ. ಈ ಒಂದು ಕೀಲಿಕೈಯನ್ನ ತೆಗೆದುಕೊಂಡು ನಾವು ಈ ಸೆರೆಮನೆಯ ಬಾಗಿಲನ್ನ ಬಿಡಿಸ್ಲಿಕ್ಕೆ ಸಾಧ್ಯ ಇದೆ. ಹಾಗೆ ನಾವು ಆ ಒಂದು ಬಂಧನದಿಂದ ಬಿಡುಗಡೆಯನ್ನ ಪಡೆದುಕೊಳ್ಳಿಕ್ಕೆ ಸಾಧ್ಯ ಇದೆ. ಈ ಐಹಿಕ ಪ್ರಪಂಚದಲ್ಲಿ ಸುಖವಿರ್ಲಿ ದುಃಖ ಇರ್ಲಿ ಅದು ಬಂಧನಕ್ಕೆ ಕಾರಣ. ಹಾಗಾಗಿ ಇಲ್ಲಿ ಅನುವಾದದಲ್ಲಿ ತಿಳಿಸ್ತಾರೆ, ಸುಖ ದುಃಖಗಳಿಂದ ವಿರಕ್ತಿಗೆ ಕಾರಣವಾಗುವ, ಸುಖ ಇರ್ಲಿ ದುಃಖ ಇರ್ಲಿ ಎರಡೂ ಕೂಡ ಬಂಧನವನ್ನ ಉಂಟು ಮಾಡ್ತದೆ. ನಾವು ಭೌತಿಕ ಪ್ರಪಂಚದಲ್ಲಿ ಏನೇನೇ ಪಡಿಬೇಕು ಅಂತ ಇದ್ರೂ ಅದಕ್ಕೆ ಶ್ರಮವನ್ನ ಪಡಬೇಕಾಗ್ತದೆ. ಆ ಒಂದು ಯಾವುದೇ ಒಂದು ಒಳ್ಳೆಯ ವಸ್ತು ವಿಷಯ ಇದ್ರೂ ಕೂಡ ಅದರ ಜೊತೆಗೆ ಕಷ್ಟಗಳು ಕೂಡ ಜೊತೆಯಲ್ಲೇ ಬರ್ತದೆ. ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಬರೀತಾರೆ, ನಾವು ಹಾಲನ್ನು ಕುಡಿಯ ಬಯಸಿದರೆ ಹಸುವನ್ನು ಸಾಕಿ ಅದು ಹಾಲು ಕೊಡುವಲು ಸಮರ್ಥವಾಗುವಂತೆ ನೋಡಿಕೊಳ್ಳುವ ತೊಂದರೆಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಹಾಲು ಕುಡಿಯಲಿಕ್ಕೆ ತುಂಬಾ ಚೆನ್ನಾಗಿರುತ್ತದೆ, ಅದು ಆನಂದವನ್ನು ಉಂಟು ಮಾಡುತ್ತದೆ. ಆದರೆ ಹಾಲು ಕುಡಿಯುವುದಕ್ಕೋಸ್ಕರ
ಅಷ್ಟೊಂದು ತೊಂದರೆ ತೆಗೆದುಕೊಳ್ಳಲೇಬೇಕಾಗುತ್ತದೆ. ಇದು ಭೌತಿಕ ಪ್ರಪಂಚದ ಒಂದು ವಿವರಣೆಯನ್ನ ಇಲ್ಲಿ ಕೊಡ್ತಾ ಇರುವಂತಹದ್ದು. ನಾವು ಏನೆಲ್ಲ ಆ ಪ್ರಪಂಚದಲ್ಲಿ ಮಾಡಬೇಕು ಅಂತ ಹೇಳಿ ಪ್ರಯತ್ನವನ್ನ ಪಡ್ತೇವೋ ಆ ಒಂದು ಫಲದ ಜೊತೆಗೆ ಅದರಲ್ಲಿ ಪರಿಶ್ರಮವೂ ಕೂಡ ಇರ್ತದೆ. ಅದು ನಮಗೆ ಆ ಕೇವಲ ಸಂತೋಷವನ್ನ, ಕೇವಲ ಆನಂದವನ್ನ ಪಡೆಯಲಿಕ್ಕೆ ಸಾಧ್ಯವಾಗಿಸುವುದಿಲ್ಲ. ತಮಿಮಂ ತೇ ಪ್ರವಕ್ಷ್ಯಾಮಿ ಯಮವೋಚಂ ಪುರಾನಘೇ ಋಷೀಣಾಂ ಶ್ರೋತು ಕಾಮಾನಾಂ ಯೋಗಂ ಸರ್ವಾಂಗ ನೈಪುಣಂ. ಲೀಲಾವತಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ. ಅತ್ಯಂತ ಪುಣ್ಯಾತ್ಮಳಾದ ಜನನಿಯೇ, ನಾನು ಇಂದಿನ ಕಾಲದಲ್ಲಿ ಮಹರ್ಷಿಗಳಿಗೆ ವಿವರಿಸಿದ ಪುರಾತನ ಯೋಗ ಪದ್ಧತಿಯನ್ನು ನಿನಗೆ ಈಗ ವಿವರಿಸುವೆನು. ಅದು ಸೇವಾಯೋಗ್ಯವೂ ಮತ್ತು ಎಲ್ಲ ರೀತಿಯಲ್ಲೂ ವಾಸ್ತವವೂ ಆಗಿದೆ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ. ಹರೇ ಕೃಷ್ಣ. ಈಗಾಗಲೇ ಕಪಿಲ ಮುನಿಗಳು ಹಿಂದೆ ಯಾರಿಗೆ ವಿವರಿಸಿದ್ದಾರೆ, ಆ ಮಹರ್ಷಿಗಳಿಗೆ ಈ ಪುರಾತನ ಯೋಗ ಪದ್ಧತಿಯನ್ನ ವಿವರಿಸಿದ್ದಾರೆ. ಅದನ್ನೇ ದೇವಹೂತಿಯ ಮುಂದೆ ಮತ್ತೆ ಇದನ್ನ ವಿವರಿಸ್ತಾ ಇದ್ದಾರೆ. 15ನೆಯ ಶ್ಲೋಕ. ಚೇತ ಖಲ್ವಸ್ಯ ಬಂಧಾಯ ಮುಕ್ತಯೇ ಚಾತ್ಮನೋ ಮತಂ ಗುಣೇಶು ಸಕ್ತಂ ಬಂಧಾಯ ರತಂ ವಾ ಪುಂಸಿ ಮುಕ್ತಯೇ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಜೀವಿಯ ಪ್ರಜ್ಞೆಯು ಐಹಿಕ ತ್ರಿಗುಣಗಳಿಂದ ಆಕರ್ಷಿತವಾದ ಹಂತವನ್ನು ಬಂಧಾತ್ಮಕ ಜೀವನವೆಂದು ಕರೆಯಲಾಗಿದೆ. ಆದರೆ ಅದೇ ಪ್ರಜ್ಞೆಯು ದೇವೋತ್ತಮ ಪರಮಪುರುಷನಲ್ಲಿ ಆಸಕ್ತವಾದಾಗ ಆತನು ಮುಕ್ತಿ ಪ್ರಜ್ಞೆಯಲ್ಲಿ ನೆಲೆಸುತ್ತಾನೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಲ್ಲಿ ತ್ರಿಗುಣಗಳು, ಸತ್ವಗುಣ, ರಜೋಗುಣ, ತಮಗುಣ. ಗುಣ ಅನ್ನುವ ಪದಕ್ಕೆ ಹಗ್ಗ ಅನ್ನುವಂತಹ ಅರ್ಥವೂ ಇದೆ. ಅದು ನಮ್ಮನ್ನ ಬಂಧಿಸ್ಲಿಕ್ಕೆ ಉಪಯೋಗಿಸಲ್ಪಡ್ತದೆ. ಅದು ಸತ್ವಗುಣ ಇರಲಿ, ರಜೋಗುಣ ಇರಲಿ, ತಮಗುಣ ಇರಲಿ, ಎಲ್ಲವೂ ಕೂಡ ಬಂಧನಕ್ಕೆ ಕಾರಣವಾಗಿರುವಂತಹದ್ದು. ಭಗವದ್ಗೀತೆಯಲ್ಲಿ ನಾವು ನೋಡಿದ್ದೇವೆ. ಅದು ಚಿನ್ನದ ಬಂಧನ ಇರಬಹುದು, ಅಥವಾ ಬೆಳ್ಳಿಯದ್ದಾಗಿರ್ಬಹುದು, ಅಥವಾ ಕಬ್ಬಿಣದ್ದಾಗಿರ್ಬಹುದು. ಅದು ಬಂಧನ ಅಥವಾ ಸರಪಳಿ, ಅದು ಬಂಧನವೇ ಆಗಿರ್ತದೆ. ಅದು ನಾವು ಚಿನ್ನದ ಸರಪಳಿ ಆದ್ರೆ ಪರವಾಗಿಲ್ಲ ಅಂತ ಹೇಳುವ ಹಾಗಿಲ್ಲ. ಅದು ಕೂಡ ಬಂಧನವನ್ನೇ ಉಂಟು ಮಾಡ್ತದೆ. ಹಾಗೆ ಸತ್ವಗುಣವು ಕೂಡ ನಮ್ಮನ್ನ ಬಂಧಿಸ್ತದೆ. ಈ ಬಂಧನದಿಂದ ಹೇಗೆ ಬಿಡುಗಡೆಯನ್ನ ಪಡೆಯಬೇಕು ಅನ್ನೋದನ್ನ ಈಗ ಮುಂದಿನ ಶ್ಲೋಕಗಳಲ್ಲಿ ಕಪಿಲ ಮುನಿಗಳು ತಿಳಿಸ್ತಾ ಇದ್ದಾರೆ. ಅಹಂ ಮಮ ಅಭಿಮಾನ ಉತ್ಥೈ ಕಾಮಲೋಭಾದಿ ಧಿರ್ಮಲೈ ವೀತಂ ಯದಾ ಮನಃ ಶುದ್ಧಂ ದುಃಖಂ ಸುಖಂ ಸಮಂ. ಶೋಭಯನ್ ಮಾತಾಜಿ. ದೇಹವನ್ನು ನಾನು ಮತ್ತು ದೈಹಿಕ ಸ್ವತ್ತುಗಳನ್ನು ನನ್ನದು ಎಂದು ಭಾವಿಸುವುದು ಹುಸಿ ತದಾತ್ಮ್ಯ. ಅದರಿಂದ ಕಾಮ ಲೋಭಗಳ ಕಲ್ಮಶವು ಉತ್ಪನ್ನವಾಗುತ್ತದೆ. ಅಶುಚಿಯನ್ನು ಪೂರ್ಣವಾಗಿ ಶುಚಿಗೊಳಿಸಿಕೊಂಡಾಗ ವ್ಯಕ್ತಿಯ ಮನಸ್ಸು ಪವಿತ್ರವಾಗುತ್ತದೆ. ಶುಚಿರ್ಭೂತ ಸ್ಥಿತಿಯಲ್ಲಿ ಆತನು ಹುಸಿ ಐಹಿಕ ಸುಖ ದುಃಖಗಳ ಹಂತವನ್ನು ಮೀರಿ ನಿಲ್ಲುತ್ತಾನೆ. ಭೌತಿಕವಾದಂತಹ ಸಂಪತ್ತನ್ನು ನಾವು ಯಾವಾಗ ಪಡೆಯುತ್ತೇವೋ, ಅದು ನನ್ನದು ಅಂತ ಹೇಳಿ ನಾವು ಯಾವಾಗ ಭಾವಿಸ್ತೇವೋ, ಅಲ್ಲಿಂದಲೇ ಬಂಧನವು ನಮ್ಮನ್ನ ಆವರಿಸ್ತದೆ. ಆದ್ರೆ ಆ ಒಂದು ಅಶುಚಿ, ಆ ಒಂದು ಕಲ್ಮಶ, ಅದನ್ನು ನಾವು ಭಕ್ತಿ ಯೋಗದ ಮುಖಾಂತರವಾಗಿ ದೂರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಈಗ ಭಗವಂತನಲ್ಲಿ ನೆಲೆ ನಿಂತಹ ಆ ಮನಸ್ಸು, ಮುಕ್ತವಾದಂತಹ ಕೃಷ್ಣ ಪ್ರಜ್ಞೆಯನ್ನು ಹೊಂದಿದಂತಹ ಮನಸ್ಸಿನ ಲಕ್ಷಣಗಳನ್ನ ಇಲ್ಲಿ ಮುಂದಕ್ಕೆ ತಿಳಿಸಿಕೊಡ್ತಾ ಇದ್ದಾರೆ. 17ನೆಯ ಶ್ಲೋಕ. ತದಾ ಪುರುಷ ಆತ್ಮಾನಂ ಕೇವಲಂ ಪ್ರಕೃತೆ ಪರಂ ನಿರಂತರಂ ಸ್ವಯಂ ಜ್ಯೋತಿ ರಮಣೀಮಾನ ಮಂಡಿತಂ. ಅಖಂಡಿತಂ. ಉಮಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದಿಜಿ. ಆ ಕಾಲದಲ್ಲಿ ಆತ್ಮವು ತನ್ನನ್ನು ಐಹಿಕ ನೆಲೆಗೆ ಮೀರಿದ ಅಲೌಕಿಕವನ್ನಾಗಿ ಸ್ವಯಂ ಪ್ರಕಾಶಕವನ್ನಾಗಿ ಗಾತ್ರದಲ್ಲಿ ಸೂಕ್ಷ್ಮವಾದದ್ದಾದರೂ ಅಖಂಡಿತವಾದದ್ದನ್ನಾಗಿ ಕಾಣಬಹುದಾಗಿದೆ. ಹರೇ ಕೃಷ್ಣ ಪ್ರಭುಜಿ. ಈ ರೀತಿ ಈ ಆತ್ಮನು ತನ್ನ ನಿಜವಾದಂತಹ ನೆಲೆಯನ್ನ, ನಿಜವಾದಂತಹ ಸ್ಥಾನವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಇನ್ನು ಈ ಒಂದು ಸ್ಥಾನವನ್ನ ಪಡೆಯುವಂತಹ ವಿಧಾನ ಯಾವುದು ಅನ್ನುವುದನ್ನ ಮುಂದಿನ ಶ್ಲೋಕಗಳಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಮುಕ್ತ ಪ್ರಜ್ಞೆಯನ್ನ ಸಾಧಿಸುವಂತಹ ವಿಧಾನ 18ನೇ ಶ್ಲೋಕ. ಜ್ಞಾನ ವೈರಾಗ್ಯ ಯುಕ್ತೇನ ಭಕ್ತಿ ಯೋಗೇನ ಚಾತ್ಮನ ಪರಿಪಶ್ಯುತ್ಯುದಾಸೀನಂ ಪ್ರಕೃತಿಂ ಚ ಹತೌಚಸಂ.
ಸಂಧ್ಯಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ. ಆತ್ಮ ಸಾಕ್ಷಾತ್ಕಾರದ ಈ ಸ್ಥಿತಿಯಲ್ಲಿ ವ್ಯಕ್ತಿಯು ಭಕ್ತಿ ಸೇವೆಯಲ್ಲಿ ಜ್ಞಾನ ಮತ್ತು ವಿರಕ್ತಿಗಳ ಅಭ್ಯಾಸದಿಂದ ಎಲ್ಲವನ್ನೂ ಯುಕ್ತವಾದ ಯಥಾದೃಷ್ಟಿಯಿಂದ ಕಾಣುತ್ತಾನೆ. ಅವನು ಐಹಿಕ ಜೀವನದ ಬಗ್ಗೆ ಉದಾಸೀನನಾಗುತ್ತಾನೆ. ಐಹಿಕ ಪ್ರಭಾವವು ಅವನ ಮೇಲೆ ಪರಿಣಾಮ ಮಾಡುವುದಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಆತ್ಮ ಸಾಕ್ಷಾತ್ಕಾರವನ್ನ ಪಡೆದಂತಹ ವ್ಯಕ್ತಿಯು ಭೌತಿಕ ಪ್ರಪಂಚದ ಸೋಂಕಿನಿಂದ ಅವನು ಯಾವುದೇ ಪರಿಣಾಮಕ್ಕೆ ಒಳಗಾಗುವುದಿಲ್ಲ. ಈಗ ಒಂದು ರೋಗ ಇದ್ರೆ ಆರೋಗ್ಯವಂತ ವ್ಯಕ್ತಿಯ ಮೇಲೆ ಅದು ಪರಿಣಾಮವನ್ನ ಬೀರುವುದಿಲ್ಲ. ಯಾರ ಆರೋಗ್ಯ ಸರಿ ಇಲ್ಲ, ಅದು ಸುಲಭವಾಗಿ ಅವರು ಆರೋಗ್ಯ ಸ್ಥಿತಿಯಲ್ಲಿ ಏರುಪೇರಾಗುವಂತಹ ಆ ರೀತಿಯಾಗಿ ಇದ್ದಾಗ ಅವರ ಮೇಲೆ ಆ ರೋಗಗಳು ಸುಲಭವಾಗಿ ಆಕ್ರಮಣವನ್ನ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ದುರ್ಬಲವಾದಂತಹ ವ್ಯಕ್ತಿಯು ಯಾವುದೇ ಒಂದು ರೋಗದ ಸೋಂಕು ಆತನನ್ನ ಬೇಗ ಆವರಿಸಿಕೊಂಡು ಬಿಡುತ್ತದೆ. ಆದ್ರೆ ಯಾರು ಭಗವಂತನ ಭಕ್ತರಾಗಿದ್ದಾರೆ, ಮುಕ್ತಾತ್ಮರಾಗಿದ್ದಾರೆ, ಅವರ ಮೇಲೆ ಈ ಐಹಿಕ ಪ್ರಕೃತಿಯು ಯಾವುದೇ ಪರಿಣಾಮವನ್ನು ಬೀರುವುದಿಲ್ಲ. ಭಕ್ತಿಯನ್ನ ಇದು ಒಂದು ಉದಾಹರಣೆ. ಇದೇ ರೀತಿಯಾಗಿ ನಾವು ಕೂಡ ಯಾವಾಗ ಭಕ್ತಿಯನ್ನ ಮಾಡ್ತೇವೆ ಆಗ ಭವಬಂಧನವು ನಮ್ಮನ್ನ ಆವರಿಸುವುದಿಲ್ಲ. ಮುಂದಕ್ಕೆ 19ನೆಯ ಶ್ಲೋಕದಲ್ಲಿ ಈ ಭಕ್ತಿಯನ್ನ ಮಾಡುವುದರ ಮಹಿಮೆಯನ್ನ ತಿಳಿಸ್ತಾರೆ. ಅಂದ್ರೆ ಈ ಅಧ್ಯಾಯದ ಹೆಸರೇ ಭಕ್ತಿ ಸೇವೆಯ ಮಹಿಮೆ. ಆ ಭಕ್ತಿ ಸೇವೆಯನ್ನು ಮಾಡುವಂತಹ ಉದ್ದೇಶ, ಅದರಿಂದ ಬರುವಂತಹ ಪ್ರಯೋಜನ ಹಾಗೂ ಅದನ್ನ ಮಾಡುವಂತಹ ವಿಧಾನ, ಇದನ್ನೆಲ್ಲವನ್ನು ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ. 19ನೆಯ ಶ್ಲೋಕ. ನಾಯುಜ್ಯ ಮಾನಯ ಭಕ್ತ್ಯಾ ಭಗವತ್ಯಖಿಲ ಆತ್ಮನಿ ಸದೃಶೋಸ್ತಿ ಶಿವ ಪಂಥ ಯೋಗಿನಾಂ ಬ್ರಹ್ಮ ಸಿದ್ಧಯೇ. ಸಂಧ್ಯಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. 19. ಹಾ. ಅನುವಾದ. ದೇವೋತ್ತಮ ಪರಮಪುರುಷನ ಭಕ್ತಿ ಸೇವೆಯೊಂದೇ ಮಂಗಲಕರವಾದ ಮಾರ್ಗವಾದ್ದರಿಂದ ಅದರಲ್ಲಿ ತೊಡಗಿರದೆ ಯಾವುದೇ ಬಗೆಯ ಯೋಗಿಯು ಆತ್ಮ ಸಾಕ್ಷಾತ್ಕಾರದಲ್ಲಿ ಪರಿಪೂರ್ಣತೆಯನ್ನು ಪಡೆಯಲಾರ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಯೋಗದ ಪರಿಪೂರ್ಣತೆ ಭಕ್ತಿ ಯೋಗದಲ್ಲಿ ಪಡೆಯಲಿಕ್ಕೆ ಸಾಧ್ಯ. ಭಕ್ತಿಯನ್ನ ಮಾಡದೇ ಇದ್ರೆ ಯೋಗದಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ಹಂತಕ್ಕೆ ವ್ಯಕ್ತಿಯು ಬರಬಹುದು, ಆದ್ರೆ ಆ ಸಂಪೂರ್ಣವಾದಂತಹ ಅದರ ಫಲವನ್ನ, ಪ್ರಯೋಜನವನ್ನ ಪಡೆದುಕೊಳ್ಳಿಕ್ಕೆ ಭಗವಂತನ ಕುರಿತಾದಂತಹ ಭಕ್ತಿಯನ್ನ ಮಾಡದೇ ಇದ್ರೆ ಅದನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಆ ಭಕ್ತಿ ಅನ್ನುವಂಥದ್ದು ಭಗವಂತನನ್ನ ನಮಗೆ ಹತ್ತಿರ ಮಾಡ್ತದೆ. ಭಗವಂತನನ್ನ ಪಡೀಲಿಕ್ಕೆ ಭಗವಂತನು ಎಲ್ಲವನ್ನೂ ನಿಯಂತ್ರಿಸ್ತಾನೆ, ಆದ್ರೆ ಭಕ್ತರು ಭಗವಂತನನ್ನೇ ನಿಯಂತ್ರಿಸ್ತಾರೆ. ಭಗವಂತ ಭಕ್ತವತ್ಸಲ. ತನ್ನ ಪ್ರಿಯರಾದಂತಹ ಭಕ್ತರು ಏನು ಹೇಳ್ತಾರೋ ಆ ರೀತಿಯಾಗಿ ಭಗವಂತನು ನಡೆದುಕೊಳ್ಳುತ್ತಾನೆ. ಈ ರೀತಿ ಭಗವಂತನನ್ನೇ ಪಡೆದುಕೊಳ್ಳಿಕ್ಕೆ ಭಕ್ತಿಯ ಮಾಂ ಅಭಿಜಾನಾತಿ, ನಾವು ಭಕ್ತಿ ಸೇವೆಯನ್ನ ಮಾಡಬೇಕು. ಇದು ಭಕ್ತಿ ಸೇವೆಯ ಮಹಿಮೆಯಾಗಿದೆ. ಇನ್ನು ಈ ಭಕ್ತಿಯನ್ನ ಪಡೀಲಿಕ್ಕೆ ಇರುವಂತಹ ಸಾಧನ ಯಾವುದು ಅಂತ ಹೇಳಿದ್ರೆ ಸಾಧು ಸಂಘ, ಸಾಧುಗಳ ಸಂಘ. ಪ್ರಸಂಗ ಮಜರಂ ಪಾಶಂ ಆತ್ಮನ ಕವಯೋ ವಿದು ಸ ಏವ ಸಾಧುಷು ಕೃತೋ ಮೋಕ್ಷದ್ವಾರಮಪಾವೃತಂ. ಲೀಲಾವತಿ ಮಾತಾಜಿ. ಹರೇ ಕೃಷ್ಣ ಪ್ರಭು. ಕೃಷ್ಣ. ಐಹಿಕ ಆಸಕ್ತಿಯು ಚಿದಾತ್ಮಕ್ಕೆ ಅತಿ ದೊಡ್ಡ ಬಂಧನವಾಗಿದೆ ಎಂಬುದನ್ನು ವಿದ್ವಾಂಸನು ಚೆನ್ನಾಗಿ ತಿಳಿದಿರುತ್ತಾನೆ. ಆದರೆ ಆತ್ಮ ಸಾಕ್ಷಾತ್ಕಾರ ಪಡೆದ ಭಕ್ತರಿಗೆ ಅನ್ವಯಿಸಿದಾಗ ಅದು ಮೋಕ್ಷ ದ್ವಾರವನ್ನು ಕೃಷ್ಣ. ಐಹಿಕ ಆಸಕ್ತಿ ಇದು ಈ ಒಂದು ಜೀವಾತ್ಮನನ್ನ ಭೌತಿಕ ಪ್ರಪಂಚಕ್ಕೆ ಬಂಧಿಸಿ ಇಡುವಂತಹ ಒಂದು ವಸ್ತುವಾಗಿದೆ. ಆ ಒಂದು ಆಸಕ್ತಿ ಏನಿದೆ, ಈ ಭೌತಿಕ ಪ್ರಪಂಚವನ್ನು ಅನುಭವಿಸಬೇಕು ಅನ್ನುವಂತಹ ಆಸಕ್ತಿ ಏನಿದೆ, ಅದನ್ನ ಭಗವಂತನ ಕಡೆಗೆ ತಿರುಗಿಸಿದಾಗ, ಭಗವಂತನಲ್ಲಿ ಭಕ್ತಿ ಮಾಡುವ ಕಡೆಗೆ ಅದನ್ನ ವಿನಿಯೋಗಿಸಿದಾಗ ಯಾವುದು ಬಂಧನಕ್ಕೆ ಕಾರಣವಾಗಿತ್ತೋ ಅದು ಮುಕ್ತಿಗೆ ಕಾರಣವಾಗ್ತದೆ, ಅದು ಬಿಡುಗಡೆಗೆ ಕಾರಣವಾಗ್ತದೆ. ಅಂತಹ ಭಕ್ತಿ ಸೇವೆಯನ್ನು ನಾವು ಮಾಡಬೇಕು, ಭಕ್ತಿ ಸೇವೆಯನ್ನ ಅಭ್ಯಾಸ ಮಾಡಬೇಕು, ಸಾಧನೆ ಮಾಡಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಹಿಂದಿನ ಶ್ಲೋಕದಲ್ಲಿ ಹೇಳಿದ ಹಾಗೆ
ಯಾವಾಗ ನಾವು ಭಕ್ತಿಯನ್ನ ಮಾಡ್ತೇವೆ ಆಗ್ಲೇ ನಮಗೆ ಯೋಗದಲ್ಲಿ ಪರಿಪೂರ್ಣತೆಯು ಸಾಧ್ಯ. 19ನೇ ಶ್ಲೋಕ. 20ನೇ ಶ್ಲೋಕದಲ್ಲಿ ಏನು ಹೇಳ್ತಾರೆ? ಆ ಭಕ್ತಿಯನ್ನ ಮಾಡುವಂತಹ ಪಡೆಯುವಂತಹ ಉತ್ತಮವಾದಂತಹ ಮಾರ್ಗ ಅಂತ ಹೇಳಿದ್ರೆ ಸಾಧುಗಳ ಸಂಘವಾಗಿರುತ್ತದೆ. ಇನ್ನು 21ನೆಯ ಶ್ಲೋಕದಲ್ಲಿ ಅಂತಹ ಸಾಧುಗಳ ಲಕ್ಷಣಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಯಾವ ರೀತಿಯಾದಂತಹ ಸಾಧುಗಳಿಂದ ಸಹಾಯವನ್ನ ಪಡೆಯಬೇಕು, ಅಥವಾ ಒಬ್ಬ ವ್ಯಕ್ತಿ ಭಕ್ತಿ ಸೇವೆಯನ್ನ ಮಾಡಿದಾಗ ಅವನಲ್ಲಿ ಯಾವ ರೀತಿಯಾಗಿ ಉತ್ತಮ ಗುಣಗಳು ಬರ್ತವೆ, ಇದನ್ನೆಲ್ಲ ತಿಳಿಸ್ತಾ ಇದ್ದಾರೆ. ಆ ಸಾಧುವಿನ ಲಕ್ಷಣಗಳನ್ನ ಈಗ ಮುಂದಿನ 4 ಶ್ಲೋಕಗಳಲ್ಲಿ ತಿಳಿಸ್ತಾ ಇದ್ದಾರೆ. ತಿತಿಕ್ಷವಃ ಕಾರುಣಿಕ ಸುಹೃದ ಸರ್ವದೇಹಿನಾಂ ಅಜಾತ ಶತ್ರವ ಜಾತ ಸಾಧವ ಸಾಧುಭೂಷಣ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಸಾಧುವಿನ ಲಕ್ಷಣಗಳೆಂದರೆ ಆತ ಸಹನಾಶೀಲನು, ಕರುಣಾಳುವು, ಸಕಲ ಜೀವಿಗಳಲ್ಲಿ ಸೌಹಾರ್ದ ಉಳ್ಳವನೂ ಆಗಿರುತ್ತಾನೆ. ಆತನಿಗೆ ಶತ್ರುಗಳಿರುವುದಿಲ್ಲ. ಆತನು ಶಾಂತನಾಗಿರುತ್ತಾನೆ, ಧರ್ಮಗ್ರಂಥಗಳಿಗೆ ಬದ್ಧನಾಗಿರುತ್ತಾನೆ. ಆತನ ಚಾರಿತ್ರ್ಯ ಉದಾತ್ತವಾಗಿರುತ್ತದೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇದೆಲ್ಲವೂ ಕೂಡ ಸಾಧುವಿನ ಒಂದು ಉಪಲಕ್ಷಣಗಳು. ಅಂದ್ರೆ ಸಾಧುವಿನ ಮೂಲ ಲಕ್ಷಣ ಈಗ 22ನೆಯ ಶ್ಲೋಕದಲ್ಲಿ ಕಾಣ್ತೇವೆ. ಇದು ಸಾಧು ಅಥವಾ ಭಗವಂತನ ಭಕ್ತಿಯನ್ನ ಅಭ್ಯಾಸ ಮಾಡಿದಾಗ ವ್ಯಕ್ತಿಯಲ್ಲಿ ಕಾಣಿಸುವಂತಹ ಗುಣಗಳು ಇವು. ತಿತಿಕ್ಷವಃ, ಅವನು ತಾಳ್ಮೆಯನ್ನ ಹೊಂದಿರ್ತಾನೆ. ಕಾರುಣಿಕ, ಎಲ್ಲರಲ್ಲಿಯೂ ಕರುಣೆಯನ್ನ ಹೊಂದಿರ್ತಾನೆ. ಈಗ ನಾವು ಉದಾಹರಣೆಗೆ ಹರಿದಾಸ್ ಠಾಕೂರರ ಉದಾಹರಣೆಯನ್ನ ತೆಗೆದುಕೊಂಡಾಗ ಅವರು ಜನರಿಗೆ ಭಕ್ತಿಯನ್ನ ಪ್ರಚಾರ ಮಾಡ್ತಾ ಇದ್ರು. ಹಾಗೆ ನಿತ್ಯಾನಂದ ಪ್ರಭುಗಳು ಕೂಡ ಭಕ್ತಿಯನ್ನ ಪ್ರಚಾರ ಮಾಡ್ತಾ ಇದ್ರು. ಹರಿದಾಸ ಠಾಕೂರರನ್ನ 21 ಮಾರುಕಟ್ಟೆಗಳಲ್ಲಿ ಅವರಿಗೆ ಚಡಿಯೇಟನ್ನ ಕೊಟ್ಟರು ಕೂಡ ಅವರಿಗೆ ಹೊಡೆದವರಿಗೂ ಒಳ್ಳೆಯದಾಗ್ಲಿ ಅಂತೇಳಿ ಹರಿದಾಸ ಠಾಕೂರರು ಬಯಸ್ತಾ ಇದ್ರು. ಇದು ತಿತಿಕ್ಷವಃ ಕಾರುಣಿಕ, ಎಲ್ಲವನ್ನೂ ಸಹಿಸಿಕೊಳ್ತಾರೆ ಮತ್ತೆ ಕರುಣೆಯನ್ನ ತೋರಿಸ್ತಾರೆ. ಸುಹೃದ ಸರ್ವದೇಹಿನಂ, ಎಲ್ಲರಿಗೂ ಒಳಿತನ್ನೇ ಅವರು ಬಯಸ್ತಾರೆ. ಹಾಗೆ ಪ್ರಭುಪಾದರು ಕೂಡ ತಮ್ಮ ಈ ಒಂದು ಪ್ರಚಾರ ಕಾರ್ಯದಲ್ಲಿ ಬಹಳಷ್ಟು ಕಷ್ಟಗಳನ್ನ ಅವರು ಅನುಭವಿಸಿದ್ದಾರೆ. ಅದನ್ನ ಅವರು ತಾಳ್ಮೆಯಿಂದ ಸಹಿಸಿಕೊಂಡಿದ್ದಾರೆ. ಹೇಗೆ ಪಾಶ್ಚಾತ್ಯ ದೇಶದಲ್ಲಿ ಅವರು ಪ್ರಚಾರ ಕಾರ್ಯವನ್ನ ಮಾಡಬೇಕಾಗಿದ್ರೆ ಬಹಳಷ್ಟು ಜನರಿಂದ ಅವರಿಗೆ ಕಷ್ಟಗಳು ಎದುರಾಗಿವೆ. ಅಂದ್ರೆ ಅವರು ಭಾರತದಲ್ಲಿದ್ದಾಗ ಯಾವ ರೀತಿಯಾಗಿ ಇದ್ರೋ ಅಷ್ಟು ಆ ರೀತಿಯಾದಂತಹ ಸವಲತ್ತುಗಳು ಅಲ್ಲಿ ಇಲ್ಲದೆ ಇದ್ದಾಗ ಅವರು ಬಹಳಷ್ಟು ತೊಂದರೆಗಳನ್ನ ಎದುರಿಸಬೇಕಾಗಿದೆ. ಆದ್ರೂ ಕೂಡ ಜನರಿಗೆ ಕರುಣೆಯನ್ನ ನೀಡ್ಲಿಕ್ಕೋಸ್ಕರ, ಭಗವಂತನ ಕರುಣೆಯನ್ನ ಜನರಿಗೆಲ್ಲರಿಗೂ ಹಂಚಲಿಕ್ಕೋಸ್ಕರ ಪ್ರಭುಪಾದರು ಇದೆಲ್ಲವನ್ನು ತಾಳ್ಮೆಯಿಂದ ಸಹಿಸಿಕೊಂಡಿದ್ದಾರೆ. ಮತ್ತು ಸುಹೃದ್, ಪ್ರಭುಪಾದರಲ್ಲಿ ಇದೆಲ್ಲ ಗುಣಗಳು ಇತ್ತು. ಅವರು ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನುವಂತಹ ಉದ್ದೇಶದಿಂದ ತಮ್ಮ 70ನೆಯ ವಯಸ್ಸಿನಲ್ಲಿ ಅಮೆರಿಕದಂತಹ ದೇಶಕ್ಕೆ ಹೋಗಿ ಭಕ್ತಿಯ ಪ್ರಚಾರವನ್ನ ಮಾಡಿದ್ದಾರೆ. ಅಜಾತ ಶತ್ರವಃ, ಯಾರ ಮೇಲೂ ಅವರು ದ್ವೇಷವನ್ನ ಇಟ್ಟುಕೊಳ್ಳುವುದಿಲ್ಲ. ಶಾಂತ ಸಾಧವ ಸಾಧುಭೂಷಣ. ಭೂಷಣ ಅಂತ ಹೇಳಿದ್ರೆ ಆಭರಣ ಅಥವಾ ಅಲಂಕಾರ. ಈ ಸಾಧುಗಳಿಗೆ ಇದೇ ಅಲಂಕಾರ. ನಾವು ಚಿನ್ನದ ಒಡವೆಗಳನ್ನ ಇಟ್ಟು ಅಲಂಕಾರವನ್ನ ಮಾಡಿಕೊಳ್ಳೋದು ನೋಡ್ತೇವೆ. ಆದರೆ ನಿಜವಾದಂತಹ ಅಲಂಕಾರ ಅನ್ನುವಂಥದ್ದು ಈ ಗುಣಗಳನ್ನ ವ್ಯಕ್ತಿಯು ಬೆಳೆಸಿಕೊಂಡಾಗ. ಆದ್ರೆ ಈ ಗುಣಗಳು ಹೇಗೆ ಬೆಳೆಯುತ್ತವೆ? ಅದು 22ನೆಯ ಶ್ಲೋಕದಲ್ಲಿದೆ. ಭಗವಂತನ ಅನನ್ಯ ಭಕ್ತಿಯನ್ನ ಯಾರು ಮಾಡ್ತಾರೋ ಅವರಲ್ಲಿ ಈ ಗುಣಗಳು ಕಾಣ್ಲಿಕ್ಕೆ ಸಿಗ್ತದೆ. ಇದು ಪ್ರಮುಖವಾದಂತಹ ಲಕ್ಷಣಗಳು. ಮಯ್ಯನನ್ಯೇನ ಭಾವೇನ ಭಕ್ತಿಂ ಕುರುವಂತಿ ಯೇ ದೃಢಾಂ ಮತ್ವತೆ ತ್ಯಕ್ತ ಕರ್ಮಾಣ ತ್ಯಕ್ತ ಸ್ವಜನ ಬಾಂಧವ. ಭಗವದ್ಗೀತೆಯಲ್ಲಿಯೂ ಇದೇ ರೀತಿಯಾದಂತಹ ಒಂದು ಶ್ಲೋಕವನ್ನು ನಾವು ಕಾಣಬಹುದು. ಶೋಭಾಯನ್ ಮಾತಾಜಿ. ಹರೇ ಕೃಷ್ಣ. ಅಂತಹ ಸಾಧುವು ಅನನ್ಯ ಭಾವದಿಂದ ಭಗವಂತನ ದೃಢವಾದ ಭಕ್ತಿ ಸೇವೆಯಲ್ಲಿ ತೊಡಗಿರುತ್ತಾನೆ. ಭಗವಂತನಿಗೋಸ್ಕರ ಅವನು ಈ ಜಗದ ಕುಟುಂಬ ಬಾಂಧವ್ಯ ಮತ್ತು ಗೆಳೆಯರ ಬಳಗದಂತಹ ಇತರ ಸಂಪರ್ಕಗಳನ್ನು ತ್ಯಾಗ ಮಾಡುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇದು ಸಾಧುವಿನ ಲಕ್ಷಣ. ಭಗವಂತನಲ್ಲಿ ಅನನ್ಯ ಭಕ್ತಿ ಹಾಗೂ ಕುಟುಂಬ ಬಾಂಧವ್ಯದಲ್ಲಿ ಅಥವಾ ಗೆಳೆಯರ ಬಾಂಧವ್ಯದಲ್ಲಿ ಸಂಪರ್ಕಗಳನ್ನ ತ್ಯಾಗ ಮಾಡ್ತಾನೆ. ಇಲ್ಲಿ ತ್ಯಾಗ ಮಾಡುವುದರ ಉದ್ದೇಶ ಏನು? ಸಣ್ಣದಾದಂತಹ ಕುಟುಂಬ ಅಥವಾ ಸಂಸಾರವನ್ನ ಬಿಟ್ಟು ಇಡೀ ದೊಡ್ಡದಾದಂತಹ ಈ ಪ್ರಪಂಚದ ಸಂಸಾರವನ್ನ ಅಥವಾ ಕುಟುಂಬವನ್ನ ಅವರು ತಮ್ಮದಾಗಿಸಿಕೊಳ್ಳುತ್ತಾರೆ. ಪ್ರಪಂಚದಲ್ಲಿರುವ ಪ್ರತಿಯೊಬ್ಬರು ಕೂಡ ಸಾಧುವಿಗೆ ತನ್ನ ಒಂದು ಕುಟುಂಬದ ಸದಸ್ಯನ ಹಾಗೆ.
ಎಲ್ಲರ ಒಳಿತಿಗಾಗಿ ಸಾಧುವು ಕೆಲಸವನ್ನ ಮಾಡುವಂತಹದ್ದು. ಅಂತಹ ಲಕ್ಷಣವನ್ನ ಇಲ್ಲಿ ಪ್ರಮುಖ ಲಕ್ಷಣ, ಪ್ರೈಮರಿ ಕ್ಯಾರೆಕ್ಟರಿಸ್ಟಿಕ್ ಅಂತ ಹೇಳಿ ಹೇಳ್ತಾರೆ ಸಾಧುವಿಗೆ. ಹಾಗೆ ಹಿಂದೆ ಹೇಳಿದ್ದು ಅದು ಸೆಕೆಂಡರಿ ಕ್ಯಾರೆಕ್ಟರಿಸ್ಟಿಕ್ ಅಥವಾ ಉಪಲಕ್ಷಣಗಳು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಈ ಲಕ್ಷಣಗಳು ಇದ್ದಾಗ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿರುವುದು ಮತ್ತು ನಿರಂತರವಾಗಿ ಭಗವಂತನ ಕುರಿತಾಗಿ ಶ್ರವಣವನ್ನ ಮಾಡುವಂತಹದ್ದು, ಯಾರು ಇದನ್ನ ಮಾಡ್ತಾರೋ ಅವರಲ್ಲಿ ಈ ಹಿಂದೆ ಹೇಳಿದಂತಹ ಎಲ್ಲಾ ಉತ್ತಮ ಗುಣಗಳು ಕಾಣಿಸಿಕೊಳ್ತವೆ. ಸಾಧುವಿನ ಚಟುವಟಿಕೆಗಳನ್ನ 23ನೇ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಮದಾಶ್ರಯ ಕಥಾ ಮೃಷ್ಟ ಶೃಣ್ವಂತಿ ಕಥಯಂತಿ ಚ ತಪಂತಿ ವಿವಿಧಾಸ್ತಾಪ ನೈತಾನ್ ಮದ್ಗತ ಚೇತಸಃ. ಉಮಾ ಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಪಾದರಿಂದ ಪ್ರಪಾತಿಜಿ. ದೇವೋತ್ತಮ ಪರಮಪುರುಷನಾದ ನನ್ನ ಸಂಕೀರ್ತನ ಶ್ರವಣಗಳಲ್ಲಿ ನಿರಂತರವಾಗಿ ನಿರತರಾದ ಸಾಧುಗಳು ಐಹಿಕ ವಿಪತ್ತುಗಳಿಂದ ಬಳಲುವುದಿಲ್ಲ, ಏಕೆಂದರೆ ಅವರು ಸದಾ ನನ್ನ ಲೀಲೆ ಮತ್ತು ಕಾರ್ಯಗಳ ಚಿಂತನೆಯನ್ನು ತುಂಬಿಕೊಂಡಿರುತ್ತಾರೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇದೆಲ್ಲವೂ ಭಗವದ್ಗೀತೆಯ ಶ್ಲೋಕಗಳಂತೆ ನಮಗೆ ಕಾಣುತ್ತದೆ. ಯಾಕಂದ್ರೆ ಅಲ್ಲಿ ಕೂಡ ಭಗವಂತ ಇದನ್ನೇ ಹೇಳಿದ್ದಾರೆ. ತನ್ನ ಯಾರು ಭಕ್ತರಿದ್ದಾರೆ ಅವರು ಸದಾ ಕಾಲ ಭಗವಂತನ ಚಿಂತನೆಯನ್ನ ಮಾಡ್ತಾರೆ, ಸಂಕೀರ್ತನೆಯನ್ನ ಮಾಡ್ತಾ ಇರ್ತಾರೆ. ಇದು ಭಕ್ತರ ಒಂದು ಲಕ್ಷಣ ಅಥವಾ ಸಾಧುವಿನ ಚಟುವಟಿಕೆಗಳಾಗಿವೆ. ಈ ಪ್ರಪಂಚದಲ್ಲಿ ನಾನಾ ವಿಧವಾದಂತಹ ವಿಪತ್ತುಗಳು ಇದ್ರೂ ಕೂಡ ಯಾರು ಭಗವಂತನ ಭಕ್ತಿಯನ್ನ ಮಾಡ್ತಾರೆ ಅವರ ಮೇಲೆ ಅದು ಯಾವುದೇ ಪರಿಣಾಮವನ್ನ ಬೀರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಚಟುವಟಿಕೆಗಳನ್ನ ಸಾಧುವು ಹೊಂದಿರ್ತಾನೆ. ವಾಸಾಂಸಿ ವೈಕುಂಠ ಗುಣಾನು ವರ್ಣನೆ, ಇದು ಅಂಬರೀಷ ಮಹಾರಾಜರ ಕುರಿತಾಗಿ ಹೇಳ್ತಾ ಇರುವಂತದ್ದು. ಭಾಗವತದ 9ನೇ ಸ್ಕಂದದಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ ಹೇಗೆ ಅಂಬರೀಷ ಮಹಾರಾಜ ತನ್ನ ಎಲ್ಲಾ ಇಂದ್ರಿಯಗಳನ್ನ ಭಗವಂತನ ಸೇವೆಯಲ್ಲಿಯೇ ತೊಡಗಿಸಿದ್ದ. ಕಣ್ಣುಗಳಿಂದ ಭಗವಂತನ ಸುಂದರವಾದಂತಹ ರೂಪವನ್ನ ನೋಡುವುದರಲ್ಲಿ, ಭಗವಂತನ ವಿಚಾರವಾಗಿ ಕೇಳುವುದರಲ್ಲಿ ಕಿವಿಗಳನ್ನ, ಹಾಗೂ ಭಗವಂತನ ಅರ್ಪಿಸಿದ ಆಹಾರವನ್ನ, ಒಂದು ಪ್ರಸಾದವನ್ನ ಸ್ವೀಕರಿಸುವುದರಲ್ಲಿ ನಾಲಿಗೆಯನ್ನ, ಹೀಗೆ ಎಲ್ಲ ಪ್ರತಿಯೊಂದು ಅಂಗವನ್ನು ಕೂಡ ಆತನು ಭಗವಂತನಲ್ಲಿಯೇ ತೊಡಗಿಸಿದ್ದ. ಇದು ಸಾಧುವಿನ ಲಕ್ಷಣಕ್ಕೆ ಒಂದು ಉದಾಹರಣೆಯಾಗಿದೆ. ಹೀಗೆ ನಾವು ಸಾಧು ಸಂಘವನ್ನ ಮಾಡಿದಾಗ ನಮಗೆ ಭಗವತ್ ಪ್ರೇಮವು ದೊರಕ್ತದೆ ಅಥವಾ ಕೃಷ್ಣ ಪ್ರೇಮದ ಪ್ರಾಪ್ತಿ ಆಗ್ತದೆ. ತಯೇತೆ ಸಾಧವಾ ಸಾಧ್ವಿ ಸರ್ವ ಸಂಘ ವಿವರ್ಜಿತ ಸಂಘಸ್ತೇಶ್ವಥಾಪ್ತೆ ಪ್ರಾರ್ಥ್ಯ ಸಂಘ ದ್ವೇಷ ಸಂಘ ದೋಷಾಹರಾಹಿತೆ. ಉಮಾ ಕುಲಕರ್ಣಿ ಮತ್ತು ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದಿದೆ. ಓ ನನ್ನ ತಾಯಿ, ಓ ಸಾಧ್ವಿ, ಇವು ಸಕಲ ಆಸಕ್ತಿಗಳಿಂದ ಬಿಡುಗಡೆ ಪಡೆದ ಮಹಾಭಕ್ತರ ಗುಣಗಳು. ನೀನು ಅಂತಹ ಪವಿತ್ರ ಮನುಜರಲ್ಲಿ ಆಸಕ್ತಿ ತಾಳಲು ಪ್ರಯತ್ನಿಸಬೇಕು. ಅದು ಅಹಿಕ ಆಸಕ್ತಿಯ ವಿನಾಶಕಾರಿ ಪರಿಣಾಮಗಳಿಗೆ ತಡೆಯೊಡ್ಡುತ್ತದೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸಂಘ ವಿವರ್ಜಿತ, ಭಗವಂತನ ಭಕ್ತರು ಎಲ್ಲ ಆಸಕ್ತಿಗಳಿಂದ ಬಿಡುಗಡೆಯನ್ನ ಪಡೆದಂತಹ ವ್ಯಕ್ತಿಗಳಾಗಿರ್ತಾರೆ. ಭೌತಿಕವಾದಂತಹ ಸಮಸ್ಯೆಗಳು ಅಥವಾ ತೊಂದರೆಗಳು, ಅದಕ್ಕೆ ಇಲ್ಲಿ ಪ್ರಭುಪಾದರು ಭಾರತದಲ್ಲಿ ಉದಾಹರಣೆಯನ್ನ ತಿಳಿಸ್ತಾ ಇದ್ದಾರೆ. ಪ್ರಭುಪಾದರು ಇದನ್ನ ನಾನಾ ಕಡೆಗಳಲ್ಲಿ ತಿಳಿಸಿದ್ದಾರೆ. ಬೆಕ್ಕು ತನ್ನ ಮರಿಗಳನ್ನ ಬಾಯಿಯಲ್ಲಿ ಕಚ್ಚಿ ಒಯ್ಯುತ್ತದೆ, ಇಲಿಗಳನ್ನು ಕೊಯ್ಯುವಾಗಲೂ ಅದು ತನ್ನ ಬೇಟೆಯನ್ನು ಬಾಯಿಯಲ್ಲಿ ಕಚ್ಚಿ ಒಯ್ಯುತ್ತದೆ. ಬೆಕ್ಕು ಮತ್ತೆ ಇಲಿ ಎರಡನ್ನೂ ಬಾಯಲ್ಲೇ ಕಚ್ಚಿದ್ರು ಕೂಡ ಅದರ ನಡುವೆ ಬಹಳಷ್ಟು ವ್ಯತ್ಯಾಸ ಇದೆ. ಬೆಕ್ಕಿನ ಮರಿಗೆ ತನ್ನ ತಾಯಿಯ ಒಂದು ಅಪ್ಪುಗೆಯ ಅನುಭವವಾಗ್ತದೆ, ಅದೇ ಇಲಿ ಮರಿಗೆ ತನ್ನ ಸಾವಿನ ಅನುಭವವಾಗ್ತದೆ. ಹಾಗೆ ಈ ಐಹಿಕ ಕಷ್ಟಗಳು ಏನು ಬರ್ತದೆ ಅದು ಭಕ್ತರಿಗೆ ತೊಂದರೆಯನ್ನ ಕೊಡುವುದಿಲ್ಲ, ಯಾಕಂದ್ರೆ ಅದರ ಹಿಂದೆ ಭಗವಂತ ಇದ್ದಾನೆ ಅನ್ನುವಂತಹ ದೃಢ ವಿಶ್ವಾಸ ಅವರಿಗೆ ಇರ್ತದೆ. ಅದೇ ಯಾರಿಗೆ ಇದರ ಬಗ್ಗೆ ಜ್ಞಾನ ಇರುವುದಿಲ್ಲ ಅವರು ಕ್ಷೋಭೆಗೆ ಒಳಗಾಗ್ತಾರೆ. ಅಂತಹ ಒಂದು ಭಕ್ತರ ಸಂಘದಿಂದ ನಾವು ಕೃಷ್ಣ ಪ್ರಜ್ಞೆಯನ್ನ ಪಡೀಲಿಕ್ಕೆ ಸಾಧ್ಯವಾಗ್ತದೆ. 25ನೇ ಶ್ಲೋಕ, ಇದು ಬಹಳ ಮುಖ್ಯವಾದಂತಹ ಶ್ಲೋಕ. ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂವಿದೋ ಭವಂತಿ ಹೃತ್ಕರ್ಣ ರಸಾಯನ ಕಥಾ ತಜ್ಜೋಷಣಾದಾಶ್ವಪವರ್ಗವರ್ತ್ಮನಿ ಶ್ರದ್ಧಾ ರತಿ ಭಕ್ತಿರನುಕ್ರಮಿಷ್ಯತಿ. ಸಂಧ್ಯಾ ಮಾತಾಜಿ.
ಹರೇ ಕೃಷ್ಣ ಹರೇ ಪ್ರಭುಜಿ. ಕೃಷ್ಣ ಪ್ರಭುಜಿ. ಶುದ್ಧ ಭಕ್ತರ ಸಂಘದಲ್ಲಿ ದೇವೋತ್ತಮ ಪರಮ ಪುರುಷನ ಲೀಲೆ ಮತ್ತು ಕ್ರಿಯೆಗಳನ್ನು ಕುರಿತು ನಡೆಯುವ ಚರ್ಚೆಯು ಕಿವಿಗೂ ಹೃದಯಕ್ಕೂ ತುಂಬಾ ಮುದವನ್ನು ತೃಪ್ತಿಯನ್ನು ನೀಡುತ್ತದೆ. ಅಂತಹ ಜ್ಞಾನದ ವ್ಯವಸಾಯದಿಂದ ಮನುಜನು ಹಂತ ಹಂತವಾಗಿ ಮುಕ್ತಿಯ ಪಥದಲ್ಲಿ ಪ್ರಗತಿಯನ್ನು ಸಾಧಿಸುವನು. ಆ ಬಳಿಕ ಆತನು ಬಿಡುಗಡೆ ಹೊಂದುವನು. ಆತನ ಆಕರ್ಷಣೆ ಸ್ಥಿರವಾಗುವುದು. ಆಗ ನೈಜ ಭಕ್ತಿ ಮತ್ತು ಭಕ್ತಿ ಸೇವೆ ಆರಂಭವಾಗುವುದು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಲ್ಲಿ ಭಕ್ತಿಯ ವಿವಿಧ ಹಂತಗಳನ್ನ ತಿಳಿಸ್ತಾರೆ. ನಾವು ಭಕ್ತಿರಸಾಮೃತ ಸಿಂಧುವಿನಲ್ಲಿ ಈ ಶ್ಲೋಕವನ್ನ ನೋಡಿರಬಹುದು. ಆದೌ ಶ್ರದ್ಧಾ ತಥಾ ಸಾಧು ಸಂಘ ಅಂತ ಹೇಳಿ ಆ ಶ್ರದ್ಧೆಯಿಂದ ಪ್ರಾರಂಭಿಸಿ ಕೃಷ್ಣ ಪ್ರೇಮವನ್ನ ಪಡೆಯುವವರೆಗೆ ಇರುವಂತಹ 9 ಹಂತಗಳನ್ನು ನಾವು ಕಂಡಿದ್ದೇವೆ. ಅದೇ ರೀತಿಯಾದಂತಹ ವಿಷಯವನ್ನ ಇಲ್ಲಿಯೂ ಕೂಡ ಹೇಳ್ತಾರೆ. ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂವಿದೋ. ಆ ಭಗವಂತನ ಲೀಲೆ ಕ್ರಿಯೆಗಳನ್ನ ಕುರಿತಾಗಿ ಭಕ್ತರ ಸಂಘದಲ್ಲಿ ನಾವು ಚರ್ಚೆಯನ್ನ ಮಾಡಿದಾಗ, ಅಂದ್ರೆ ಭಕ್ತರ ಸಂಘ ಇಲ್ಲಿ ಬಹಳ ಮುಖ್ಯ. ಅವರಿಂದಾಗಿ ನಮಗೆ ಭಗವಂತನಲ್ಲಿ ಆ ಒಂದು ಶ್ರದ್ಧೆ ಅನ್ನುವಂಥದ್ದು ಬೆಳೆಯುತ್ತದೆ. ಇಲ್ಲಿ ಶ್ರದ್ಧಾರತಿ ಭಕ್ತಿರ್ ಅನುಕ್ರಮಿಷ್ಯತಿ. ಶ್ರದ್ಧೆ, ಆಮೇಲೆ ರತಿ, ಆಮೇಲೆ ಭಕ್ತಿ. ಈ ಭಾವಭಕ್ತಿ ಅಂತ ಹೇಳ್ತೇವೆ, ಅದನ್ನು ರತಿ ಅಂತಾನು ಕರೀತಾರೆ. ಆಮೇಲೆ ಪ್ರೇಮ, ಕೃಷ್ಣ ಪ್ರೇಮ. ಇದನ್ನ ಹಂತ ಹಂತವಾಗಿ ವ್ಯಕ್ತಿಯು ಪಡೆಯಲಿಕ್ಕೆ ಸಾಧ್ಯವಾಗ್ತದೆ. ಯಾವಾಗ ಭಗವಂತನ ಭಕ್ತರ ಸಂಘವನ್ನು ನಾವು ಬೆಳೆಸಿಕೊಳ್ತೇವೆ, ಆಗ ಭೌತಿಕ ವ್ಯಕ್ತಿಗಳ, ಐಹಿಕ ವ್ಯಕ್ತಿಗಳ ಸಂಘವು ನಮ್ಮಿಂದ ದೂರವಾಗ್ತದೆ. ಮತ್ತು ಅದು ಈ ಭೌತಿಕ ಪ್ರಪಂಚದಿಂದ ಮತ್ತೆ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗ್ಲಿಕ್ಕೆ ನಮಗೆ ದಾರಿಯಾಗ್ತದೆ. ಅಂದ್ರೆ ಇದರ ಒಟ್ಟು ತಾತ್ಪರ್ಯ ಏನು ಅಂತ ಹೇಳಿದ್ರೆ, ಮೊದಲು ವ್ಯಕ್ತಿಯು ಭಕ್ತರ ಸಂಘವನ್ನ ಬೆಳೆಸಿಕೊಳ್ಳಬೇಕು. ಆ ಭಕ್ತರ ಸಂಘದಲ್ಲಿ ಸತಾಂ ಪ್ರಸಂಗಾನ್ ಮಮವೀಯ ಸಂವಿದು, ಆ ಭಗವಂತನ ಲೀಲೆ ಮತ್ತು ಕೀರ್ತನೆ ಕ್ರಿಯೆಗಳನ್ನ ಕುರಿತಾಗಿ ಚರ್ಚಿಸಬೇಕು. ಆ ರೀತಿಯಾಗಿ ನಡೆಯುವಂತಹ ಚರ್ಚೆ ಏನಾಗ್ತದೆ, ಅದು ಕಿವಿಯ ಮುಖಾಂತರವಾಗಿ ಹೃದಯವನ್ನ ಪ್ರವೇಶಿಸಿದಾಗ ಹೃದಯದಲ್ಲಿರುವಂತಹ ಈ ಭೌತಿಕವಾದಂತಹ ಕಾಮನೆಗಳು ನಾಶವಾಗಿ ಹೊರಗಡೆ ನಾವು ಆನಂದವನ್ನ, ಸಂತೋಷವನ್ನ ಹುಡುಕುವುದನ್ನ ಬಿಟ್ಟು ಆ ಒಂದು ಭಗವಂತನ ವಿಚಾರವನ್ನ ತಿಳಿದುಕೊಳ್ಳುವುದರಲ್ಲೇ ಸಂತೋಷವನ್ನ ಪಡೆಯುತ್ತೇವೆ. ಇಂದ್ರಿಯ ಭೋಗದಲ್ಲಿ ತೊಡಗುವುದನ್ನ ಅದು ತಪ್ಪಿಸ್ತದೆ. ಅದೇ ಆ ಒಂದು ಸಾಧು ಸಂಘವನ್ನ ಮುಂದುವರಿಸಿದಾಗ ನಾವು ಭಗವಂತನಲ್ಲಿ ಶ್ರದ್ಧೆಯನ್ನ ಬೆಳೆಸಿಕೊಳ್ಳುತ್ತೇವೆ. ಹಾಗೂ ಆ ಶ್ರದ್ಧೆಯಿಂದ ರತಿ ಮತ್ತೆ ಕೃಷ್ಣ ಪ್ರೇಮವು ನಮಗೆ ದೊರಕುತ್ತದೆ. ಇದು ಭಗವಂತನ ಭಕ್ತಿ ಸೇವೆಯ ಕುರಿತಾಗಿ ತಿಳಿಸ್ತಾ ಇರುವಂತಹದ್ದು. ಇನ್ನು ಭಗವಂತನಲ್ಲಿ ಕೇವಲ ಭಕ್ತಿಯನ್ನ ಮಾಡಲಿಕ್ಕೆ ಸಾಧ್ಯವಾಗದೇ ಇರುವಂತಹ ವ್ಯಕ್ತಿಗಳು, ಅಂದ್ರೆ ಭಕ್ತಿಯ ಜೊತೆಗೆ ಇತರ ವಿಚಾರಗಳನ್ನ, ಜ್ಞಾನ ಇರಬಹುದು ಅಥವಾ ಅಷ್ಟಾಂಗ ಯೋಗ ಇರಬಹುದು, ಅವುಗಳನ್ನ ಮಿಶ್ರ ಮಾಡಿ ಮಾಡುವಂತಹ ವ್ಯಕ್ತಿಗಳ ಬಗ್ಗೆ ಇಲ್ಲಿ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಭಗವಂತನ ನೇರ ಭಕ್ತಿ ಅದು ಬಹಳ ಸುಲಭವಾದಂತಹ ಮಾರ್ಗ, ಮತ್ತೆ ಎಲ್ಲರಿಗೂ ಮಾಡಲಿಕ್ಕೆ ಸಾಧ್ಯವಾಗಿರುವಂತಹದ್ದು. ಆದರೆ ಜನರು ಭಕ್ತಿ ಮಿಶ್ರವಾದಂತಹ ಯೋಗವನ್ನ ಮಾಡ್ತಾರೆ, ಅಥವಾ ಜ್ಞಾನ ಮಿಶ್ರವಾದಂತಹ ಭಕ್ತಿಯನ್ನ ಕೂಡ ಅವರು ಮಾಡ್ತಾರೆ. ಈ ಭಕ್ತಿ ಮಿಶ್ರ ಯೋಗದ ಕುರಿತಾಗಿ 26ನೇ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಭಕ್ತ್ಯಾ ಪುಮಾನ್ ಜಾತ ವಿರಾಗ ಐಂದ್ರಿಯ ದೃಷ್ಟಶ್ರುತ ಮದ್ರಚನಾನುಚಿಂತಯ ಚಿತ್ತಸ್ಯ ಯತ್ತೋ ಗ್ರಹಣೆ ಯೋಗಯುಕ್ತೋ ಯತಿಷ್ಯತೆ ರುಜುಭಿರ್ಯೋಗ ಮಾರ್ಗೈ. ಸಂಧ್ಯಾ ಮಾತಾಜಿ, ಸಂಧ್ಯೇಶ್ವರ್ ಮಾತಾಜಿ. ಹರೇ ಕೃಷ್ಣ ಎಸ್ ಪ್ರಭುಜಿ. ಅನುವಾದ. ಹೀಗೆ ಭಕ್ತರ ಸಂಘದಲ್ಲಿ ಭಕ್ತಿ ಸೇವೆಯಲ್ಲಿ ಪ್ರಜ್ಞಾಪೂರ್ವಕವಾಗಿ ನಿರತನಾದ ವ್ಯಕ್ತಿಯು ಪ್ರಸಕ್ತ ಮತ್ತು ಮುಂದಿನ ಜಗತ್ತುಗಳೆರಡರಲ್ಲೂ ಭಗವಂತನ ಕ್ರಿಯೆಗಳ ನಿರಂತರ ಚಿಂತನೆಯಿಂದ ಇಂದ್ರಿಯ ತುಷ್ಟಿಯಲ್ಲಿ ವೈರಾಗ್ಯವನ್ನು ಪಡೆಯುತ್ತಾನೆ. ಕೃಷ್ಣ ಪ್ರಜ್ಞೆಯ ಈ ಪ್ರಕ್ರಿಯೆಯು ಅತಿ ಸುಲಭವಾದ ಯೋಗ ಪ್ರಕ್ರಿಯೆಯಾಗಿದೆ. ಭಕ್ತಿ ಸೇವೆಯ ಪಥದಲ್ಲಿ ವಾಸ್ತವಿಕವಾಗಿ ನೆಲೆಸಿದವನು ಮನಸ್ಸನ್ನು ನಿಗ್ರಹಿಸಲು ಶಕ್ತನಾಗುವನು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈ ರೀತಿ ಭಕ್ತಿ ಸೇವೆ, ಭಕ್ತಿ ಮತ್ತೆ ಯೋಗ, ಇದೆರಡನ್ನು ಕೂಡ ಸೇರಿಸಿಕೊಂಡು ವ್ಯಕ್ತಿಯು ತನ್ನ ಮನಸ್ಸನ್ನ ನಿಗ್ರಹಿಸಲಿಕ್ಕೆ ಸಾಧ್ಯವಾಗ್ತದೆ.
ಇನ್ನು ಭಕ್ತಿ ಮಿಶ್ರವಾದಂತಹ ಜ್ಞಾನದ ಕುರಿತಾಗಿ 27ನೆಯ ಶ್ಲೋಕದಲ್ಲಿ ತಿಳಿಸ್ತಾರೆ. ಅಸೇವಯಾಯಂ ಪ್ರಕೃತಿರ್ಗುಣಾನಾಂ ಜ್ಞಾನೇನ ವೈರಾಗ್ಯ ವಿಜೃಂಭಿತೇನ ಯೋಗೇನ ಮಯ್ಯರ್ಪಿತಯಾ ಚ ಭಕ್ತ್ಯಾ ಮಾಂ ಪ್ರತ್ಯಗಾತ್ಮನ ಮಿಹಾವರುಂಧೇ. ಲೀಲಾವತಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹೀಗೆ ಐಹಿಕ ತ್ರಿಗುಣಗಳ ಸೇವೆಯಲ್ಲಿ ತೊಡಗದೆ ವೈರಾಗ್ಯಯುಕ್ತವಾದ ಜ್ಞಾನವನ್ನು ಅಂದರೆ ಕೃಷ್ಣ ಪ್ರಜ್ಞೆಯನ್ನು ಅಭಿವೃದ್ಧಿಪಡಿಸಿಕೊಳ್ಳಬಹುದು. ದೇವೋತ್ತಮ ಪರಮಪುರುಷನ ಭಕ್ತಿ ಸೇವೆಯಲ್ಲಿ ಸದಾ ಸ್ಥಿರವಾದ ಮನಸ್ಸುಳ್ಳ ಯೋಗಾಭ್ಯಾಸದಿಂದ ನನ್ನ ಸಂಘವನ್ನು ಈ ಜೀವನದಲ್ಲೇ ಸಾಧಿಸಬಹುದು. ಅದಕ್ಕೆ ಕಾರಣ ನಾನು ಪರಾತ್ಪರ ಸತ್ಯವಾದ ಪರಮಪುರುಷನಾಗಿದ್ದೇನೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈ ರೀತಿ ಜ್ಞಾನದ ಸಹಾಯದಿಂದ ಭಕ್ತಿಯನ್ನ ಮಾಡುವುದು ಅಥವಾ ಯೋಗದ ಸಹಾಯದಿಂದ ಭಕ್ತಿಯನ್ನ ಮಾಡುವಂತಹದ್ದನ್ನ 26 ಮತ್ತು 27ನೇ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ಮೂಲ ವಿಚಾರ ಭಕ್ತಿಯನ್ನ ಸಾಧಿಸುವುದೇ ಆಗಿದ್ರೂ ಕೂಡ ಆ ಸಾಧನೆಯಲ್ಲಿ ಜ್ಞಾನ ಅಥವಾ ಯೋಗ ಪ್ರಮುಖವಾಗಿ ಕಾಣಿಸ್ತದೆ. ಆ ಭಕ್ತಿಯು ಇರುವುದಕ್ಕೆ ಅವರ ಒಂದು ಏನು ಪ್ರಯತ್ನ ಇದೆ ಅದರಲ್ಲಿ ಅವರು ಸಫಲತೆಯನ್ನು ಪಡೀಲಿಕ್ಕೆ ಸಾಧ್ಯವಾಗ್ತಾ ಇದೆ. ಈಗ ದೇವಹೂತಿಯು ತನ್ನ ಮುಂದಿನ ಪ್ರಶ್ನೆಯನ್ನು ಕೇಳ್ತಾ ಇದ್ದಾಳೆ. ಮೊದಲನೇ ಪ್ರಶ್ನೆ ಎಲ್ಲರಿಗೂ ಸಾಧ್ಯವಾಗುವಂತಹ ಭಕ್ತಿ ಯೋಗದ ಕುರಿತಾಗಿ ಕೇಳಿರುವಂತಹದ್ದು. ಅದಕ್ಕೆ ಉತ್ತರವಾಗಿ ಕಪಿಲ ಮುನಿಗಳು ಉತ್ತರವನ್ನು ಕೊಟ್ಟಿದ್ದಾರೆ. ಈಗ ಮೊದಲನೇ ಪ್ರಶ್ನೆ ಪ್ರಕೃತಿ ಮತ್ತೆ ಪುರುಷನ ಕುರಿತಾದಂತಹ ವ್ಯತ್ಯಾಸವನ್ನ ಕೇಳಿರುವಂತದ್ದು. ಈಗ ಎರಡನೆಯ ಪ್ರಶ್ನೆ ಹೇಗೆ ಭಕ್ತಿ ಯೋಗವನ್ನ ಪ್ರತಿಯೊಬ್ಬರೂ ಆಚರಿಸಲಿಕ್ಕೆ, ಎಲ್ಲರೂ ಸುಲಭವಾಗಿ ಹೇಗೆ ಭಕ್ತಿಯನ್ನ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನ ಎರಡನೆಯ ಪ್ರಶ್ನೆಯಲ್ಲಿ ಕೇಳ್ತಾ ಇರುವಂತದ್ದು. ದೇವಹೂತಿರುವಾಚ ಕಾಚಿತ್ವಯಿ ಉಚಿತಾ ಭಕ್ತಿ ಕೀದೃಶಿ ಮಮ ಗೋಚರ ಯಯಾ ಪದಂ ತೇ ನಿರ್ವಾಣಂ ಅಂಜಸಾನ್ವಾಷ್ಣವಾಹಂ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಭಗವಂತನ ಈ ಹೇಳಿಕೆಯನ್ನು ಕೇಳಿ ದೇವಹೂತಿಯು ಪ್ರಶ್ನಿಸಿದಳು, ನಿನ್ನ ಪಾದಕಮಲಗಳ ಸೇವೆಯನ್ನು ಸುಲಭವಾಗಿ ಶೀಘ್ರವಾಗಿ ಹೊಂದಲು ನನಗೆ ಸಹಾಯ ಮಾಡುವ ಯಾವ ಬಗೆಯ ಭಕ್ತಿ ಸೇವೆಯನ್ನು ಅಭಿವೃದ್ಧಿಪಡಿಸಿಕೊಳ್ಳುವುದು ಮತ್ತು ಅಭ್ಯಾಸ ಮಾಡುವುದು ಒಳ್ಳೆಯದು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ದೇವಹೂತಿ ಎಲ್ಲರಿಗೂ ಸುಲಭವಾಗುವಂತಹ ಮಾರ್ಗ ಅಂದ್ರೆ ಎಲ್ಲರ ಪರವಾಗಿ ಕಪಿಲ ಮುನಿಗಳಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಇರುವಂತಹದ್ದು. ಭಗವಂತನ ಭಕ್ತಿ ಸೇವೆಯ ಕುರಿತಾಗಿ ಭಗವದ್ಗೀತೆಯಲ್ಲಿಯೂ ಕೂಡ ತಿಳಿಸಿದ್ದಾರೆ. ಭಕ್ತಿ ಯೋಗವನ್ನ ಯಾರು ಬೇಕಾದರೂ ಅಭ್ಯಾಸವನ್ನ ಮಾಡಬಹುದು. ಯಾರು ಯಾವ ಪರಿಸ್ಥಿತಿಯಲ್ಲಿದ್ರೂ ಕೂಡ ಅಲ್ಲಿಂದಲೇ ಭಕ್ತಿ ಸೇವೆಯನ್ನ ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಇದೆ. ಇದು ಪ್ರಶ್ನೆ. ಇದಕ್ಕೆ ಉತ್ತರವನ್ನ ಮುಂದಕ್ಕೆ ಈಗ ಕಪಿಲ ಮುನಿಗಳು ಕೊಡ್ಲಿಕ್ಕಿದ್ದಾರೆ. ಯೋ ಯೋಗೋ ಭಗವದ್ಬಾಣೋ ನಿರ್ವಾಣಾತ್ಮಸ್ತ್ವಯೋದಿತಃ ಕೀದೃಶ ಕತಿ ಚಾಂಗಾನಿ ಯತಸ್ತ್ವಾವಬೋಧನಂ. ಶೋಭಯನ್ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ನೀನು ವಿವರಿಸಿದ ಯೋಗ ಪದ್ಧತಿಗೆ ದೇವೋತ್ತಮ ಪರಮ ಪುರುಷನೇ ಧ್ಯೇಯವಾಗಿರುವನು. ಐಹಿಕ ಅಸ್ತಿತ್ವವನ್ನು ಸಂಪೂರ್ಣವಾಗಿ ಕೊನೆಗೊಳಿಸುವುದೇ ಅದರ ಉದ್ದೇಶವಾಗಿದೆ. ಆ ಯೋಗ ಪದ್ಧತಿಯ ಲಕ್ಷಣವನ್ನು ದಯವಿಟ್ಟು ನನಗೆ ತಿಳಿಸಿಕೊಡು. ಆ ಉದಾತ್ತವಾದ ಯೋಗವನ್ನು ನಿಜವಾಗಿ ಅರಿಯಬಲ್ಲ ಅದೆಷ್ಟು ದಾರಿಗಳಿವೆ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಶ್ನೆಗಳನ್ನ ಮೊದಲು ನೋಡೋಣ, ಆಮೇಲೆ ಉತ್ತರವನ್ನು ನೋಡೋಣ. ತದೇತನ್ಮೇ ವಿಜಾನೀಹಿ ಯತಾಹಂ ಮಂದಧೀರ್ಹರೇ ಸುಖಂ ಬುದ್ಧೇಯ ದುರ್ಬೋಧಂ ಯೋಷಾ ಭವದನುಗ್ರಹಾತ್. ಉಮಾ ಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದಿ ಜೈ. ನನ್ನ ಪ್ರೀತಿಯ ಮಗನಾದ ಕಪಿಲನೇ, ನಾನು ಕೇವಲ ಒಬ್ಬ ಹೆಂಗಸು. ಪರಾತ್ಪರ ಸತ್ಯವನ್ನು ಅರಿಯುವುದು ನನಗೆ ತುಂಬಾ ಕಷ್ಟಕರವಾದದ್ದು. ಏಕೆಂದ್ರೆ ನನ್ನ ಬುದ್ಧಿ ಮತ್ತು ನನಗೆ ವಿವರಿಸಿದರೆ ನಾನು ಅದನ್ನು ಅರ್ಥ ಮಾಡಿಕೊಳ್ಳಬಲ್ಲೆ. ಅದರಿಂದ ಅಲೌಕಿಕ ಆನಂದವನ್ನು ಅನುಭವಿಸುವೆನು. ಹರೇ ಕೃಷ್ಣ. ಹರೇ ಕೃಷ್ಣ. 28, 29 ಮತ್ತೆ 30ನೇ ಶ್ಲೋಕಗಳು. ಇದರಲ್ಲಿ 3 ಪ್ರಶ್ನೆಗಳನ್ನು ನಾವು ಕಾಣಬಹುದು. 28ನೇ ಶ್ಲೋಕದಲ್ಲಿ ಹೇಗೆ ಸುಲಭವಾಗಿ ಎಲ್ಲರೂ ಭಕ್ತಿ ಯೋಗವನ್ನು ಅಭ್ಯಾಸ ಮಾಡಬಹುದು, ಹಾಗೆ ಜ್ಞಾನದ ಕುರಿತಾಗಿ 29ನೇ ಶ್ಲೋಕದಲ್ಲಿ, ಹಾಗೂ ಭಕ್ತಿಯ ಕುರಿತಾಗಿ ಮತ್ತೆ 30ನೇ ಶ್ಲೋಕದಲ್ಲಿ ಕೇಳ್ತಾ ಇದ್ದಾರೆ.
ಈ ಭಕ್ತಿ ಜ್ಞಾನ ಎಲ್ಲದರ ಕುರಿತಾಗಿ ಭಗವಂತನು 31ನೆಯ ಶ್ಲೋಕದಿಂದ ಉತ್ತರವನ್ನ ಪ್ರಾರಂಭಿಸ್ತಾ ಇರುವಂತದ್ದು. ಇಲ್ಲಿಂದ ಮುಂದಕ್ಕೆ ಅಂದ್ರೆ ಈಗ 32ನೇ ಶ್ಲೋಕದಿಂದ 44ನೇ ಶ್ಲೋಕದವರೆಗೆ ಕಪಿಲ ಮುನಿಗಳು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಅದನ್ನ ಮೈತ್ರೇಯರು ನಮಗೆ ತಿಳಿಸ್ತಾ ಇದ್ದಾರೆ. ಮೈತ್ರೇಯ ಉವಾಚ ವಿದಿತ್ವಾರ್ಥ ಕಪಿಲೋ ಮಾತುರಿತ್ತಂ ಜಾತ ಸ್ನೇಹೋ ಯತ್ರ ತನ್ವಾಭಿಜಾತ ತತ್ವಾಂನಾಯಂ ಯತ್ ಪ್ರವದಂತಿ ಸಾಂಖ್ಯಂ ಪ್ರೋವಾಚ ವೈ ಭಕ್ತಿ ವಿತಾನ ಯೋಗಂ. ಸಂಧ್ಯಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಶ್ರೀ ಮೈತ್ರೇಯರು ನುಡಿದರು. ತನ್ನ ತಾಯಿಯ ಹೇಳಿಕೆಯನ್ನು ಕೇಳಿದ ಬಳಿಕ ಕಪಿಲನು ಅವಳ ಉದ್ದೇಶವನ್ನು ಅರ್ಥ ಮಾಡಿಕೊಂಡನು. ಅವಳ ದೇಹದಿಂದ ಹುಟ್ಟಿದವನಾದ್ದರಿಂದ ಅವನಿಗೆ ಅವಳಲ್ಲಿ ಅನುಕಂಪ ಮೂಡಿತು. ಅವನು ಸಾಂಖ್ಯ ತತ್ವಶಾಸ್ತ್ರವನ್ನು ಬಣ್ಣಿಸಿದನು. ಅದು ಭಕ್ತಿ ಸೇವೆ ಮತ್ತು ಯೋಗ ಸಾಕ್ಷಾತ್ಕಾರಗಳ ಸಂಯೋಜನೆಯಾಗಿ ಇದೆ. ಶಿಷ್ಯ ಪರಂಪರೆಯಿಂದ ಸ್ವೀಕೃತವಾಗಿದೆ. ಹರೇ ಕೃಷ್ಣ ಪ್ರಭುಜಿ. ಭಕ್ತಿ ಸೇವೆ ಎಲ್ಲಕ್ಕಿಂತಲೂ ಶ್ರೇಷ್ಠ ಆಗುದಾದ್ರೆ ಜ್ಞಾನ ಯಾಕೆ ಬೇಕು ಅನ್ನುವಂತ ಪ್ರಶ್ನೆ ನಮಗೆ ಬರ್ಬೋದು. ಇಲ್ಲಿ ಜ್ಞಾನ ಅನ್ನುವಂಥದ್ದು ಭಕ್ತಿಗೆ ಪೂರಕವಾಗಿರುವಂತಹ ಜ್ಞಾನವಾಗಿದೆ. ಈ ಜ್ಞಾನದ ಮುಖಾಂತರವಾಗಿ ನಮಗೆ ನಮ್ಮ ಭಕ್ತಿಯಲ್ಲಿ ದೃಢವಾಗ್ಲಿಕ್ಕೆ ಮತ್ತು ಭಕ್ತಿಯನ್ನ ರಕ್ಷಿಸುವುದು ಅಂತ ಹೇಳಿದ್ರೆ ನಾವು ಭಕ್ತಿಯಲ್ಲಿ ದೃಢವಾಗ್ಲಿಕ್ಕೆ ಅಂದ್ರೆ ನಮಗೆ ದೃಢ ಮನಸ್ಸು ಇರಬೇಕು. ಈಗ ನಾವು ಕೇವಲ ಯಾರೋ ಹೇಳಿದ್ರು ಅನ್ನುವ ಒಂದೇ ಮಾತಿಗೆ ನಾವು ಭಕ್ತಿಯನ್ನ ಮಾಡ್ತಾ ಇದ್ರೆ ಅದರ ನಿಜವಾದಂತಹ ಉದ್ದೇಶ ಗೊತ್ತಿಲ್ಲದಿದ್ರೆ, ಅದರ ಜ್ಞಾನ ಇಲ್ಲದೆ ಇದ್ರೆ, ಭಕ್ತಿಯನ್ನ ಮಾಡುವುದು ಯಾಕೆ ಅನ್ನೋದರ ಬಗ್ಗೆ ನಮಗೆ ಸರಿಯಾದ ಜ್ಞಾನ ಇಲ್ಲದೆ ಇದ್ರೆ ಯಾರು ಬೇಕಾದ್ರೂ ನಮಗೆ ಗೊಂದಲವನ್ನ ಉಂಟು ಮಾಡಬಹುದು. ಆದ್ರೆ ನಾವು ಭಕ್ತಿಯ ಕುರಿತಾಗಿ ಭಕ್ತಿಯ ಮಹಿಮೆಗಳನ್ನ ಅರ್ಥ ಮಾಡಿಕೊಂಡು ಅದನ್ನ ಶಾಸ್ತ್ರದ ಪ್ರಕಾರವಾಗಿ ತಿಳಿದುಕೊಂಡ್ರೆ, ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ತಿಳಿಸಿದ್ದಾರೆ ಸಾಧನಾ ಭಕ್ತಿಯ ಒಂದು ಲಕ್ಷಣ ಹೇಗಿದೆ, ಅದರಲ್ಲಿ ಮತ್ತೆ ಮುಂದಕ್ಕೆ ಭಾವಭಕ್ತಿಯಲ್ಲಿರುವಂತಹ ಲಕ್ಷಣಗಳು, ಮತ್ತೆ ಕೃಷ್ಣ ಪ್ರೇಮದಲ್ಲಿ ವ್ಯಕ್ತಿಯ ಲಕ್ಷಣಗಳು, ಇದನ್ನೆಲ್ಲವನ್ನು ಕೂಡ ಅದು ಜ್ಞಾನವಾಗಿದೆ, ಆದ್ರೆ ಭಕ್ತಿಗೆ ಪೂರಕವಾದದ್ದು. ಕೇವಲ ಒಂದು ಭಗವಂತನ ಆ ಒಂದು ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗುವಂತಹ ಜ್ಞಾನ ಅಲ್ಲ ಇದು, ಭಕ್ತಿಗೆ ಪೂರಕವಾದಂತಹ ಜ್ಞಾನ. ಆ ಜ್ಞಾನವನ್ನು ಕೂಡ ಪಡೆದುಕೊಳ್ಳುವಂತಹದ್ದು ಬಹಳ ಮುಖ್ಯ. ಈ ಒಂದು ಸಾಂಖ್ಯ ಯೋಗ ಏನಿದೆ ಇದು ಈ ರೀತಿಯಾದಂತಹ ಜ್ಞಾನವಾಗಿದೆ. ಇಲ್ಲಿ ಹೇಳುವಂತಹ ಜ್ಞಾನ, ಇಲ್ಲಿ ಕೊಡ್ತಾ ಇರುವಂತಹ ತಿಳಿಸುವಂತಹ ವಿಜ್ಞಾನ ಏನಿದೆ ಇದು ನಮಗೆ ಭಕ್ತಿಯಲ್ಲಿ ಪ್ರಗತಿಯನ್ನ ಮಾಡಲಿಕ್ಕೆ ಸಾಧ್ಯವಾಗಿಸ್ತದೆ. ಈ ಸಾಂಖ್ಯ ಯೋಗವನ್ನ ತಿಳಿದುಕೊಳ್ಳುವಾಗ ಇದನ್ನ ಪೂರ್ತಿಯಾಗಿ ಅಥವಾ ಇದನ್ನ ತಿಳಿದುಕೊಳ್ಳುವಂತಹ ಮಾರ್ಗದಲ್ಲಿ ನಮ್ಮ ಭಕ್ತಿಯು ಹೆಚ್ಚಾಗುತ್ತದೆ. ಆದ್ರಿಂದ ನಾವು ಈ ಒಂದು ಯೋಗವನ್ನ ತಿಳಿದುಕೊಳ್ಳಬೇಕು. ಭಕ್ತಿ ಸೇವೆ ಮತ್ತು ಯೋಗ ಸಾಕ್ಷಾತ್ಕಾರ ಎರಡರ ಒಟ್ಟು ಸಂಯೋಜನೆ ಈ ಒಂದು ಸಾಂಖ್ಯ ಯೋಗವಾಗಿದೆ. ಹಾಗಾಗಿ ಇದನ್ನು ನಮಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಕಪಿಲ ಮುನಿಗಳು ತಿಳಿಸುವಂತಹ ಮಾತುಗಳನ್ನ ನೋಡೋಣ. ಶ್ರೀ ಭಗವಾನ್ ಉವಾಚ ದೇವಾನಾಂ ಗುಣಲಿಂಗಾನಾಂ ಅನುಶ್ರಾವಿಕ ಕರ್ಮಣಾಂ ಸತ್ವ ಏವೈಕ ಮನಸೋ ವೃತ್ತಿ ಸ್ವಾಭಾವಿಕೀ ತು ಯಾ. ಲೀಲಾವತಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಭಗವಾನ್ ಕಪಿಲನು ನುಡಿದನು. ಇಂದ್ರಿಯಗಳು ದೇವತೆಗಳ ಸಾಂಕೇತಿಕ ಪ್ರತಿನಿಧಿಗಳಾಗಿವೆ. ವೈದಿಕ ವಿಧಿಗಳ ನಿರ್ದೇಶನದಡಿಯಲ್ಲಿ ಕೆಲಸ ಮಾಡುವುದೇ ಅವುಗಳ ಸಹಜ ಪ್ರವೃತ್ತಿಯಾಗಿದೆ. ಇಂದ್ರಿಯಗಳು ದೇವತೆಗಳ ಪ್ರತಿನಿಧಿಗಳಾದಂತೆ ಮನಸ್ಸು ದೇವೋತ್ತಮ ಪರಮಪುರುಷನ ಪ್ರತಿನಿಧಿಯಾಗಿದೆ. ಸೇವೆ ಮಾಡುವುದೇ ಮನಸ್ಸಿನ ಸಹಜ ಕರ್ತವ್ಯ. ಆ ಸೇವಾ ಮನೋಭಾವವು ದೇವೋತ್ತಮ ಪುರುಷನ ಭಕ್ತಿ ಸೇವೆಯಲ್ಲಿ ಯಾವುದೇ ಪ್ರಚೋದನೆ ಇಲ್ಲದೆ ನಿರತವಾದಾಗ ಮುಕ್ತಿಗಿಂತ ಅದೆಷ್ಟೋ ಪಾಲು ಉತ್ತಮವಾದದ್ದು ಆಗಿರುತ್ತದೆ. ಹರಿಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಭಗವಂತನ ಭಕ್ತಿ ಸೇವೆ ಇಲ್ಲದೆ ಇರುವಂತಹ ಮುಕ್ತಿಯನ್ನು ಕೂಡ ಭಕ್ತರು ಇಚ್ಛಿಸುವುದಿಲ್ಲ. ಭಕ್ತಿ ಸೇವೆ ಮಾಡುವಂತಹ ಒಂದು ಅವಕಾಶ ಇಲ್ಲದೆ ಇದ್ರೆ ಮುಕ್ತಿಯೂ ಕೂಡ ನಮಗೆ ಬೇಡ ಅಂತ ಹೇಳಿ ಭಕ್ತರು ಹೇಳ್ತಾರೆ. ಅಂದ್ರೆ ಭಕ್ತಿ ಸೇವೆಗೆ ಮುಕ್ತಿಗಿಂತಲೂ ಉತ್ತಮವಾದಂತಹ ಸ್ಥಾನ ಇದೆ. ಇಲ್ಲಿ ಕೊಡುವಂತಹ ಉದಾಹರಣೆ ಹೇಗೆ ಅಂತ ಹೇಳಿದ್ರೆ, ಈ ಇಂದ್ರಿಯಗಳು ಈ ಪ್ರಪಂಚದ ಎಲ್ಲಾ ಜ್ಞಾನವನ್ನ, ಭೌತಿಕ ಜ್ಞಾನ, ನಾವೇನ್ ನೋಡ್ತೇವೆ ಕೇಳ್ತೇವೆ, ಇದೆಲ್ಲ ವಿಷಯ ವಸ್ತುಗಳನ್ನ
ತಂದು ಮನಸ್ಸಿಗೆ ಕೊಡುವಂತಹದ್ದು. ಅಂದ್ರೆ ಮನಸ್ಸಿನ ಸೇವೆಯನ್ನ ಇಂದ್ರಿಯಗಳು ಮಾಡ್ತವೆ. ಹಾಗೆ ದೇವತೆಗಳು ಭಗವಂತನ ಸೇವೆಯನ್ನ ಮಾಡುವಂಥದ್ದು. ಈ ದೇವತೆಗಳು ಏನೆಲ್ಲ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಭಗವಂತನ ಕೆಳಗೆ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಆ ಒಂದು ಮನಸ್ಸು ಏನಿದೆ ಅದರ ಒಂದು ಲಕ್ಷಣ ಏನು ಅಂತ ಹೇಳಿದ್ರೆ ಅದು ಭಗವಂತನ ಪ್ರತಿನಿಧಿ ಆಗಿದೆ. ಹೇಗೆ ದೇವತೆಗಳು ಭಗವಂತನ ಸೇವೆಯನ್ನ ಮಾಡ್ತೇವೆ ಹಾಗೆ ಇಂದ್ರಿಯಗಳು ಮನಸ್ಸಿನ ಒಂದು ಸೇವೆಯನ್ನ ಮಾಡ್ತಾ ಇರುವಂತಹದ್ದು. ಆ ಸೇವೆಯನ್ನ ಮಾಡುವುದೇ ಅವುಗಳ ನಿಜವಾದ ಕರ್ತವ್ಯ, ಅವುಗಳ ಸ್ವರೂಪವಾಗಿದೆ. ಆ ಸೇವೆಯನ್ನ ಮಾಡದೇ ಇದ್ದರೆ ಅವುಗಳ ಒಂದು ಅಸ್ತಿತ್ವ ಅಥವಾ ಅವುಗಳ ನಿಜವಾದಂತಹ ಉಪಯೋಗ ಉಂಟಾಗುವುದಿಲ್ಲ. ಹಾಗಾಗಿ ಈ ಭಗವಂತನ ಸೇವೆ ಏನಿದೆ ಅದು ಬಹಳ ಪ್ರಮುಖವಾಗಿರುವಂತಹದ್ದು. ಅದನ್ನ ಯಾರು ಪಡೆಯುತ್ತಾರೆ? ಭಕ್ತಿ ಸೇವೆಯನ್ನು ಅಂತ ಹೇಳಿದ್ರೇನೆ ಪ್ರಭುಪಾದರು ಭಕ್ತಿ ಅಂತ ಹೇಳುವುದಿಲ್ಲ, ಇಲ್ಲಿ ಕೂಡ ಭಕ್ತಿ ಸೇವೆ ಅಂತಲೇ ಹೇಳುವಂಥದ್ದು. ಅಂದ್ರೆ ಸೇವೆಯನ್ನ ಒಳಗೊಂಡಂತಹ ಪ್ರೀತಿ ಅದು ಭಕ್ತಿ ಸೇವೆ. ಆ ಭಕ್ತಿ ಸೇವೆ ಯಾರಿಗೆ ದೊರಕಿದೆ ಅವರಿಗೆ ಮುಕ್ತಿಯು ತಾನಾಗಿಯೇ ದೊರಕ್ತದೆ. ಪ್ರತ್ಯೇಕವಾಗಿ ಅವರು ಅದಕ್ಕೋಸ್ಕರ ಪ್ರಯತ್ನವನ್ನ ಪಡಬೇಕಾಗಿಲ್ಲ. ಹಾಗಾಗಿ ಆ ಮುಕ್ತಿಗಿಂತ ಈ ಒಂದು ಭಕ್ತಿ ಸೇವೆ ಅದು ಎಷ್ಟೋ ಪ್ರಮುಖವಾಗಿದೆ, ಅದು ಎಷ್ಟೋ ಹೆಚ್ಚಾಗಿದೆ, ಹೆಚ್ಚಿನ ಪಾಲಿನದ್ದಾಗಿದೆ. 33ನೇ ಶ್ಲೋಕ. ಇಲ್ಲಿ ಮೊದಲನೇ ಲೈನ್ 32ನೇ ಶ್ಲೋಕದಲ್ಲೇ ಇದೆ. 33ನೇದ್ದು ಜರೆಯತ್ಯಾಶು ಯಾ ಕೋಶಂ ನಿಗೀರ್ಣ ಮನಲೋ ಯಥಾ. ಶೋಭಯನ್ ಮಾತಾಜಿ. ಹೇಗೆ ಜಠರಾಗ್ನಿಯು ನಾವು ತಿಂದದ್ದನ್ನೆಲ್ಲ ಜೀರ್ಣ ಮಾಡುವುದೋ ಹಾಗೆ ಭಕ್ತಿ ಅಂದರೆ ಭಕ್ತಿ ಸೇವೆಯು ಜೀವಿಯ ಸೂಕ್ಷ್ಮ ದೇಹವನ್ನು ಪ್ರತ್ಯೇಕ ಪ್ರಯತ್ನವಿಲ್ಲದೆ ಲಯಗೊಳಿಸುವುದು. ಹರೇ ಕೃಷ್ಣ. ಹರೇ ಕೃಷ್ಣ. ಸೂಕ್ಷ್ಮ ದೇಹ ಅಂತ ಹೇಳಿದ್ರೆ ಈ ಮನಸ್ಸು ಬುದ್ಧಿ ಅಹಂಕಾರಗಳಿಂದ ಆಗಿರುವಂತಹದ್ದು. ಇದು ನಮ್ಮನ್ನ ಬಂಧಿಸ್ತದೆ. ನಾವು ಶರೀರವನ್ನು ತ್ಯಾಗ ಮಾಡಿದಾಗ ಈ ಸೂಕ್ಷ್ಮ ಶರೀರವು ನಮ್ಮ ಜೊತೆಗೆ ಬರ್ತದೆ. ಇದು ಸೂಕ್ಷ್ಮ ಶರೀರ ಯಾವಾಗ ನಾಶವಾಗ್ತದೆ? ಅದು ನಾವು ಮುಕ್ತಿಯನ್ನ ಪಡೆದಾಗ ಅಥವಾ ಭಗವದ್ಧಾಮಕ್ಕೆ ಹೋದಾಗ. ನಮ್ಮ ಭೌತಿಕ ಶರೀರ ಪ್ರತಿ ಜನ್ಮದಲ್ಲೂ ನಾಶವಾಗ್ತದೆ. ಆದ್ರೆ ಸೂಕ್ಷ್ಮ ಶರೀರ, ಈ ಸ್ಥೂಲ ಶರೀರ ಪ್ರತಿ ಜನ್ಮದಲ್ಲೂ ನಾಶವಾಗ್ತದೆ. ಅದು ಮನುಷ್ಯ ಶರೀರ, ಪ್ರಾಣಿ ಶರೀರ, ಎಲ್ಲಾ ಶರೀರಗಳು ಸ್ಥೂಲವಾದದ್ದು. ಸೂಕ್ಷ್ಮ ಶರೀರ ಏನಿದೆ ಮನಸ್ಸು ಬುದ್ಧಿ ಅಹಂಕಾರಗಳಿಂದಾಗಿದೆ, ಅದು ಕೂಡ ಭೌತಿಕವಾದದ್ದು. ಆದರೆ ಅದಕ್ಕೆ ನಾಶ ಯಾವಾಗ? ನಮಗೆ ಮುಕ್ತಿ ದೊರಕಿದಾಗ ಅಥವಾ ಭಗವದ್ಧಾಮಕ್ಕೆ ನಾವು ಹೋಗುವಾಗ. ಅಂತಹ ಒಂದು ಶರೀರ, ಸೂಕ್ಷ್ಮ ಶರೀರವನ್ನು ಕೂಡ ಈ ಭಕ್ತಿ ಸೇವೆ ಅನ್ನುವಂಥದ್ದು ನಾಶ ಮಾಡ್ತದೆ. ಅದನ್ನ ಇಲ್ಲಿ ಭಕ್ತಿ ಸೇವೆಯ ಮಹಿಮೆಯಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಅದು ಉದಾಹರಣೆ ಏನು ಅಂತ ಹೇಳಿದ್ರೆ ಜಠರಾಗ್ನಿಯು ನಾವು ಏನನ್ನ ತಿಂತೇವೆ ಅದನ್ನ ಜೀರ್ಣ ಮಾಡಿ ಹಾಕ್ತದೆ. ಅದರಿಂದ ಅದರ ಸತ್ವವನ್ನ ಹೀರಿಕೊಳ್ತದೆ. ಹಾಗೆ ಈ ಒಂದು ಭಕ್ತಿ ಸೇವೆ ಏನಿದೆ ಅದು ಈ ಸೂಕ್ಷ್ಮ ಶರೀರವನ್ನ ನಾಶ ಮಾಡ್ತದೆ. ಅದರ ಒಟ್ಟು ತಾತ್ಪರ್ಯ ಅಂತ ಹೇಳಿದ್ರೆ ನಾವು ಭೌತಿಕ ಪ್ರಪಂಚದಿಂದ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಮುಂದಕ್ಕೆ ನಾವು ಭಕ್ತಿರಸಾಮೃತ ಸಿಂಧುವಿನಲ್ಲಿ ತಿಳ್ಕೊಂಡಿದ್ದೇವೆ ಭಾವಭಕ್ತಿ ಅಂತ ಹೇಳಿ, ಮತ್ತೆ ಸಾಧನಾ ಭಕ್ತಿ. ಅದರಲ್ಲಿ ವೈದಿ ಮತ್ತೆ ರಾಗಾನುಗ ಅನ್ನುವಂತಹ 2 ವಿಭಾಗ ಇದೆ. ಅದೆಲ್ಲವನ್ನು ಕೂಡ ಇಲ್ಲಿ ಸಂಕ್ಷಿಪ್ತವಾಗಿ ನಾವು ಮತ್ತೊಮ್ಮೆ ತಿಳಿದುಕೊಳ್ಳುತ್ತಿದ್ದೇವೆ. 34ನೇ ಶ್ಲೋಕ. ನೈಕಾತ್ಮ ತಾಂ ಮೇ ಸ್ಪೃಹಯಂತಿ ಕೇಚಿತ್ ನೈಕಾತ್ಮನಾಂ ಮೇ ಸ್ಪೃಹಯಂತಿ ಕೇಚಿನ್ ಮತ್ಪಾದ ಸೇವಾಭಿರತಾ ಮದೀಹ ಯೇನ್ಯೋನ್ಯತಾ ಭಾಗವತ ಪ್ರಸಜ್ಯ ಸಭಾಜಯಂತೆ ಮಮ ಪೌರುಷಾಣಿ. ಉಮಾ ಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದ್ ಜೈ. ಭಕ್ತಿ ಸೇವೆಯ ಕ್ರಿಯೆಯಲ್ಲಿ ಆಸಕ್ತನಾದ, ನನ್ನ ಪಾದಕಮಲಗಳ ಸೇವೆಯಲ್ಲಿ ಸದಾ ನಿರತನಾದ ಶುದ್ಧ ಭಕ್ತ ನನ್ನೊಂದಿಗೆ ಒಂದಾಗಲು ಎಂದೂ ಬಯಸುವುದಿಲ್ಲ. ಹಿಮ್ಮೆಟ್ಟದೆ ನಿರತನಾದ ಅಂತಹ ಭಕ್ತನು ಸದಾ ನನ್ನ ಲೀಲೆಗಳನ್ನು ಕ್ರಿಯೆಗಳನ್ನು ಸ್ತೋತ್ರಗೈಯುವನು. ಹರೇ ಕೃಷ್ಣ. ಇಲ್ಲಿ ಭಕ್ತನು ಯಾವತ್ತು ಭಗವಂತನಲ್ಲಿ ಲೀನವಾಗಲಿಕ್ಕೆ ಪ್ರಯತ್ನಿಸುವುದಿಲ್ಲ. ಬ್ರಹ್ಮಜ್ಯೋತಿಯಲ್ಲಿ ಒಂದಾಗ್ಲಿಕ್ಕೆ ಆತನು ಬಯಸುವುದಿಲ್ಲ. ಅಂದ್ರೆ ನಿರ್ವಿಶೇಷವಾದಿ ಅಥವಾ ನಿರಾಕಾರವಾದಿಗಳು ಅಥವಾ ಮಾಯಾವಾದಿಗಳು ಇವರ ರೀತಿಯಲ್ಲಿ ಭಕ್ತರು ಇರುವುದಿಲ್ಲ. ಭಕ್ತರು ಭಗವಂತನ ಸೇವೆಯನ್ನ ಮಾಡಲಿಕ್ಕೆ
ಇಚ್ಛಿಸ್ತಾರೆ. ಭಗವಂತನಿಂದ ಪ್ರತ್ಯೇಕವಾಗಿ ಆ ಅಸ್ತಿತ್ವವನ್ನ ಉಳಿಸಿಕೊಂಡು ಅವರು ಭಗವಂತನ ಜೊತೆಗೆ ಇದ್ದುಕೊಂಡು ಭಗವಂತನ ಸೇವೆಯನ್ನು ಅವರು ಮಾಡ್ತಾರೆ. 35 ಪಶ್ಯಂತಿ ತೇ ಮೇ ರುಚಿರಾಣ್ಯಂ ವಸಂತ ಪ್ರಸನ್ನ ವಕ್ತಾರುಣಲೋಚನಾನಿ ರೂಪಾಣಿ ದಿವ್ಯಾನಿ ವರಪ್ರದಾನಿ ಸಾಕಂ ವಾಚಂ ಸ್ಪೃಹಣೀಯಾಂ ವದಂತಿ. ಸಂಧ್ಯಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅಮ್ಮ, ನನ್ನ ಭಕ್ತರು ಉದಯಕಾಲದ ಸೂರ್ಯನಂತಹ ಕಣ್ಣುಗಳುಳ್ಳ ನನ್ನ ನಗುಮೊಗವನ್ನು ಸದಾ ಕಾಣುವರು. ಅವರು ವರಪ್ರದವಾದ ನನ್ನ ನಾನಾ ದಿವ್ಯ ರೂಪಗಳನ್ನು ಕಾಣಲು ಬಯಸುತ್ತಾರೆ. ಅವರು ನನ್ನೊಂದಿಗೆ ಹಿತವಾಗಿ ಮಾತನ್ನೂ ಆಡುವರು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಆ ಭಗವಂತನ ಸುಂದರವಾದಂತಹ ರೂಪವನ್ನ ಕಾಣುವುದರಲ್ಲಿ ಭಕ್ತರು ಸಂತೋಷವನ್ನ ಪಡ್ತಾರೆ. ಇಲ್ಲಿ ಅರ್ಚಾ ವಿಗ್ರಹದ ಬಗ್ಗೆ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ತಿಳಿಸ್ತಾರೆ. ಭಗವಂತನ ಆಧ್ಯಾತ್ಮಿಕ ರೂಪವನ್ನ ಕಾಣುವಂತಹ ಶಕ್ತಿ ನಮ್ಮ ಈ ಒಂದು ಭೌತಿಕ ಕಣ್ಣುಗಳಿಗೆ ಇಲ್ಲ. ಹಾಗಾಗಿ ಭೌತಿಕವಾಗಿ ನಮ್ಮ ಕಣ್ಣುಗಳಿಗೆ ಏನು ಕಾಣಲಿಕ್ಕೆ ಸಾಧ್ಯವಾಗ್ತದೋ ಅದೇ ರೂಪದಲ್ಲಿ ಭಗವಂತನು ಅವತಾರ ತಾಳ್ತಾನೆ. ಆ ಭಗವಂತನ ಅರ್ಚಾ ವಿಗ್ರಹದ ರೂಪದಲ್ಲಿ. ಅರ್ಚಾ ವಿಗ್ರಹಕ್ಕೂ ಭಗವಂತನಿಗೂ ಯಾವುದೇ ಭಿನ್ನತೆ ಇಲ್ಲ. ಭಗವಂತನು ಎಲ್ಲಾ ಕಡೆ ಇದ್ದಾನೆ. ಆ ಅರ್ಚಾ ವಿಗ್ರಹದಲ್ಲಿಯೂ ಕೂಡ ಭಗವಂತ ಇದ್ದಾನೆ. ಅರ್ಚಾ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠೆಯನ್ನ ಮಾಡ್ತಾರೆ. ಹಾಗೂ ಆ ಅರ್ಚಾ ವಿಗ್ರಹದ ಮುಖಾಂತರವಾಗಿ ಭಗವಂತನು ತನ್ನ ಭಕ್ತರ ಸೇವೆಯನ್ನ ಸ್ವೀಕಾರ ಮಾಡ್ತಾನೆ. ಇದು ಭಗವಂತನ ಒಂದು ಅವತಾರವಾಗಿದೆ. ಅಂತಹ ಅರ್ಚಾ ವಿಗ್ರಹದ ರೂಪವನ್ನ ಕಂಡು ಆ ಭಕ್ತನು ಸಂತೋಷವನ್ನ ಪಡ್ತಾನೆ ಮತ್ತು ಆ ಭಗವಂತನಿಗೆ ಸೇವೆಯನ್ನ ನೀಡ್ತಾನೆ. ಆ ಸೇವೆಯನ್ನ ಭಗವಂತನು ಅರ್ಚಾ ವಿಗ್ರಹದ ರೂಪದಲ್ಲಿ ಸ್ವೀಕಾರ ಮಾಡ್ತಾನೆ. ಭಗವಂತನ ನಾನಾ ರೂಪಗಳನ್ನು ಕಾಣುವುದರಲ್ಲಿ ಭಕ್ತರು ಕಾತರರಾಗಿರುತ್ತಾರೆ. 36ನೇ ಶ್ಲೋಕ. ತೈದರ್ಶನೀಯ ಅವಯವೈ ಉದಾರ ವಿಲಾಸ ತೈದರ್ಶನೀಯ ಅವಯವೈ ಉದಾರ ವಿಲಾಸ ಹಾಸೇಕ್ಷಿತ ವಾಮ ಸೂಕ್ತೈ ಹೃತಾತ್ಮನೋ ಹೃತ ಪ್ರಾಣಾಂಶ್ಚ ಭಕ್ತಿ ರನಿಚ್ಛತೋ ಮೇ ಗತಿಮಣ್ವೀಂ ಪ್ರಯುಂಕ್ತೆ. ಶೋಭಾ ಮಾತಾಜಿ. ಮಂದಹಾಸ ಬೀರುವ ಆಕರ್ಷಕವಾದ ಭಗವಂತನ ದರ್ಶನೀಯ ರೂಪಗಳನ್ನು ಕಂಡು ಆತನ ತುಂಬಾ ಪ್ರಸನ್ನಕರವಾದ ಮಾತುಗಳನ್ನು ಕೇಳಿ ಶುದ್ಧ ಭಕ್ತನು ಪ್ರಾಯಃ ಇತರ ಪ್ರಜ್ಞೆಗಳನ್ನೆಲ್ಲ ಕಳೆದುಕೊಳ್ಳುವನು. ಇತರ ಎಲ್ಲಾ ಮಗ್ನತೆಗಳಿಂದ ಆತನ ಇಂದ್ರಿಯಗಳು ಮುಕ್ತವಾಗುತ್ತವೆ. ಅವನು ಭಕ್ತಿ ಸೇವೆಯಲ್ಲಿ ಪೂರ್ಣವಾಗಿ ಮಗ್ನನಾಗುವನು. ತನ್ಮೂಲಕ ಬಯಸದೆಯೇ ಆತನು ಪ್ರತ್ಯೇಕ ಪ್ರಯತ್ನವಿಲ್ಲದೆ ಮುಕ್ತಿಯನ್ನು ಪಡೆಯುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಭಗವಂತನು ಇಲ್ಲಿ ಕಪಿಲ ಮುನಿಗಳು 3 ರೀತಿಯಾದಂತಹ ಭಕ್ತರ ಬಗ್ಗೆ ತಿಳಿಸ್ತಾ ಇದ್ದಾರೆ. ಪ್ರಥಮ ಶ್ರೇಣಿ, ದ್ವಿತೀಯ ಶ್ರೇಣಿ ಮತ್ತೆ ತೃತೀಯ ಶ್ರೇಣಿ ಅಂತೇಳಿ. ಕನಿಷ್ಠಾಧಿಕಾರಿ, ಮಧ್ಯಮಾಧಿಕಾರಿ, ಉತ್ತಮಾಧಿಕಾರಿ ಅನ್ನುವಂತಹ ಮಾತು. ಕನಿಷ್ಠಾಧಿಕಾರಿ ಭಗವಂತನ ಅರ್ಚಾ ವಿಗ್ರಹದಲ್ಲಿ ಮಾತ್ರ ಭಗವಂತನನ್ನ ಕಾಣುವಂಥದ್ದು. ತೃತೀಯ ಶ್ರೇಣಿಯ ಭಕ್ತರು ಕೂಡ ಮುಕ್ತಾತ್ಮರು. ಅವರು ಜ್ಞಾನವನ್ನು ಹೊಂದಿದ್ದರು. ಕೇವಲ ದೇವಾಲಯದಲ್ಲಿ ವಿಗ್ರಹ ಸುಂದರ ಅಲಂಕಾರವನ್ನು ನೋಡುವುದರಿಂದಲೇ ಭಗವಂತನ ಚಿಂತನೆಯಲ್ಲಿ ಪೂರ್ಣವಾಗಿ ಮಗ್ನರಾಗಿರ್ತಾರೆ. ಆಮೇಲೆ ಮಧ್ಯಮಾಧಿಕಾರಿ ಯಾವ ರೀತಿಯಾಗಿರ್ತಾರೆ, ಅವರು ಜ್ಞಾನವನ್ನ ಹೊಂದಿರ್ತಾರೆ ಮತ್ತು ಕೇವಲ ಭಗವಂತನನ್ನ ಅರ್ಚಾ ವಿಗ್ರಹದಲ್ಲಿ ಮಾತ್ರವಲ್ಲದೆ ಇತರ ಭಕ್ತರಲ್ಲಿಯೂ ಕೂಡ ಭಗವಂತನನ್ನ ಕಾಣ್ತಾರೆ. ಮತ್ತೆ ಉತ್ತಮಾಧಿಕಾರಿ ಅಂತ ಹೇಳಿದ್ರೆ ಭಗವಂತನಲ್ಲಿ ಶುದ್ಧ ಭಕ್ತಿಯನ್ನ ಹೊಂದಿರುವವರು. ಅವರು ಕೃಷ್ಣ ಪ್ರೇಮವನ್ನ ಸಾಧಿಸಿರುವಂತಹವರು. ಹೀಗೆ 3 ಭಕ್ತರ 3 ಶ್ರೇಣಿ ಏನಿದೆ, ನಾವು ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ತಿಳ್ಕೊಂಡಿದ್ದೇವೆ, ಅದನ್ನ ಇಲ್ಲಿ ಮತ್ತೊಮ್ಮೆ ತಿಳಿಸಲಾಗಿದೆ. ಹಾಗೆ ಭಕ್ತಿ ಸೇವೆಯಲ್ಲಿರುವಂತಹ ಪ್ರಮುಖವಾದಂತಹ 5 ಹಂತಗಳು ಅಥವಾ 5 ಪ್ರಮುಖವಾದಂತಹ ಮಾರ್ಗಗಳು, ಇದು ಪ್ರಭುಪಾದರು ಭಾವಾರ್ಥದ ಕೊನೆಗೆ ತಿಳಿಸ್ತಾ ಇದ್ದಾರೆ. ಈ 5 ವಿಚಾರಗಳನ್ನ ಅಭ್ಯಾಸ ಮಾಡಿದ್ರೆ ನಮ್ಮ ಭಕ್ತಿ ಬಹಳ ಸುಲಭವಾಗಿ ಪ್ರಗತಿಯನ್ನು ಸಾಧಿಸಲಿಕ್ಕೆ, ನಾವು ಭಕ್ತಿಯಲ್ಲಿ ಪ್ರಗತಿ ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ. ಮೊದಲನೇದಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸುವಂತದ್ದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದು ಭಗವಂತನ ನಾಮಕೀರ್ತನೆ.
ಹಾಗೂ ಭಕ್ತರ ಸಂಘವನ್ನ ಮಾಡುವಂತದ್ದು, ನಾಮಕೀರ್ತನ, ಭಕ್ತರ ಸಂಘ. ಆಮೇಲೆ ಶ್ರೀಮದ್ ಭಾಗವತದ ನಿರಂತರವಾದ ಶ್ರವಣ, ನಿತ್ಯಂ ಭಾಗವತ ಸೇವೆಯ, ಹಾಗೂ ಭಗವಂತನ ದೇವಾಲಯ, ಭಗವಂತನ ಅರ್ಚ ವಿಗ್ರಹದ ದರ್ಶನ ಮತ್ತು ಸೇವೆ, ಭಗವಂತನ ಸೇವೆಯನ್ನ ಮಾಡುವಂತದ್ದು, ಹಾಗೂ ವೃಂದಾವನ ಮತ್ತು ಮಥುರೆಯಂತಹ ಸ್ಥಳಗಳಲ್ಲಿ ವಾಸವನ್ನ ಮಾಡುವಂಥದ್ದು. ಈ 5 ಅಂಶಗಳು ಭಕ್ತಿಯಲ್ಲಿ ಅತ್ಯಂತ ಪ್ರಬಲವಾದಂತಹ ಮಾರ್ಗಗಳು ಅಂತ ಹೇಳಿ ಚೈತನ್ಯ ಮಹಾಪ್ರಭುಗಳು ತಿಳಿಸಿದ್ದಾರೆ. ಇದನ್ನ ಯಾರು ಸಾಧಿಸ್ತಾರೋ ಅಥವಾ ಇದನ್ನು ಯಾರು ಅಭ್ಯಾಸ ಮಾಡ್ತಾರೋ ಆಗ ತೃತೀಯ ಶ್ರೇಣಿಯ ಭಕ್ತರು ಕೂಡ ಮುಕ್ತಿಯನ್ನ ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ. ಮುಂದುವರಿಸ್ತಾ 37ನೇ ಶ್ಲೋಕ. ಅಥೋ ವಿಭೂತಿಂ ಮಮ ಮಾಯಾ ವಿನಸ್ತ ಮೈಶ್ವರ್ಯಮಷ್ಟಾಂಗಮನು ಪ್ರವೃತ್ತಂ ಶ್ರಿಯಂ ಭಾಗವತೀಂ ವಾ ಸ್ಪೃಹಯಂತಿ ಭದ್ರಾಂ ಪರಸ್ಯ ಮೇ ತೇಷ್ಣುವತೆ ತು ಲೋಕೆ. ಉಮಾ ಕುಲಕರ್ಣಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಅನುವಾದ ಪ್ರಭುಪಾದರಿಂದ ಪ್ರಭುಪಾದ. ಭಕ್ತನು ಸಂಪೂರ್ಣವಾಗಿ ನನ್ನ ಚಿಂತನೆಯಲ್ಲಿ ಮಗ್ನನಾಗಿರುವುದರಿಂದ ಸತ್ಯಲೋಕವನ್ನು ಒಳಗೊಂಡಂತೆ ಊರ್ಧ್ವಲೋಕ ಸಮೂಹವನ್ನು ಪಡೆಯಬಲ್ಲ ಅತ್ಯುನ್ನತ ಅನುಗ್ರಹವನ್ನು ಕೂಡ ಆತ ಬಯಸುವುದಿಲ್ಲ. ಹಠಯೋಗದಿಂದ ಪಡೆಯುವ ಐಹಿಕ ಅಷ್ಟಸಿದ್ಧಿಗಳನ್ನು ಆತ ಬಯಸುವುದಿಲ್ಲ. ಭಗವತ್ ಸಾಮ್ರಾಜ್ಯಕ್ಕೆ ಏರಲು ಬಯಸುವುದಿಲ್ಲ. ಅವುಗಳನ್ನು ಬಯಸದಿದ್ದರೂ ಕೂಡ ಭಕ್ತನು ಈ ಜೀವನದಲ್ಲೇ ಎಲ್ಲಾ ಅನುಗ್ರಹಗಳ ಲಾಭವನ್ನು ಅನುಭವಿಸುವನು. ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಮಮ ಜನ್ಮನಿ ಜನ್ಮನೀಶ್ವರೇ ಭಕ್ತಿರ ಹೇತುಕಿತ್ವಯಿ. ಆ ಭಗವಂತನಲ್ಲಿ ಜನ್ಮ ಜನ್ಮಗಳಲ್ಲಿ ನನಗೆ ಭಕ್ತಿಯನ್ನು ಕೊಡು ಅಂತ ಹೇಳಿ ಕೇಳುವಂತಹದ್ದು. ಅಂದ್ರೆ ಈ ಜನ್ಮ ಕಳೆದು ಹೋಗ್ಲಿ ಅಥವಾ ಜನ್ಮ ಬರದೇ ಇರಲಿ ಅಂತ ಹೇಳಿ ಅವರು ಬೇಡಿಕೊಳ್ಳುವುದಿಲ್ಲ. ಭಗವಂತನ ಭಕ್ತಿಯಲ್ಲಷ್ಟೇ ಅವರಿಗೆ ಆಸಕ್ತಿ. ಅದು ಭಗವಂತನ ಭಕ್ತಿ ಸೇವೆಯ ಮಹಿಮೆಯಾಗಿದೆ. ಇಲ್ಲಿ ಹೇಳಿರುವಂತಹ ಯಾವುದರಲ್ಲೂ ಅವರು ಆಸಕ್ತಿಯನ್ನ ಬಯಸುವುದಿಲ್ಲ. ಸತ್ಯಲೋಕ ಇರಲಿ ಅಥವಾ ಯಾವುದೇ ಅತ್ಯುನ್ನತ ಲೋಕವನ್ನ ಕೊಟ್ಟರು ಕೂಡ ಅವರು ಅದನ್ನ ಬಯಸುವುದಿಲ್ಲ. ರೂಪಾದರು ಬ್ರಹ್ಮದೇವರ ಒಂದು ಜೀವಿತಾವಧಿಯ ಬಗ್ಗೆಯೂ ಕೂಡ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಬ್ರಹ್ಮದೇವನ 12 ಗಂಟೆ ಅಂತ ಹೇಳಿದ್ರೆ ಅದನ್ನು ನಮಗೆ ಗ್ರಹಿಸ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಅಷ್ಟೊಂದು ದೊಡ್ಡದಾದಂತಹ ಒಂದು ಸಮಯ ಆಗಿದೆ. ಅಂತಹ ಒಂದು ಜೀವನವನ್ನ ಕೊಟ್ಟರೂ ಕೂಡ ಜನರು ಅಥವಾ ಭಕ್ತರು ಅದನ್ನ ಬಯಸುವುದಿಲ್ಲ. ಆದ್ರೆ ಅದರ ಎಲ್ಲ ಫಲವನ್ನು ಕೂಡ ಅವರು ಕೇವಲ ಭಕ್ತಿ ಸೇವೆಯನ್ನ ಮಾಡುವುದರಿಂದ ಪಡೆಯಲಿಕ್ಕೆ ಸಾಧ್ಯವಾಗ್ತದೆ. ನ ಕರ್ಹಿಚಿತ್ ಮತ್ಪರ ಶಾಂತರೂಪೇ ನಂಕ್ಷ್ಯಂತಿನೋ ಮೇ ನಿಮಿಷೋ ಲೇಢಿ ಹೇತಿ ಯೇಷಾಮಹಂ ಪ್ರಿಯ ಆತ್ಮ ಸುತಶ್ಚ ಸಖಾ ಗುರು ಸುಹೃದೋ ದೈವಮಿಷ್ಟಂ. ಸಂಧ್ಯಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ. ಭಗವಂತನು ಮುಂದುವರಿಸಿದನು, ನನ್ನ ಪ್ರಿಯ ತಾಯಿಯೇ, ಅಂತಹ ಅಲೌಕಿಕ ಸಮೃದ್ಧಿಗಳನ್ನು ಸ್ವೀಕರಿಸಿದ ಭಕ್ತರು ಎಂದಿಗೂ ಅವುಗಳಿಂದ ವಿಯೋಗ ಹೊಂದುವುದಿಲ್ಲ. ಆಯುಧಗಳಾಗಲಿ ಕಾಲದ ಬದಲಾವಣೆಯಾಗಲಿ ಅಂತಹ ಸಮೃದ್ಧಿಗಳನ್ನು ನಾಶ ಮಾಡಲಾರವು. ಏಕೆಂದರೆ ಭಕ್ತರು ನನ್ನನ್ನು ಅವರ ಮಿತ್ರ, ಬಾಂಧವ, ಮಗ, ಗುರು, ಹಿತೈಷಿ ಮತ್ತು ಪರಮ ದೈವವೆಂದು ಒಪ್ಪಿಕೊಳ್ಳುತ್ತಾರೆ. ಅವರು ಯಾವ ಕಾಲಕ್ಕೂ ಅವರ ಸ್ವತ್ತಿನಿಂದ ವಿಯೋಗ ಹೊಂದಲಾರರು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಭಗವಂತನನ್ನ ಒಂದು ಸಲ ಪಡೆದುಕೊಂಡ ಮೇಲೆ, ಭಗವಂತನ ಅನುಗ್ರಹಕ್ಕೆ ಒಂದು ಸಲ ಪಾತ್ರರಾದೆವು ಅಂತ ಹೇಳಿದ್ರೆ ಅದು ಶಾಶ್ವತವಾದಂತಹ ಒಂದು ಸಂಪತ್ತು. ಅದು ಯಾವತ್ತೂ ನಾಶವಾಗುವುದಿಲ್ಲ. ಭಗವಂತನ ಆ ಒಂದು ಅನುಗ್ರಹ, ಅಂತಹ ಒಂದು ಅಲೌಕಿಕವಾದಂತಹ ಸಮೃದ್ಧಿ, ಇದನ್ನು ನಾವು ಭಕ್ತಿ ಸೇವೆಯ ಮುಖಾಂತರವಾಗಿ ಪಡೆಯಲಿಕ್ಕೆ ಸಾಧ್ಯವಾಗ್ತದೆ. ಈಗ ವೈದಿ ಸಾಧನ ಭಕ್ತಿಯ ಬಗ್ಗೆ ಮುಂದಿನ ಶ್ಲೋಕದಲ್ಲಿ ವಿವರಿಸ್ತಾ ಇದ್ದಾರೆ. ವೈದಿ ಸಾಧನ ಭಕ್ತಿ ಅಂದ್ರೆ ಯಾವ ಒಂದು ಶಾಸ್ತ್ರದಲ್ಲಿ ಏನು ನಿಯಮಗಳನ್ನು ಹೇಳಿದ್ದಾರೆ ಅದಕ್ಕೆ ಅನುಗುಣವಾಗಿ ಗುರುಗಳು ಕೊಟ್ಟಂತಹ ಮಾರ್ಗದರ್ಶನಕ್ಕೆ ಸರಿಯಾಗಿ ವ್ಯಕ್ತಿಯು ಭಕ್ತಿ ಸೇವೆಯಲ್ಲಿ ತೊಡಗುವಂತಹದ್ದು. ಇದು ವೈದಿ ಸಾಧನ ಭಕ್ತಿ. 39 ಮತ್ತು 40ನೇ ಶ್ಲೋಕದಲ್ಲಿ ಇಮಂ ಲೋಕಂ ತಥೈವ ಅಮುಂ ಆತ್ಮಾನಂ ಉಭಯಾಯಿನಂ ಆತ್ಮಾನಮನು ಯೇ ಚೇಹ ಯೇರಾಯ ಪಶವೋ ಗೃಹ ವಿಸೃಜ್ಯ ಸರ್ವಾನಂತ್ಯಾಂಶ್ಚ
ಮಾಮೇವಂ ವಿಶ್ವತೋಮುಖಂ ಭಜಂತ್ಯನನ್ಯಯಾ ಭಕ್ತ್ಯಾ ತಾನ್ ಪ್ರತ್ಯೋರತಿಪಾರಯೇ. ಲೀಲಾವತಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ವಿಶ್ವವ್ಯಾಪಿಯಾದ ಭಗವಂತನಾದ ನನ್ನನ್ನು ಹಿಂಜರಿಯದೆ ಭಕ್ತಿ ಸೇವೆಯಿಂದ ಆರಾಧಿಸುವ ಭಕ್ತನು ಸ್ವರ್ಗೀಯ ಲೋಕಗಳಿಗೆ ಏರುವ ಅಥವಾ ಸಂಪತ್ತು, ಮಕ್ಕಳು, ಪಶು, ಗೃಹ ಮೊದಲಾದ ದೇಹಕ್ಕೆ ಸಂಬಂಧಿಸಿದ ಯಾವುದೇ ಸಾಧನಗಳಿಂದ ಈ ಜಗತ್ತಿನಲ್ಲಿ ಸುಖಿಯಾಗುವ ಎಲ್ಲ ಹಂಬಲಗಳನ್ನು ತ್ಯಜಿಸುವನು. ನಾನು ಆತನನ್ನು ಜನ್ಮ ಮರಣಗಳ ಆಚೆಯ ದಡಕ್ಕೆ ಕರೆದೊಯ್ಯುವೆನು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಲ್ಲಿ ಹೇಳಿರುವಂತಹ ವಿಚಾರಗಳು, ಜನ್ಮ ಮರಣಗಳ ಆಚೆಗೆ ಯಾರು ಹೋಗ್ಲಿಕ್ಕೆ ಹಂಬಲಿಸ್ತಾರೋ ಅವರು ಐಹಿಕ ಸೊತ್ತು ಅನ್ನುವಂಥದ್ದು ಅವರಿಗೆ ಅಡೆತಡೆ ಆಗುವಂತಹ ಆಗ್ತದೆ ಅಂತ ಹೇಳಿ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ಯಾರು ಈ ಜಗತ್ತಿನಲ್ಲಿ ಸುಖವಾಗಿರ್ಲಿಕ್ಕೆ ಪ್ರಯತ್ನ ಪಡ್ತಾರೋ ಅವರು ಈ ಆಧ್ಯಾತ್ಮಿಕ ಪಥದಲ್ಲಿ ಪ್ರಗತಿಯನ್ನ ಸಾಧಿಸ್ಲಿಕ್ಕೆ ಅದು ಅಡ್ಡಿಯನ್ನ ಉಂಟು ಮಾಡುತ್ತದೆ. ಆದ್ರಿಂದ ಈ ಭಕ್ತರು ಯಾರು ಭಗವಂತನ ಶುದ್ಧ ಭಕ್ತರು ಅಥವಾ ಭಕ್ತಿ ಸೇವೆಯಲ್ಲಿ ತೊಡಗಿರ್ತಾರೆ ಅವರು ಇಂತಹ ಕಾರ್ಯಗಳಲ್ಲಿ ತೊಡಗುವುದಿಲ್ಲ, ಅವುಗಳಲ್ಲಿ ಆಸಕ್ತಿಯನ್ನ ಅವರು ಹೊಂದಿರುವುದಿಲ್ಲ. ಶುದ್ಧ ಭಕ್ತನು ಮುಂದಿನ ಜನ್ಮದಲ್ಲಿ ತನ್ನ ಉನ್ನತಿಗಾಗಿ ವ್ಯಾಕುಲನಾಗಿರುವುದಿಲ್ಲ. ಅವನು ಅಂತಹ ಹಂಬಲವನ್ನ ತ್ಯಜಿಸಿ ಬಿಟ್ಟಿರುತ್ತಾನೆ. ಗೃಹಸ್ಥನಾಗಿ ಇಲ್ಲವೇ ಪಶುವಾಗಿ ಕೂಡ ಜನ್ಮ ತಳೆದ ಯಾವುದೇ ಜೀವನದಲ್ಲೂ ಕೆಲವು ಮಕ್ಕಳನ್ನು, ಅಲ್ಪ ಸಂಪನ್ಮೂಲವನ್ನು, ತುಸು ಸೊತ್ತನ್ನು ಪಡೆಯಲೇಬೇಕಾಗುತ್ತದೆ. ಆದರೆ ಭಕ್ತನು ಯಾವುದನ್ನು ಸಂಪಾದಿಸುವುದರಲ್ಲೂ ವ್ಯಾಕುಲನಾಗುವುದಿಲ್ಲ. ಯಾವುದು ಜೀವನದಲ್ಲಿ ಬರ್ತದೆ ಅದನ್ನ ತಾನು ಪಡೆದುಕೊಳ್ಳುತ್ತಾನೆ, ಆದ್ರೆ ಅದರ ಬಗ್ಗೆ ವ್ಯಾಕುಲತೆಯನ್ನು ಅವನು ಹೊಂದಿರುವುದಿಲ್ಲ. ಸಾಮಾಜಿಕ ಸ್ಥಿತಿಯನ್ನು ಸುಧಾರಿಸಿಕೊಳ್ಳುವುದರಲ್ಲಿ ಅವನು ಪ್ರಯತ್ನವನ್ನ ಪಡುವುದಿಲ್ಲ. ಮಕ್ಕಳ ಶೈಕ್ಷಣಿಕ ಸ್ಥಿತಿಯನ್ನು ಅಭಿವೃದ್ಧಿಪಡಿಸಿಕೊಳ್ಳುವುದರಲ್ಲಿ ಆಸಕ್ತನಾಗಿರುವುದಿಲ್ಲ ಅಥವಾ ಉದಾಸೀನನೂ ಆಗಿರುವುದಿಲ್ಲ. ತನ್ನ ಕರ್ತವ್ಯವನ್ನ ಅವನು ಪಾಲನೆ ಮಾಡ್ತಾನೆ. ಈ ರೀತಿ ಭಕ್ತಿ ಸೇವೆಯನ್ನ ವ್ಯಕ್ತಿಯು ಮಾಡ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಇದು ವೈದಿ ಸಾಧನ ಭಕ್ತಿಯ ಒಂದು ಉದಾಹರಣೆಯಾಗಿದೆ. ಮುಂದಕ್ಕೆ ಕೇವಲ ಭಕ್ತಿಯನ್ನ ತಿಳಿಸ್ತಾ ಇದ್ದಾರೆ. 41ನೇ ಶ್ಲೋಕ. ನಾನ್ಯತ್ರ ಮದ್ಭಗವತ ಪ್ರಧಾನ ಪುರುಷೇಶ್ವರಾತ್ ಆತ್ಮನ ಸರ್ವಭೂತಾನಾಂ ಭಯಂ ತೀವ್ರಂ ನಿವರ್ತತೆ. ಚಂದ್ರಿಕಾ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ನನ್ನನ್ನಲ್ಲದೆ ಬೇರೆ ಯಾವುದನ್ನೇ ಆಶ್ರಯಿಸುವ ಯಾರೇ ಆಗಲಿ ಜನನ ಮರಣಗಳ ಘೋರ ಭಯವನ್ನು ಎಂದೂ ಕೈಬಿಡಲಾರರೋ. ನಾನು ಸರ್ವಶಕ್ತನಾದ ಭಗವಂತನು, ದೇವೋತ್ತಮ ಪರಮಪುರುಷನು, ಸಕಲ ಸೃಷ್ಟಿಗೆ ಮೂಲನು, ಸಕಲ ಆತ್ಮರ ಪರಮಾತ್ಮನೂ ಆಗಿದ್ದೇನೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಬೇರೆ ದಾರಿ ಇಲ್ಲ. ಈಗ ಭಕ್ತಿ ಸೇವೆಯನ್ನ ಮಾಡುವುದನ್ನ ಬಿಟ್ಟು ಬೇರೆ ಕರ್ಮ, ಜ್ಞಾನ, ಯೋಗ, ಅಷ್ಟಾಂಗ ಯೋಗ ಇತ್ಯಾದಿಗಳನ್ನ ಅಭ್ಯಾಸ ಮಾಡಿದ್ರೂ ಕೂಡ ಈ ಹಂತಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಲಿಕ್ಕೆ ನಮಗೆ ಸಾಧ್ಯ ಆಗುವುದಿಲ್ಲ. ಅದು ಭಕ್ತಿ ಸೇವೆಯ ಒಂದು ಮಹಿಮೆಯಾಗಿದೆ. ಈಗ ಯಾರಾದ್ರೂ ಕೇಳಬಹುದು, ನಾವು ಕೇವಲ ಭಕ್ತಿಯನ್ನ ಮಾಡೋದ್ರಿಂದ, ಇಲ್ಲಿ ಭಗವಂತ ಹೇಳ್ತಾನೆ ನನ್ನಲ್ಲದೆ ಬೇರೆ ಯಾವರನ್ನೇ ಆಶ್ರಯಿಸಿದ್ದಾರೆ ಅಂತ ಹೇಳಿ. ಹಾಗಾದ್ರೆ ಬೇರೆಯವರನ್ನ ಆಶ್ರಯಿಸದೇ ಇದ್ರೆ, ಬೇರೆಯವರನ್ನ ಪೂಜಿಸದೇ ಇದ್ರೆ ಅದರಿಂದ ನಮಗೆ ಏನು ಸಮಸ್ಯೆ ಆಗುದಿಲ್ವಾ ಅನ್ನುವಂಥ ಪ್ರಶ್ನೆ ನಮಗೆ ಮೂಡಬಹುದು. ಅದಕ್ಕೆ ಉತ್ತರವಾಗಿ ಭಗವಂತ ದೇವತೆಗಳು ಅಂತ ಹೇಳಿದ್ರೆ ಯಾರು, ಅಥವಾ ಅವರು ಹೇಗೆ ಭಗವಂತನಿಂದ ನಿಯಂತ್ರಿತರಾಗಿದ್ದಾರೆ ಅನ್ನೋದನ್ನ 42ನೇ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಮದ್ಭಯಾದ್ವಾತಿ ವಾತೋಯಂ ಸೂರ್ಯಸ್ತಪತಿ ಮದ್ಭಯಾತ್ ವರ್ಷತ್ತೀಂದ್ರೋ ದಹತ್ಯಗ್ನಿರ್ಮೃತ್ಯುಶ್ಚರತಿ ಮದ್ಭಯಾತ್. ಶೋಭಾ ಮಾತಾಜಿ. ಹರೇ ಕೃಷ್ಣ ಪ್ರಭು. ಅಲೌಕಿಕ ಜ್ಞಾನ ಮತ್ತು ವೈರಾಗ್ಯ ಸಂಪನ್ನರಾದ ತಮ್ಮ ಶಾಶ್ವತ ಲಾಭಕ್ಕಾಗಿ ಭಕ್ತಿ ಸೇವೆಯಲ್ಲಿ ನಿರತರಾದ ಯೋಗಿಗಳು ನನ್ನ ಪಾದಕಮಲಗಳ ಆಶ್ರಯವನ್ನು ಪಡೆಯುತ್ತಾರೆ. ನಾನು ಭಗವಂತನಾದ್ದರಿಂದ ಅವರು ಭಯವಿಲ್ಲದೆ ಭಗವತ್ ಸಾಮ್ರಾಜ್ಯವನ್ನು ಪ್ರವೇಶಿಸಲು ಅರ್ಹರಾಗುತ್ತಾರೆ. ಧನ್ಯವಾದ. 43 ಓದಿದ್ರ ಅಂತ ನೀವು? 42 ಓದಿ ಮತ್ತು 42. ನನ್ನ ಪರಮಾಧಿಕಾರದಿಂದಾಗಿಯೇ ಗಾಳಿ ಬೀಸುತ್ತದೆ, ನನ್ನ ಭಯದಿಂದ ಗಾಳಿ ಬೀಸುತ್ತದೆ. ನನ್ನ ಭಯದಿಂದ ಸೂರ್ಯ ಬೆಳಗುತ್ತಾನೆ. ಮೇಘರಾಜನಾದ ಇಂದ್ರನು ನನ್ನ ಭಯದಿಂದ ಮಳೆ ಸುರಿಸುತ್ತಾನೆ. ನನ್ನ ಭಯದಿಂದ ಬೆಂಕಿ ಉರಿಯುತ್ತದೆ. ಮೃತ್ಯು ನನ್ನ ಭಯದಿಂದಲೇ ತನ್ನ ಸುಂಕ ಪಡೆಯಲು ಧಾವಿಸುತ್ತದೆ. ಇದೆಲ್ಲದಕ್ಕೆ ಕಾರಣ ನನ್ನ ಪರಮಾಧಿಕಾರ. ಸಾರಿ ಪ್ರಭುಜಿ. ಹರೇ
ಇಲ್ಲಿ ಮದ್ಭಯಾತ್, ಭಗವಂತನ ಭಯ. ಇಲ್ಲಿ ಭಯ ಅಂತ ಹೇಳಿದ್ರೆ ಭಗವಂತನ ಆ ಆ ಒಂದು ಇರುವಿಕೆ. ಭಗವಂತ ಇದ್ದಾನೆ, ನಾನು ಮಾಡದೇ ಇದ್ರೆ ಇದಕ್ಕೆ ಶಿಕ್ಷೆ ಸಿಗ್ತದೆ, ಅಥವಾ ಭಗವಂತ ಹೇಳಿದ್ದಾನೆ, ಭಗವಂತ ನಿಯಮಿಸಿದ್ದಾನೆ ಅನ್ನುವಂತ ಕಾರಣಕ್ಕೆ ಇದೆಲ್ಲವೂ ಕೂಡ ನಡೆದುಕೊಂಡು ಹೋಗ್ತಾ ಇದೆ. ಆದ್ರಿಂದ ಭಗವಂತನ ಸೇವೆಯನ್ನ ಮಾಡಿದ್ರೆ ಇವರಿಗೆ ಪ್ರತ್ಯೇಕವಾಗಿ ಸೇವೆಯನ್ನು ಸಲ್ಲಿಸುವಂತ ಅಗತ್ಯ ಇರುವುದಿಲ್ಲ. ಯಥಾ ತರೋರ್ಮೂಲ ನಿಷೇಚನೇನ ತೃಪ್ಯಂತಿ ತತ್ಸ್ಕಂದ ಭುಜೋಪಶಾಖ ಪ್ರಾಣೋಪಹಾರಯಶ್ಚ ಯಚೇಂದ್ರಿಯಾಣಂ ಸರ್ವಹರಣಂ ಅಚ್ಯುತ ಇಚ್ಛೆ. ಹೇಗೆ ಒಂದು ಮರದ ಬುಡಕ್ಕೆ ನೀರು ಹಾಕಿದ್ರೆ ಇಡೀ ಮರಕ್ಕೆ ಅದು ಸತ್ವವು ದೊರಕ್ತದೆ, ಹಾಗೆ ಹೊಟ್ಟೆಗೆ ಆಹಾರವನ್ನು ಕೊಟ್ರೆ ಇಡೀ ಶರೀರಕ್ಕೆ ಸತ್ವವು ದೊರಕ್ತದೆ. ಹಾಗೆ ಭಗವಂತನ ಭಕ್ತಿ ಸೇವೆಯನ್ನ ಮಾಡಿದ್ರೆ ಎಲ್ಲರಿಗೂ ಕೂಡ ಸಂತುಷ್ಟಿಯು ದೊರಕ್ತದೆ. ಪ್ರತ್ಯೇಕವಾಗಿ ಸೇವೆಯನ್ನ ಮಾಡುವಂತಹ ಅಗತ್ಯ ಇರುವುದಿಲ್ಲ. ಇನ್ನು 43ನೇ ಶ್ಲೋಕ. ಜ್ಞಾನ ವೈರಾಗ್ಯ ಯುಕ್ತೇನ ಭಕ್ತಿ ಯೋಗೇನ ಯೋಗಿನ ಕ್ಷೇಮಾಯ ಪಾದಮೂಲಂ ಮೇ ಪ್ರವಿಶ್ಯಂತ್ಯ ಕುತೋ ಭಯಂ. ಉಮಾ ಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದ ಜೈ. ಅಲೌಕಿಕ ಜ್ಞಾನ ಮತ್ತು ವೈರಾಗ್ಯ ಸಂಪನ್ನರಾದ, ತಮ್ಮ ಶಾಶ್ವತ ಲಾಭಕ್ಕಾಗಿ ಭಕ್ತಿ ಸೇವೆಯಲ್ಲಿ ನಿರತರಾದ ಯೋಗಿಗಳು ನನ್ನ ಪಾದಕರ್ಮಗಳ ಆಶಯವನ್ನು ಪಡೆಯುತ್ತಾರೆ. ನಾನು ಭಗವಂತನಾದ್ದರಿಂದ ಅವರು ಭಯವಿಲ್ಲದೆ ಭಗವತ್ ಸಾಮ್ರಾಜ್ಯವನ್ನು ಪ್ರವೇಶಿಸಲು ಅರ್ಹರಾಗುತ್ತಾರೆ. ಹರೇ ಕೃಷ್ಣ. ಹೀಗೆ ಎಲ್ಲರಲ್ಲಿಯೂ ಕೂಡ ಭಯವನ್ನು ಉಂಟು ಮಾಡುವಂತಹ ಭಗವಂತ, ಎಲ್ಲರ ಭಯವನ್ನು ದೂರ ಮಾಡುವಂತಹ ಭಗವಂತ, ಅಂತಹ ಭಗವಂತನ ಭಕ್ತಿ ಸೇವೆಯನ್ನ ನಾವು ಮಾಡಬೇಕು. ಕೊನೆಯದಾಗಿ ಆ ಪರಿಪೂರ್ಣತೆಯನ್ನ ಪಡೆಯುವುದ್ರ ಬಗ್ಗೆ, ಹೇಗೆ ವ್ಯಕ್ತಿಯು ಪರಿಪೂರ್ಣತೆಯನ್ನ ಜೀವನದಲ್ಲಿ ಪಡೆಯಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವುದನ್ನ ತಿಳಿಸ್ತಾ ಈ ಅಧ್ಯಾಯವನ್ನ ಕೊನೆಗೊಳಿಸಲಾಗ್ತದೆ. 44ನೇ ಶ್ಲೋಕ. ಏತಾವನೇವ ಲೋಕೇಸ್ಮಿನ್ ಪುಂಸಾಂ ನಿಶ್ರೇಯಸೋದಯ ತೀವ್ರೇಣ ಭಕ್ತಿ ಯೋಗೇನ ಮನೋ ಮಯ್ಯರ್ಪಿತಂ ಸ್ಥಿರಂ. ಸಂಧ್ಯಾ ಮಾತಾಜಿ. ಹರಿ ಕೃಷ್ಣ. ಅನುವಾದ. ಆದ್ದರಿಂದ ಭಗವಂತನಲ್ಲಿ ಸ್ಥಿರವಾದ ಮನಸ್ಸುಳ್ಳ ವ್ಯಕ್ತಿಗಳು ಭಕ್ತಿ ಸೇವೆಯ ತೀವ್ರ ಆಚರಣೆಯಲ್ಲಿ ತೊಡಗುತ್ತಾರೆ. ಅದು ಮಾತ್ರವೇ ಜೀವನದ ಅಂತಿಮ ಪರಿಪೂರ್ಣತಾ ಪ್ರಾಪ್ತಿಯ ಸಾಧನವಾಗಿ ಇದೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಆದ್ರಿಂದ ಕೊನೆಯದಾಗಿ ಇಲ್ಲಿ ನಿರ್ಣಯ ಏನು ಅಂತ ಹೇಳಿದ್ರೆ, ವ್ಯಕ್ತಿಯು ಜೀವನದಲ್ಲಿ ಭಗವಂತನ ಭಕ್ತಿಯನ್ನ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನು ಜೀವನದಲ್ಲಿ ಸಾರ್ಥಕ್ಯವನ್ನ, ಪರಿಪೂರ್ಣತೆಯನ್ನ ಹೊಂದಲಿಕ್ಕೆ ಸಾಧ್ಯವಾಗ್ತದೆ. ಆ ಒಂದು ಪರಿಪೂರ್ಣತೆಯನ್ನ ಹೊಂದುವಂತಹ ಮಾರ್ಗ ಭಕ್ತರ ಸಂಘದಲ್ಲಿ ಭಗವದ್ಭಕ್ತಿಯನ್ನ ಮಾಡುವಂತಹದ್ದು. ಇದಕ್ಕೆ ಪೂರಕವಾದಂತಹ ಎಲ್ಲ ಅಂಶಗಳನ್ನ ಇಲ್ಲಿ ತಿಳಿಸಲಾಗಿದೆ. ನಾವು ಏನು ಭಕ್ತಿಯನ್ನ ಈಗ ಮಾಡಿಕೊಂಡು ಬಂದಿದ್ದೇವೆ, ನಾವಿಷ್ಟು ತರಕ್ಕೆ ಏನು ತಿಳಿದುಕೊಂಡು ಬಂದಿದ್ದೇವೆ, ಅದೆಲ್ಲವೂ ಕೂಡ ಸರಿಯಾದ ಮಾರ್ಗದಲ್ಲಿ ಇದೆ ಅನ್ನೋದನ್ನ ಈ ಒಂದು ಅಧ್ಯಾಯ ನಮಗೆ ಪುಷ್ಟೀಕರಿಸ್ತದೆ. ರೂಪಾದರು ಬಹಳ ಸುಲಭವಾದಂತಹ ರೀತಿಯಲ್ಲಿ ನಮಗೆ ಇದನ್ನ ತಿಳಿಸಿಕೊಟ್ಟಿದ್ದಾರೆ. ಭಾಗವತದಲ್ಲಿ ಕಪಿಲ ಮುನಿಗಳು ಕೂಡ ತಮ್ಮ ತಾಯಿಗೆ ಇದೇ ರೀತಿಯಾದಂತಹ ಬೋಧನೆಗಳನ್ನ ನೀಡಿದ್ದಾರೆ. ಇನ್ನು ಮುಂದಿನ ಅಧ್ಯಾಯದಲ್ಲಿ 26ನೇ ಅಧ್ಯಾಯದಲ್ಲಿ ಭೌತಿಕ ಪ್ರಕೃತಿಯ ಮೂಲ ತತ್ವಗಳನ್ನ ತಿಳಿದುಕೊಳ್ಳುವ ಮುಖಾಂತರವಾಗಿ ಅದು ಹೇಗೆ ಭಕ್ತಿ ಸಾಧನೆಗೆ ಪೂರಕವಾಗ್ತದೆ, ಸಾಂಖ್ಯ ಯೋಗವನ್ನ ತಿಳ್ಕೊಳ್ಳುವ ಮುಖಾಂತರ ಹೇಗೆ ನಾವು ಭಕ್ತಿಯಲ್ಲಿ ಪ್ರಗತಿಯನ್ನು ಸಾಧಿಸಬಹುದು ಅನ್ನೋದನ್ನ ಮುಂದಿನ ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಳಿಕ್ಕಿದ್ದೇವೆ. ಇಂದಿನ ತರಗತಿಗೆ ಇಲ್ಲಿ ವಿರಾಮವನ್ನ ಕೊಡ್ತಾ ಇದ್ದೇನೆ. ಹರೇ ಕೃಷ್ಣ.